ಯೇಸು ಕ್ರಿಸ್ತನ ಬಗ್ಗೆ ನಾವು ಇನ್ನ ಅಧಿಕವಾಗಿ ತಿಳಿದುಕೊಳ್ಳುವುದಕ್ಕೂ ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ತಂದೆ ದೇವರಿಗೆ ಆತನ ಮಗನ ಮುಖಾಂತರ ಸ್ತೋತ್ರವನ್ನು ತಿಳಿಸಿಕೊಳ್ಳುತ್ತೇನೆ. ಇವತ್ತು ಸಬ್ಜೆಕ್ಟ್ ಆಕ್ಚುಲಿ ನಾನು ಬೇರೆ ಸಬ್ಜೆಕ್ಟ್ ತೆಗಿಬೇಕಂತ ಇದ್ದಿದ್ದು, ನೋಟ್ಸೇ ಸಿಕ್ಕಿಲ್ಲ. ಹುಡುಕ್ತೆ ನೋಟ್ಸೇ ಸಿಕ್ಕಿಲ್ಲ. ಆಲ್ಮೋಸ್ಟ್ 4 days ಹುಡುಕ್ತಾ ಇದ್ದೀನಿ, ಎಲ್ಲಿಟ್ಟಂತಾನೆ ಗೊತ್ತಿಲ್ಲ. ಸರಿ, ಓಕೆ, ಬೇರೆ ಸಬ್ಜೆಕ್ಟ್ ಬೇರೆ ಏನಾದ್ರು ಮಾಡೋಣ ಅಂತ ಇನ್ನೊಂದು ಸಬ್ಜೆಕ್ಟ್ ಓದ್ಕೊಂಡು ಬಂದ. ಸರಿ, ಆ ಸಬ್ಜೆಕ್ಟ್ ಓದ್ಕೊಂಡು ಬಂದು ಬ್ರದರ್ ಫೋನ್ ಮಾಡಿ ಕೇಳಿದ್ರು, ಏನ್ ಬದ ಸಬ್ಜೆಕ್ಟ್ ಅಂತ. ಈ ತರ ಹೇಳೋದು, ಬ್ರದರ್ ಅದು ಬೇಡ ಬ್ರದರ್, ಬೇರೆ ಏನಾದ್ರು ತೆಗೀರಿ ಬ್ರದರ್ ಅದು. ಸರಿ ಅಂತ ಅದು ಬಿಟ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಸಬ್ಜೆಕ್ಟ್. ಸೊ ಏನಪ್ಪಾ ಅಂದ್ರೆ ಎಲ್ರಿಗೂ ಒಂದೊಂದು ಚಿಂತೆ ಇಲ್ವಾ? ಇವತ್ತು ನಾವು ಚಿಂತೆ ಬಗ್ಗೆನೆ ಮಾತಾಡಕ್ಕೆ ಇದ್ದೀವಿ. ಆನ್ಶಿಯಸ್ ಅಂತಾರೆ ಇಂಗ್ಲಿಷಲ್ಲಿ, ತಮಿಳಲ್ಲಿ ಕಾವಲ ಇಲ್ಲಿಯಾ? ಓಕೆ. ಸೊ ಈ ಚಿಂತೆ ಅನ್ನೋದು ನಮ್ಗೆ ಯಾರಿಗೂ ಇಲ್ಲ, ಎಲ್ರಿಗೂ ಇದೆ ಇಲ್ಲ. ಚಿಂತೆ ಇಲ್ಲದೆ ಇರೋರು ಯಾರು ಇಲ್ಲ. ಇಲ್ಲಿ ಯಾರಿಗಪ್ಪ ಚಿಂತೆ ಇಲ್ಲ ಕೈ ಎತ್ತಿ ಅಂದ್ರೆ ಯಾರು ಕೈ ಎತ್ತಕ್ಕೆ ಅಲ್ಲ. ಯಾಕಂದ್ರೆ ಚಿಂತೆ ಇಲ್ಲವಾದ ಮನುಷ್ಯ ಯಾರು ಇಲ್ಲ. ಆದ್ರೆ ಯಾಕೆ ಚಿಂತೆ? ಯಾಕೆ ಚಿಂತೆ? ನಮ್ಗೆ ಚಿಂತೆ ಇರ್ಬೇಕಂತೆ, ಇರತ್ತೆ. ಅದನ್ನ ನೀವು ಏನ್ ಮಾಡಕ್ಕಾಗಲ್ಲ, 100% ನಮ್ಮ ಹತ್ರ ನೀಗಿಸೋದಕ್ಕೆ ಆಗುವುದಿಲ್ಲ. ಆದರೆ ಆ ಚಿಂತೆ ಯಾವುದರ ಮೇಲೆ ಇದೆ ಎಂಬುದು ತುಂಬಾ ಮುಖ್ಯವಾದದ್ದು. ಅದ್ರ ಬಗ್ಗೆನೆ ನಾವು ನೋಡೋಕಿದ್ದೀವಿ ಇಲ್ವಾ? ಚಿಂತೆ ಅನ್ನೋದನ್ನ, ಎಷ್ಟೋ ಚಿಂತೆಗಳಿದೆ ನಮ್ಮ ಹತ್ರ, ನಮ್ಮ ಜೀವಿತದಲ್ಲಿ. ನಾವು ಮೆನಿ ಥಿಂಗ್ಸ್, ಅವು ಚಿಂತೆ ಅನ್ನೋ ವಿಷಯಗಳಲ್ಲಿ ನಾವು ಯಾರಪ್ಪ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ, ಇಲ್ದೇ ಇರೋದನ್ನು ಮಾತಾಡಕ್ಕೂ ಆಗಲ್ಲ, ಇಲ್ದೇ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಒಬ್ಬೊಬ್ರಿಗೂ ಒಂದೊಂದು ಚಿಂತೆ ಇಲ್ವಾ? ಸೊ ಈ ಚಿಂತೆ ಹೆಂಗಿದೆ ಅಂದ್ರೆ, ಈ ಚಿಂತೆ, ಈ ಸಬ್ಜೆಕ್ಟ್ ಯಾಕೆ ನಾನು ತಗೊಂಡಿದ್ದೀನಿ ಅಂದ್ರೆ, ಈ ಸಬ್ಜೆಕ್ಟ್ ಮಾತಾಡೋಕ್ ಮುಂಚೆ ನಾನು ಏನ್ ಹೇಳಕ್ ಬರ್ತೀನಿ ಅಂತಾನೆ, ಈ ಸಬ್ಜೆಕ್ಟ್ ಮಾತಾಡಕ್ ಮುಂಚೆ ನಾನು ಏನ್ ಹೇಳ್ಬೇಕು ಅಂತ, ಇದ್ರ ಸಾರಾಂಶ ಅಂತಿಲ್ವಲ್ಲ ಕನ್ನಡದಲ್ಲಿ, ಈ ಸಾರಾಂಶ ಏನಪ್ಪಾ ಅಂದ್ರೆ, ಸಾರಾಂಶ ಏನಂದ್ರೆ, ಚಿಂತೆನ ಒಂದ್ ಚಿಕ್ಕ ಕಲ್ಲಾಗಿ ನಾವೇನ್ ಮಾಡ್ಬೇಕು, ಚಿಕ್ಕ ಕಲ್ಲಾಗಿ ಯೋಚನೆ ಮಾಡಿ ಇಟ್ಕೊಳ್ಳಿ. ಆ ಚಿಕ್ಕ ಕಲ್ಲನ್ನ ನಾವ್ ಕಣ್ ಮುಂದೆ ಇಟ್ಕೊಂಡ್ಬಿಟ್ರೆ, ಒಂದ್ ಕಣ್ಣು ಮುಚ್ಕೊಂಡು ಇನ್ನೊಂದ್ ಕಣ್ಣು ಮುಂದೆ ಇಟ್ಕೊಂಡ್ರೆ, ಹಿಂಗೆ ಹತ್ರ ಇಟ್ಕೊಂಡ್ರೆ ಏನಾಗತ್ತೆ? ಪೂರ್ತಿಯಾಗಿ ಅದೇ ಏನಾಗಲ್ಲ, ಬರೀ ಅದೇ ಕಾಣಿಸುತ್ತೆ. ಬ್ರದರ್ ಹೇಳಿದ್ರು, ಹೌದು ನಿಜ. ಮತ್ತೆ ಅದ್ ಬಿಟ್ಬಿಟ್ಟು ಏನಾಗಲ್ಲ, ಬೇರೆ ಯಾವುದು ಕಾಣಲ್ಲ. ಈಗ ಅದೇ ಕಲ್ಲನ್ನ ನಾವು ನಮ್ಮ ಕೈಯಿಂದ ಇನ್ನೂ ಸ್ವಲ್ಪ ದೂರ ಇಟ್ಬಿಟ್ಟು ನೋಡಿದ್ರೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ಮತ್ತೆ ಬೇರೆ ಎಲ್ಲಾನು ಕಾಣಿಸುತ್ತೆ ಇಲ್ವಾ? ಇವಾಗ ಅದೇ ಕಲ್ಲನ್ನ ನಾವ್ ಕೆಳಗಡೆ ಹಾಕಿ ಕಾಲ್ ಎತ್ತಿ ಅದ್ರ ಮೇಲೆ ತುಳ್ಕೊಂಡಿದ್ರೆ ಏನಾಗತ್ತೆ? ಕಲ್ಲೇ ಕಾಣಿಸುತ್ತೆ. ಚಿಂತೆನೂ ಅದೇ ರೀತಿ. ನಾವು ಯಾವ ರೀತಿಯಲ್ಲಿ ಎಲ್ಲಿ ಇಟ್ಕೊಳ್ತೀವಿ, ಎಷ್ಟು ಹತ್ರ ಇಟ್ಕೊಳ್ತೀವಿ, ಯಾವ ಲೆವೆಲ್ ಅಲ್ಲಿ ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ, ಇಟ್ಕೊಳ್ತಾ ಇದೀವಿ ಅನ್ಬಿಟ್ಟೆ ಈ ಸಬ್ಜೆಕ್ಟ್ ನ ಹತ್ರ ಇಟ್ಕೊಂಡ್ರೆ ಅದನ್ನೇ ಯೋಚನೆ ಮಾಡಿ ಚಿಂತೆ ಮಾಡ್ಕೊಂಡೇ ಇದ್ರೆ ಬೇರೆ ಯಾವ್ದು ನಿಮ್ಗೆ ಕಾಣಿಸಲ್ಲ. ಸ್ವಲ್ಪ ದೂರ ಇಟ್ಕೊಂಡ್ರೆ ಅದನ್ನು ಕಾಣಿಸುತ್ತೆ, ಬೇರೆ ಎಲ್ಲಾನು ಕಾಣಿಸುತ್ತೆ. ಅದರಿಂದ ಕಾಲ್ ಕೆಳಗಡೆ ಹಾಕ್ಬಿಟ್ರೆ ಅದು ಇದ್ದೇ ಇರತ್ತೆ, ಅದು ಇದ್ರೆ ಏನಾದ್ರೂ ಆಗ್ಲಿ, ಮಿಕ್ಕಿದೆಲ್ಲ ನನ್ಗೆ ಕಾಣಿಸುತ್ತೆ. ಈಗ ನಾವು ಯಾವ ಸ್ಟೇಜ್ ಅಲ್ಲಿ ಇದನ್ನ ಇಟ್ಕೊಂಡಿದೀವಿ ಅಂದ್ಬಿಟ್ಟು ಮುಖ್ಯವಾದ ವಿಷಯ ಇಲ್ವಾ? ಸೊ ಬಿಕಾಸ್ ಇನ್ನು ಡೈಲಿ ಲೈಫ್ ಚಿಂತೆ ಇಲ್ಲದೆ ನಾವು ಇರಕ್ಕಾಗಲ್ಲ. ಬೇಸಿಕ್ ಚಿಕ್ಕ ವಿಷಯಗಳಿಂದ ತೆಗೆದು ದೊಡ್ಡ ವಿಷಯಗಳ ತನಕ ನಾವು ಚಿಂತೆ ಮಾಡ್ತಾನೆ ಇರ್ತೀವಿ. ಬೈಬಲ್ ಅಲ್ಲಿ ನೋಡಿದ್ರೆ ನೀವು ಚಿಂತೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಯಾಕಪ್ಪ ಈ ಚಿಂತೆ ಏನ್ ಈ ಚಿಂತೆ ಬಗ್ಗೆ ನೀವು ಸಬ್ಜೆಕ್ಟ್ ಬರ್ತಿದ್ದಾರೆ? ನಾನ್ ಚಿಂತೆ ಅನ್ನೋ ವಿಷಯದಲ್ಲಿ ಮುಳುಗೋಗ್ಬಿಟ್ಟಿದೆ. ಆ ಟೈಮಲ್ಲಿ 2013 ಬರ್ದಿರೋ ಸಬ್ಜೆಕ್ಟ್ ಇದು. ಆಗ ನಾನು HL ಅಲ್ಲಿ ಮಾತಾಡಿದ್ದು. ಯಾಕಂದ್ರೆ ಬ್ರದರ್ಸ್ ಎಲ್ಲ ನನ್ನ ಬಗ್ಗೆ ಯಾವಾಗ ಯೋಚನೆ ಮಾಡಿ ಚಿಂತೆ ಮಾಡ್ಬೇಡ ಅಂತಾರೆ. ಅದು ಚಿಂತೆ ಬರ್ತಾ ಇದೆಯಲ್ಲಪ್ಪ, ಮಾಡ್ಬೇಡ ಅಂತಾರೆ, ಮಾಡಿದ್ರೆ ಇರಕ್ ಆಗ್ತಾ ಇಲ್ಲ. ಏನ್ ಇದ್ರ ಬಗ್ಗೆ ಅಂತ ಓದೋಣ ಅಂದ್ರೆ, ಬೈಬಲ್ ಅಲ್ಲಿ ಸುಮಾರು ಒಂದು 40 ಜಾಗದಲ್ಲಿ ಈ ಚಿಂತೆ ಅನ್ನೋ ವಿಷಯಗಳನ್ನ ಪದನ ಯೂಸ್ ಮಾಡಿ ಮಾತಾಡಿದ್ದಾರೆ. ಸೊ ಲೆಟ್ ಅಸ್ ಮೆಡಿಟೇಟ್ ಆನ್ ದಿಸ್ ಟುಡೇ. ಇಟ್ ಇಸ್ ನಾಟ್ ಎ ಬಿಗ್ ಸಬ್ಜೆಕ್ಟ್,
ಬಟ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನನಗೆ. ಯಾಕಂದ್ರೆ ನಾವು ಈ ಜೀವಿತದಲ್ಲಿ ಈ ವಿಷಯನ ನಾವು ಇದ್ರ ಜೊತೆನೇ ನಾವು ಕೇಳ್ಕೊಂಡು ಹೋಗ್ತಾ ಇದೀವಿ. ಅದನ್ನ ಗೊತ್ತಿಲ್ಲದೆ ನಾವು ಏನ್ ಮಾಡ್ತಾ ಇದೀವಿ, ಅದ್ರ ಜೊತೆ ಹೇಳ್ತಾ ಇದೀವಿ. ಅದನ್ನ ನೋಡೋಣ. ಒಂದು ಅಕೇಶನ್ ಅಲ್ಲಿ ಜೀಸಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಲಾರ್ಜ್ ಗ್ಯಾದರಿಂಗ್, ದೊಡ್ಡ ಜನರು ಕೂಡುವಿಕೆ ಇರೋದ್ರಲ್ಲಿ, ಆ ಜಾಗದಲ್ಲಿ ಜೀಸಸ್ ಪ್ರೀಚ್ ಮಾಡ್ತಾ ಇರ್ತಾರೆ. ಅಲ್ಲಿ ಗಾಸ್ಪಲ್ ಪ್ರೀಚ್ ಮಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ದೇವ್ರ ರಾಜ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂಡ್ ಅವ್ರನ್ನ ದೇವ್ರ ರಾಜ್ಯಕ್ಕೋಸ್ಕರ ಅವ್ರನ್ನ ಹೀಲ್ ಮಾಡಕ್ಕೆ, ವೇರ್ ದೇ ಶುಡ್ ಬಿ ಹೀಲ್ಡ್, ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಅಲ್ಲಿ ಎಷ್ಟೋ ಜನ ಕೂಡಿದಾರಂತೆ, ನಿಂತ್ಕೊಳ್ಳೋಕ್ ಕೂಡ ಜಾಗ ಇಲ್ಲ, ಅಷ್ಟು ಜನ ಏನಾಗಿದ್ದಾರೆ, ಒಬ್ಬರ ಮೇಲೆ ಒಬ್ರು ಬೀಳೋ ತರ ಕೂಡ ವಚನ ಇದೆ. ಲೂಕ್ 12:1 ಅಂತ ಓದಿದ್ರೆ ನೀವು, ಲೂಕು 12:1, ಲೂಕ. ಇಷ್ಟರಲ್ಲಿ ಸಾವಿರಾರು ಜನರು ಕೂಡಿ ಬಂದಿರಲಾಗಿ ನೋಡಿ, ಒಬ್ಬರು ತುಳಿಯೋ ತಾಂಗಲ್ಲ, ಅಷ್ಟು ರಶ್ ಇತ್ತಂತೆ. ಅವ್ರು ಪ್ರೀಚ್ ಮಾಡ್ತಾ ಇದ್ದಾರೆ. ಜನರು ಅಷ್ಟೊಂದು ಜನ ಕೂಡಿ ಬಂದಿದ್ದಾರೆ ಅಲ್ಲಿ. ಅಷ್ಟು ಜನರು ಮುಂದೆನೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರಪ್ಪ ಅಂದ್ರೆ, ಈ ಹುಳಿ ಇರುವ ಪಾರೇಸಿಯರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ, ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಸ್ಪೆಷಲಿ ಅಲ್ಲಿರೋ ಜನರಿಗೋಸ್ಕರ ಮಾತಾಡಿಲ್ಲ, ಅವರು ಅವರ ಡಿಸೈಪಲ್ಸ್ಗೋಸ್ಕರ ಮಾತಾಡ್ತಾ ಇದ್ದಾರೆ. ಸೊ ಅಲ್ಲಿ ಆ ಡಿಸೈಪಲ್ಸ್ ಎಲ್ರಿಗೂ ಏನ್ ಮಾಡ್ತಾ ಇದ್ದಾರೆ, ಒಂದು ವಿಷಯನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾವ ವಿಷಯಕ್ಕೆ ನೀವು ಏನ್ ಮಾಡ್ಬೇಡಿ, ಭಯ ಪಡ್ಬೇಡಿ, ಯಾವ್ದಕ್ಕೂ ನೀವು ಯೋಚನೆ ಮಾಡ್ಬೇಡಿ, ಯಾಕಂದ್ರೆ ದೇವರು ನಿಮ್ ಜೊತೆ ಇದ್ದಾರೆ. ಈ ಒಂದು ವಿಷಯಗಳಿಗೆಲ್ಲ ನೀವ್ ಏನ್ ಮಾಡ್ಬೇಡಿ, ಚಿಂತೆ ಪಡ್ಬೇಡಿ ಅಂತ ಹೇಳ್ಕೊಂಡೇ ಬರ್ತಾರೆ. ಮತ್ತೆ 10:29 ಓದಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಹೇಳ್ತಾರೆ. 10:29 ಎರಡು ಬುದ್ಧಿಗಳನ್ನು ಮಾಡುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಏರಿಕೆಯಾಗಿದೆ. ಅದರಿಂದ ಹೆದರಬೇಡಿರಿ, ಬಹಳ ಬುದ್ಧಿಗಳಿಗಿಂತ ನೀವು ಹೆಚ್ಚಿನವರು. ನೋಡಿ, ಈ ವಿಷಯಗಳನ್ನ ಹೇಳ್ಕೊಂಡೇ ಹೋಗ್ತಾರೆ. ಈ ವೆಂಟ್ ಆನ್ ಸೇಯಿಂಗ್ ಮೆನಿ ಥಿಂಗ್ಸ್. ನೀವು ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ ಅಂತ. ಸೊ ಇದನ್ನ ನಾವು ಹೇಳುವಾಗ, ಅವರು ಹೇಳುವಾಗ ಆ ಜಾಗದಲ್ಲಿ ನೋಡಿದ್ರೆ, ಅಲ್ಲಿರೋ ಡಿಸೈಪಲ್ಸ್ ಇದನ್ನ ಗ್ರಹಿಸ್ಕೊಳ್ಳಕ್ಕೆ ತುಂಬಾ ಕಠಿಣವಾಗಿತ್ತು ಅವ್ರಿಗೆ. ಯಾಕಂದ್ರೆ ಅದನ್ನ ನಂಬಕ್ ಆಗ್ತಾ ಇಲ್ಲ ಅವ್ರಿಗೆ. ಕೂದಲನ್ನ ಕೂಡ ಎಣ್ಸೋ ತರ, ನಮ್ಮ ಕೂದಲು ಎಣ್ಸೋ ಆ ರೀತಿಯಲ್ಲಿ ದೇವ್ರು ಎಣಿಸ್ತಾರ? ಒಂದು ಕೂದಲು ಕೆಳಗಡೆ ಬಿದ್ರು ಅವ್ರಿಗೆ ಗೊತ್ತಾಗತ್ತೆ. ಯಾವ ಥಿಂಕಿಂಗ್ ಅಲ್ಲಿ ಅದನ್ನ ಯೋಚನೆ ಮಾಡಿರ್ಬೇಕು ಅಂತ ನೋಡಿದ್ರೆ, ತುಂಬಾ ಜನಕ್ಕೆ ಅದನ್ನ ನಂಬಕ್ಕೆ ಏನಾಗ್ತಾ ಇಲ್ಲ, ಟ್ರಸ್ಟ್ ಮಾಡಕ್ ಆಗ್ತಿಲ್ಲ ಬೇರೆ ಜನರಿಗೆ. ಅಲ್ಲಿರೋ ಡಿಸೈಪಲ್ಸ್ಗೆ ಇದು ಬೇರೆ ತರ ಇತ್ತು. ಈಗ ಕೆಲವು ನಮ್ಗೆ ಅದು ಬೇರೆ ತರ ಇರ್ಬೋದು, ಆದ್ರೆ ಅಲ್ಲಿರೋರ್ಗೆ ಅದನ್ನ ನಂಬಕ್ಕೆ ಆಗ್ತಾ ಇಲ್ಲ ಅಂತೆ. ಸೊ ಗಾಡ್ ವಾಸ್ ಸೋ ವೆರಿ ಗ್ರೇಟ್. ಈ ಸ್ಮಾಲ್ ಥಿಂಗ್ಸ್ ಕೂಡ ನೋಡ್ತಾರ. ನೋಡಿ, ಆ ಗುಬ್ಬಚ್ಚಿ ಬಗ್ಗೆ ಕೂಡ ಮಾತಾಡ್ತಾರೆ ಇಲ್ವಾ? ಆ ಗುಬ್ಬಚ್ಚಿಗಳು ಅಷ್ಟು ಕೇರಿಂಗ್ ಆಗಿ ದೇವ್ರು ಏನ್ ಮಾಡ್ತಾ ಇದಾರೆ, ಅದನ್ನ ನೋಡ್ಕೊಂತ ಇದ್ದಾರೆ. ಬಟ್ ನಾವು ಯೋಚನೆ ಮಾಡಿ, ಆ ಗುಬ್ಬಚ್ಚಿನ ಡಿಸೈನ್ ಯಾವ ಡಿಸೈನ್ ಮಾಡಿದ್ದಾರೆ. ಇಲ್ಲಿರೋ ನಾವು ಈ ಸೌಂಡ್ ಕೊಡ್ತಾ ಇದೆಯಲ್ಲ, ಪಕ್ಷಿ ಪ್ರಾಣಿಗಳು, ಆ ಸೌಂಡ್ಗೆ ಅವ್ರು ಯಾವ ತರ ಟ್ಯೂನ್ ಮಾಡಿರ್ಬೇಕು, ಆ ಒಂದು ಕಲರು, ಆ ಒಂದು ಡಿಸೈನು, ಅದಕ್ಕೆ ಬೇಕಾಗಿರೋ ಎಲ್ಲಾ ವಿಷಯನೂ ಒಂದೊಂದು ಡಿಸೈನ್ ಮಾಡಿ, ಅದಕ್ಕೆ ಮೂಲ ಬೋನ್ ಇಂದ ಹಿಡಿದು ಅದಕ್ಕೆ ಯಾವ ಶೇಪ್ ಅಲ್ಲಿ ಇರ್ಬೇಕು, ಮ್ಯಾಕ್ಸಿಮಮ್ ಎಷ್ಟು ಸ್ಟ್ರೆಂತ್ ಇರ್ಬೇಕು, ಯಾವ ಕಲರ್ ಇರ್ಬೇಕು, ಒಂದೊಂದು ನೋಡಿ ಚಿಕ್ಕ ವಿಷಯಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋ ದೇವರು ಈಗ ನಮ್ಮನ್ನು ಏನ್ ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರೋ ವಿಷಯಗಳನ್ನೆಲ್ಲ ಏನ್ ಮಾಡ್ತಾ ಇದಾರಂತೆ, ಕೊಟ್ಟೆ. ಹಂಗಂದ್ರೆ ನಮ್ಗೆ ಬೇಕಾಗಿರೋ ವಿಷಯನ ಏನ್ ಮಾಡಲ್ಲ, ಕೊಡದೆ ಇರಲ್ಲ ಇಲ್ವಾ? ಆ ಪಕ್ಷಿ ನೋಡಿ, ಕರೆಕ್ಟಿಗೆ ಅದಕ್ಕೆ ತಕ್ಕಂತೆ ಯಾವ ಟೈಮಲ್ಲಿ ಅದು ಆರ್ಬೇಕು, ಯಾವ ಟೈಮಲ್ಲಿ ಯಾವ್ದನ್ನ ಯೂಸ್ ಮಾಡಿದ್ರೆ ಆರತ್ತೆ, ಎಲ್ಲಾನು ಅದಕ್ಕೆ ಆ ಮೈಂಡ್ ಅಲ್ಲಿ ಕೂಡ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಬ್ರೈನ್ ಅಲ್ಲಿ ರೈಟ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಅದು ರೆಕಾರ್ಡ್ ಆಗತ್ತೆ, ಅದ್ ತಕ್ಕಂತೆ ಅದು ಬಾಳತ್ತೆ, ಅದಕ್ಕೆ ತಕ್ಕಂತೆ ಅದು ಇರುತ್ತೆ. ನಮಗೂ ದೇವ್ರು ಏನ್ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಕೊಟ್ಟಿದ್ದಾರಾ, ಇಲ್ಲ ಅದಕ್ಕಿಂತ ಅಧಿಕವಾಗಿ ಕೊಟ್ಟಿದ್ದಾರ? ಇಟ್ಸ್ ಆಲ್ವೇಸ್ ಬೀನ್, ವಿ ಹ್ಯಾವ್ ಬೀನ್ ಆಲ್ವೇಸ್ ಗ್ರೇಟ್ ಫಾರ್ ಇಟ್. ವಿ ಹ್ಯಾವ್ ಬೀನ್ ಆಲ್ವೇಸ್ ಮುಖ್ಯವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು ನಮ್ಗೆ. ಸೊ ನಾನು ಆ ಟೈಮಲ್ಲಿ ಬರ್ದಿರೋ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, HL ಬ್ರದರ್ಸ್ ಅಲ್ಲಿ ಮಾತಾಡ್ತಾರ, ನೀವು ಮಾಡಿರೋ HL ಹೆಲಿಕಾಪ್ಟರ್ ಕೂಡ ಕೆಳಗಡೆ ಬಿದ್ದೋಗ್ಬಿಡ್ಬೋದು ಆಗ್ತಾ ಇರುವಾಗ. ಆ ಪಕ್ಷಿ ಏನ್ ಮಾಡಲ್ಲ, ಕೆಳಗಡೆ ಬೀಳಕ್ಕೆ ದೇವ್ರು ಬಿಡಲ್ಲ. ಅಷ್ಟು ಆ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ,
ಇನ್ನೊಂದು, ಇದೆಲ್ಲ ಮಾಡಿರೋ ದೇವರು ಇದನ್ನೆಲ್ಲ ನೋಡಿ ಜೆನಿಸಸ್ 1:31 ಹೇಳ್ತಾರೆ, ಇದನ್ನೆಲ್ಲ ಒಳ್ಳೇದೆಂದು ಕಂಡೆನು. ಚೆನ್ನಾಗಿತ್ತಂತೆ ಅವ್ರಿಗೆ. He was very satisfied with all these things, whatever he has made. Every creature, whatever he has made, it was so beautiful for him. ಅಷ್ಟು ಚೆನ್ನಾಗಿತ್ತಂತೆ ಅದು. ಅದೆಲ್ಲ ನೋಡಿ ಅವ್ರಿಗೆ ಚೆನ್ನಾಗಿದೆ, ಇಟ್ಸ್ ಗುಡ್ ಇಟ್ ಈಸ್ ಅಂತ ಹೇಳ್ತಾರೆ. ಸೊ ಈಗ ಈ ಒಂದು ವಿಷಯಗಳನ್ನೆಲ್ಲ ಮಾಡ್ಕೊಂಡು ಬಂದಿರೋ ದೇವರು ಯಾವುದೋ ಒಂದು ವಿಷಯನ ತನ್ನ ಮಗನಿಗೆ ಏನ್ ಮಾಡ್ತಾರೆ, ಕೂಸ್ಕೊಡ್ತಾರೆ. ಈ ವಿಷಯನ ನೀನ್ ಮಾಡು, ಇದನ್ನ ನಿನ್ನ ಸೃಷ್ಟಿ ಮಾಡು, ಇದನ್ನ ಹಿಂಗೇನೋ ಒಂದು, ಆ ವಿಷಯದಲ್ಲಿ ಏನೋ ಒಂದು ಕೊರತೆ ಬಂದ್ಬಿಡ್ತು. ಆ ಕೊರತೆಯಿಂದ ಅದನ್ನ ಸರಿಪಡಿಸೋದಕ್ಕೆ ಆತನ ಮಗನೇ ಏನ್ ಮಾಡ್ತಾರೆ, ಕೊಡ್ತಾರೆ ಅದನ್ನ. ಯಾಕಂದ್ರೆ ಅವ್ರಿಗೆ ಕ್ರಿಯೇಟ್ ಮಾಡಿದ್ದು, ಅವರೇ ಅದನ್ನ ಸರಿಪಡಿಸಿ ಅವ್ರಿಗೆ ತಿರ್ಗಾ ಅದನ್ನ ಅವ್ರ ತಂದೆ ದೇವರ ಹತ್ರ ಕೊಡ್ಬೇಕು ಅಂದ್ಬಿಟ್ಟು ಒಂದು ವಿಷಯ ಇದೆ. ಸೊ ಈ ಒಂದು ಪ್ರಾಸೆಸ್ ಅಲ್ಲೇ ನಾವು ಬಂದಿದ್ದೀವಿ ಅಲ್ವಾ. ಇವಾಗ ಈ ಪ್ರಾಸೆಸ್ ಅಲ್ಲಿ ಚಿಂತೆ ಯಾರಿಗಿರ್ಬೇಕು? ಪರ್ಫೆಕ್ಟ್ ಆಗಿ ನಮ್ಮನ್ನ ಮಾಡಿ ಪರ್ಫೆಕ್ಷನ್ ಇಂದ ನಾವು ಕೆಳಗಡೆ ಬಿದ್ದಿದ್ವಿ, ತಿರ್ಗಾ ಇಂಪರ್ಫೆಕ್ಷನ್ ಇಂದ ಪರ್ಫೆಕ್ಟ್ ಮಾಡಿ ತಿರ್ಗಾ ಅದನ್ನ ಯಾರು ಕೊಡ್ಬೇಕು? ಇದ್ರ ಪರ್ಫೆಕ್ಷನ್ ಮಾಡೋ ಕೆಲಸ ಯಾರಿಗೆ? ಯಾರು ಚಿಂತೆ ಪಡ್ಬೇಕು? ನಾವ್ ಯಾಕೆ ಪಡ್ತಾ ಇದೀವಿ? ನಾವ್ ಯಾವ್ದಕ್ ಪಡ್ತಾ ಇದೀವಿ ನೋಡಿ, ಅದನ್ನ ನಾವು ಯೋಚನೆ ಮಾಡ್ಬೇಕು ಇಲ್ವಾ. ಸೊ ಅದಕ್ಕೆ ದೇವ್ರು ಎಲ್ಲಾ ಸೃಷ್ಟಿಗಳಿಗೂ ಪರ್ಫೆಕ್ಟ್ ಆಗಿ ಮಾಡಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇಟ್ಟಿದ್ದಾರೆ. ಅದು ಅದರದ್ದು ವಚನ ಓದೋಣ ನಾವು. ಕೀರ್ತನೆಗಳು 145:16 ಹೇಳ್ತಾರೆ ನೋಡಿ. Psalms 145:16 verse 16 ನೋಡಿ. ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತೀರಿ. ನೋಡಿ, ನೀವು ಕೈ ತೆಗೆದು ಎಲ್ಲಾ ಜೀವಿಗಳ ಇಷ್ಟವನ್ನು ಏನ್ ಮಾಡ್ತಾ ಇದ್ದೀರಂತೆ? You are openest thine hand and satisfying the desire of every living thing. It is every living thing. ಒಂದ್ಬುರ್ ಮಾತ್ರ ಬಿಟ್ಬಿಟ್ಟಿಲ್ಲ. ಅದ್ರಲ್ಲಿ ಮನುಷ್ಯನು ಏನಾಗ್ತಾನೆ, ಅಡಗ್ತಾನೆ, ಸೇರ್ತಾರೆ ಇಲ್ವಾ. ನಥಿಂಗ್ ಇಸ್ ಟೂ ಸ್ಮಾಲ್ ಫಾರ್ ಗಾಡ್ ಟು ನೋಟಿಸ್. ಯಾವುದೋ ಒಂದು ವಿಷಯನು ಚಿಕ್ಕದಾಗಿದೆಪ್ಪ, ಅದನ್ನ ನೋಡಕ್ಕಾಗಲ್ಲ, ಅದನ್ನ ನೋಡಲ್ಲ ಅವರು ಅಂತ ಹೇಳಂಗೆ ಇಲ್ಲ. ಸೊ ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಆ ಒಂದು ಗುಬ್ಬಚ್ಚಿ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ, ಆ ಟೀಚಿಂಗ್ ಮಾಡ್ತಾರೆ. ಸೊ ಆರ್ ವಿ ನಾಟ್ ಸ್ಪೆಷಲ್ ದೆನ್ ದಟ್? ಆ ಗುಬ್ಬಚ್ಚಿಕ್ಕಿಂತ ನೀನು ಸ್ಪೆಷಲ್ ಇಲ್ವಾಪಾ ಅಂತ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ. ಸೊ ನಾವು ಅದನ್ನ ರಿಯಲೈಸ್ ಮಾಡ್ಬೇಕು. ಡು ಯು ರಿಯಲೈಸ್ ದಟ್ ನಾವು ದೇವರ ಮಕ್ಕಳು? ಹೌದಪ್ಪ, ನಾನ್ ದೇವ್ರ ಮಕ್ಕಳು ನಾವು ಅಂತ ಹೇಳೋದನ್ನ ನಾವು ಏನ್ ಮಾಡ್ಬೇಕು? ಫಸ್ಟ್ ರಿಯಲೈಸ್ ಮಾಡ್ಲೇಬೇಕು ಅಂತ ನೋಡಿದ್ವಿ. ಸಡನ್ ಆಗಿ ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಿಷಯ ನಡೆಯೋದಿಲ್ಲ ಇಲ್ವಾ. ನಾವು ಎಷ್ಟೊಂದ್ ಸತಿ ಈ ವಿಷಯನ ನಮ್ಮ ಜೀವಿತದಲ್ಲಿ ನಾವು ಹೇಳ್ಕೊಂಡ್ಬಿಡ್ತೇವೆ. ಬ್ರದರ್ ಸಡನ್ ಆಗಿ ಹಿಂಗ್ ಆಗ್ಬಿಡ್ತು ಬ್ರದರ್, ಆಕ್ಸಿಡೆಂಟ್ ಆಗಿ ಹಿಂಗ್ ಆಗ್ಬಿಡ್ತು ಬ್ರದರ್. ದಯವಿಟ್ಟು ಆ ಮಾತನ್ನ ನಾವು ಹೇಳಲೇಬಾರ್ದು ಜೀವಿತದಲ್ಲಿ. ಸಡನ್ ಆಗಿ ನಿಮ್ಗೆ ಏನು ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಪ್ಪ ಅಂದ್ರೆ ಇವತ್ತು ಸಬ್ಜೆಕ್ಟ್ ಓದುವಾಗ ಗೊತ್ತಾಗತ್ತೆ ಯಾಕಪ್ಪ ನಿಮ್ಗೆ ಸಡನ್ ಆಗಿ ಯಾವ್ದು ಆಗೋದಿಲ್ಲ ಅಂದ್ಬಿಟ್ಟು. ಯಾಕಂದ್ರೆ ನಿಮ್ಗೆ ಏನೇ ಆಗ್ಬೇಕಾದ್ರು ದೇವರ ಚಿತ್ತ ಇಳ್ದೆ ಮೇಲೆಯಿಂದ ಪರ್ಮಿಷನ್ ಕೊಡದೆ ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ, ನಿಮ್ಮನ್ನ ಏನು ಮುಟ್ಟೋಕ್ಕೂ ಆಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ನೀವು ತಿಳ್ಕೊಂಡಿರ್ಬೋದು ನನ್ಗೆ ಇಷ್ಟ ಬಂದಂಗೆ ನಾನು ಏನು ಬೇಕಾದ್ರೂ ಮಾಡ್ಬೋದು. ನೋ, ಯು ಕ್ಯಾನ್ ನಾಟ್ ಡೂ. ಮಾಡೋಕ್ಕಾಗಲ್ಲ. ನೀವು ಮಾಡಿದ್ರು ದೇವ್ರ ಚಿತ್ತ ಇಲ್ಲದೆ, ಅದನ್ನ ಪರ್ಮಿಷನ್ ಇಲ್ಲದೆ ನೀವು ಅಲ್ಲಿ ಹೋಗೋಕ್ಕಾಗಲ್ಲ. ಯಾವುದೇ ವಿಷಯನೂ ಸರಿ, ಎಷ್ಟೇ ಪ್ರಯತ್ನ ಪಟ್ರು ಸರಿ. ಯಾಕಂದ್ರೆ ಅಷ್ಟು ಜೋಪಾನವಾಗಿ ನೋಡ್ಕೊತಾ ಇದ್ದಾರೆ. ಬೇರೆ ಎಲ್ಲ ಬೇರೆ, ನಾವು ಮಾತ್ರ ಸ್ಪೆಷಲ್. ಅವ್ರ ಕಣ್ಣು ನಮ್ಮ ಹತ್ರ ಆ ರೆಪ್ಪೆ ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ನೋಡೋದೇ ಇಲ್ಲ. ಆ ಒಂದು ವಿಶ್ವಾಸ ಇರ್ಬೇಕು ನಮ್ಗೆ. ಅಷ್ಟು ಮಹತ್ವವಾದ ದೇವ್ರನ್ನ ಏನ್ ಮಾಡ್ತಾ ಇದ್ವಿ ನಾವು. ನಮ್ಗೆ ಏನೇ ನಡೆದ್ರು, ಅದೇ ನಾವು ರೋಮನ್ಸಲ್ಲಿ ಓದೋದಿಲ್ವಾ, ರೋಮನ್ಸ್ 8:28 ಏನೇ ನಡೆದ್ರು ಸರಿ, ಎಲ್ಲನೂ ಒಳ್ಳೆದಕ್ಕೆ. ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಗುಡ್. ಎಲ್ಲನೂ ಒಳ್ಳೇದಕ್ಕೆ. ರೋಮನ್ 8:28 ಹೇಳ್ತಾರೆ ಇಲ್ವಾ. ಅದನ್ನ ನಾವು ಏನು ನಿರಾಕರಿಸ ಮಾಡೋಕ್ಕಾಗಲ್ಲ. ಏನೇ ನಡೀಲಿ ಅದು ಒಳ್ಳೇದಕ್ಕೆ. ಸೊ ಆ ಸ್ಪ್ಯಾರೋನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾಟ್ ಒನ್ ವಿತೌಟ್ ಫಾದರ್ಸ್ ಪರ್ಮಿಷನ್ ಕೆಳಗಡೆ ಬೀಳಲ್ಲ ಅಂತಾರೆ. ಯಾವುದೇ ಘಟನೆ ನಮ್ಮ ಜೀವಿತದಲ್ಲಿ ನಡೆದ್ರು ಅದಕ್ಕೆ ಒಂದು ಅರ್ಥ ಇದೆ ಅಂದ್ಬಿಟ್ಟು ನಾವೇನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು, ತಿಳಿದುಕೊಳ್ಬೇಕು. ಫಸ್ಟ್ ನಮ್ಮ ಜೀವಿತದಲ್ಲಿ ಏನೇ ಘಟನೆ ನಡೆದ್ರು, ಯಾವುದೇ ಇನ್ಸಿಡೆಂಟ್ ಆದ್ರೂ ಸರಿ, ಆ ಇನ್ಸಿಡೆಂಟು ನಡೆಯೋದು ಒಳ್ಳೇದಕ್ಕೆ. ಯಾಕಂದ್ರೆ ಇದು
ಒಳ್ಳೇದಕ್ಕೆ ನಡೀದಿದೆ ಅಂದ್ಬಿಟ್ಟು ಏನು ವಚನ ನೀನು ನಡೆಯೋದೆಲ್ಲ ಒಳ್ಳೇದಕ್ಕೆ ನಡೆಯೋದಪ್ಪ ಅಂದ್ಬಿಟ್ಟು ವಚನ ಹೇಳುವಾಗ ಖಂಡಿತವಾಗ್ಲೂ ಅದು ಏನಾಗತ್ತಂತೆ, ಒಳ್ಳೇದಕ್ಕೆ ನಡೆಯುತ್ತೆ. ಫಾರ್ ಅವರ್ ಯಾಕೆ ಇದು ಅಂತ ನೋಡುವಾಗ ನಮ್ಮ ಜೀವಿತದ ಆತ್ಮೀಕ ವಿಷಯಕ್ಕೆ ಅದು ನಾವು ಏನ್ ಹೇಳ್ಬೇಕು, ಫಾರ್ ಅವರ್ ಹೈಯೆಸ್ಟ್ ಸ್ಪಿರಿಚುವಲ್ ವೆಲ್ಫೇರ್ಗೋಸ್ಕರನೇ ಇದು ನಡೀತಾ ಇದೆ. ನಮ್ಮ ಜೀವಿತದಲ್ಲಿ ಆತ್ಮಿಕ ಕಾರ್ಯಗಳಿಗೆಗೋಸ್ಕರನೇ ಏನಾಗ್ತಾ ಇದೆ, ಇದು ನಡೀತಾ ಇದೆ ಅಂದ್ಬಿಟ್ಟು ನಾವು ನಂಬಬೇಕು. ಸೊ ಬೇರೆ ಲೋಕದಲ್ಲಿ ಇರೋರಿಗೆ ಬೇರೆ, ಅದು ವರ್ಲ್ಡಲ್ಲಿ ಇರೋರಿಗೆ ಡಿಫ್ರೆಂಟ್. ಗಾಡ್ ನಮ್ಗೆ ಪರ್ಮಿಟ್ ಮಾಡಿದ್ರೆ ಅದು ಟೋಟಲಿ ಡಿಫ್ರೆಂಟ್. ಅದನ್ನು ನಾವು, ಯಾಕಂದರೆ ಲೋಕದಲ್ಲಿ ಅಲ್ಲಿರೋ ಜನರಿಗೂ ಸೇಟನ್ ಏನು ಬೇಕಾದ್ರೂ ಅದು ಫ್ರೀಯಾಗಿ ಅವ್ರಿಗೆ ಏನು ಬೇಕಾದ್ರೂ ಕೊಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಮ್ಮನ್ನ ಮುಟ್ಬೇಕಂದ್ರೆ ದೇವ್ರ ಪರ್ಮಿಷನ್ ಇರಬೇಕು. ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ, ನಾನು ಫುಲ್ ಅನ್ಭವಿಸಿ ಅದನ್ನು ಹಂಗಿಂಗಿಲ್ಲ, ಹೈಯೆಸ್ಟ್ ಲೆವೆಲಲ್ಲಿ ಏನು ಮಾಡಿದ್ದೀನಿ ಜೀವಿತದಲ್ಲಿ ಅನುಭವಿಸಿದ್ದೀನಿ. ನನ್ನ ಎಕ್ಸಾಂಪಲ್ಲೇ ಅಷ್ಟು ಲೆವೆಲ್, ಆ ಲೆವೆಲಲ್ಲಿ ನಾನು ಕಾರ್ಯಗಳನ್ನ ಅನುಭವಿಸ್ತಾ ಇದ್ದೀನಿ ಅಂತ ನಾನು ಅನುಭವಿಸ್ತೀನಿ ಅಂದ್ಬಿಟ್ಟು ಯೋಚನೆ ಯೂಗೇನೇ ಮಾಡಿಲ್ಲ ನಾನು. ಆ ಯೂಗೇನೇ ಇದ್ದಿಲ್ಲ. ಇಷ್ಟು ವಿಷಯಗಳನ್ನ ನಾನು ಕಷ್ಟಗಳನ್ನ ಅನುಭವಿಸ್ತೀನಿ, ಇಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀನಿ. ಯಾಕಂದರೆ ಶರೀರದಲ್ಲೂ ತೊಂದರೆ, ಮೆಂಟಲ್ ಆಗು ತೊಂದರೆ, ಮನೆಯಲ್ಲೂ ತೊಂದರೆ, ಆಫೀಸಲ್ಲೂ ತೊಂದರೆ, ಎಲ್ಲ ಜಾಗದಲ್ಲೂ ನೀತಿವಂತನಾಗಿ ಬಾಳ್ಬೇಕಾದ್ರೆ ತೊಂದರೆಗಳು ಅಷ್ಟಿಷ್ಟು ಬರೋದಿಲ್ಲ. ನಿಮಗೆ ಚಿಂತೆ ಪಡ್ತಾನೆ ಇರಬೇಕು. ನೀವು ಪಡೆದೇ ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಒಂದು ಜಾಗದಲ್ಲಿ ನಾನು ನನ್ನ ಹೆಸರನ್ನ ಯಾಕಪ್ಪ ಈ ಥರ ಒಂದು ಜೀವಿತದಲ್ಲಿ ನನಗೆ ಮಾತ್ರ ಈ ಥರ ನಡೀತು, ಏನೋ ಓದುವಾಗ ನನ್ನ ಹೆಸರೇ ಆ ಥರ ಇದೆ, ಆಗಲೇ ಆ ಹೆಸರನ್ನ ಇಟ್ಟಿದೆ. ಸ್ಟ್ಯಾನ್ಲಿ ಅಂತ ಹೇಳಿದ್ರೆ ಏನಂತಂದರೆ, ದ ಪರ್ಸನ್ ಹೂ ಲಿವ್ಸ್ ಇನ್ ಮಿಡಲ್ ಆಫ್ ದ ರಾಕ್ಸ್ ಆಫ್ ದ ಓಷನ್ಸ್ ಆರ್ ಸಿ ಅಂತ. ಆ ಸಮುದ್ರದ ಕಲ್ಲುಗಳ ನಡುವೆ ಇರುವ ಬಾಳುವ ಒಬ್ಬ ಮನುಷ್ಯ ಅಂತ. ಹಂಗಂದ್ರೆ ಏನಂದ್ರೆ, ಅಷ್ಟು ಎಷ್ಟೇ ಅಲೆಗಳು ಹೊಡೆದ್ರು ನಿಂತ್ಕೊಳ್ಬೇಕು. ಆ ಒಂದು ಬಲನ ದೇವ್ರನ್ನ ಏನು ಮಾಡ್ತಾರೆ, ನಮ್ಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾವೇ ಏನು ಮಾಡಬೇಕು, ಪಾಸಿಟಿವ್ ಮೈಂಡ್ನ ಕ್ರಿಯೇಟ್ ಮಾಡ್ಕೊಂಡು ಮುಂದೆ ಬರಬೇಕು. ಯಾಕಂದರೆ ನೆಗೆಟಿವ್ ಮೈಂಡ್ ಕ್ರಿಯೇಟ್ ಮಾಡಿಸ್ತಾನೆ. ಯಾಕೆ ಈ ದೂಷಣೆ, ನಾವು ಯಾರನ್ನ ದೂಷಣೆ ಮಾಡಬೇಕು ಅಂದ್ಬಿಟ್ಟು ಅವ್ನಿಗೆ ಆಸೆ. ತಂದೆ ಆದ ದೇವ್ರನ್ನ ನಮ್ಮ ಬಾಯಿಯಿಂದಲೇ ಏನು ಮಾಡಬೇಕು, ದೂಷಣೆ ಮಾಡಬೇಕು. ಅದರಿಂದ ಒಂದು ಸಂತೋಷ ಒಬ್ಬನಿಗೆ. ಆ ಸಂತೋಷನ ನಾವು ಏನು ಮಾಡಬಾರ್ದು, ಅವನಿಗೆ ಕೊಡಲೇಬಾರ್ದು, ಜಾಗನೇ ಬಿಡಬಾರ್ದು. ಆ ಜಾಗ ಬಿಟ್ರೇನೆ ಇಮಿಡಿಯೇಟಾಗಿ ಏನಾಗ್ತಾನೆ, ಎಷ್ಟು ಬೇಕೋ ನಿಮ್ಮನ್ನು ಏನು ಮಾಡ್ತಾನೆ, ಸ್ಲೇ ಮಾಡ್ಬಿಡ್ತಾನೆ. ಆ ವಿಷಯಕ್ಕೆ ನಾವು ಜಾಗ ಬಿಡಬಾರ್ದು. ಸೊ ನೋಡೋಣ, ನಾವು ಯೋವನ 19:10-11 ಒಂದು ವಿಷಯನ ನೋಡಿ, ನಿಮಗೆ ಬೇಗ ಓದಿ. 10-11, 19, 10 and 11. ಯಾರು ತೆಗಿತೀರೋ ಬೇಗ. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲು ನೀನು ಮಾತನಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ನೋಡಿ, ಇಲ್ಲಿ ಪಿಲಾತ್ ಹತ್ರ ಮಾತಾಡ್ತಾರೆ. ರಿಮೆಂಬರ್ ಮಾಡ್ಕೊಳ್ಬೇಕು ನಾವು ಒಂದು ವಿಷಯನು, ಜೀಸಸ್ ಮಾತಾಡ್ತಾ ಇರೋದು ಅಲ್ಲಿ ಯಾರ ಹತ್ರಪ್ಪ ಅಂದರೆ, ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಯೆಸ್ಟ್ ಕಿಂಗ್ ಓವರ್ ದೇರ್. ಈಸ್ ರೂಲರ್ ಆಫ್ ರೋಮ್. ರೋಮ್ ರಾಜ್ಯಕ್ಕೆ ದೊಡ್ಡ ರಾಜ. ಎಂಟೈರ್ ವರ್ಲ್ಡ್ನ ಆ ಟೈಮಲ್ಲಿ ಏನಾಯ್ತು, ರೋಮು ಆಳ್ವಿಕೆ ಮಾಡ್ತಾ ಇರುವ ಆ ರೋಮ್ ರಾಜ ಮುಂದೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನು ಏನೇ ಹೇಳ್ಕೊ, ನೀನೇನಾದರೂ ಮಾಡ್ಕೊ, ಆದರೆ ಮೇಲೆಯಿಂದ ಪರ್ಮಿಷನ್ ಇಲ್ಲ ಅಂದರೆ ನೀನು ಏನು ಮಾಡೋಕ್ಕಾಗಲ್ಲ, ನನ್ನ ಏನು ಮಾಡೋಕ್ಕಾಗಲ್ಲ. ಎಷ್ಟು ಧೈರ್ಯವಾಗಿ ಯಾರ ಮುಂದೆ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿದ್ರು ಅಷ್ಟು ಧೈರ್ಯವಾಗಿ ನಿಂತ್ಕೊಂಡು ಅವ್ರು ಮಾತಾಡ್ತಾರೆ. ಅಂದರೆ ನಮ್ಮ ಮುಂದೆ ಪಿಲಾತ್ ಡೈಲಿ ಇದ್ದಾನೆ, ಪಕ್ಕದಲ್ಲೇ ಕುತ್ಕೊಂಡಿದ್ದಾನೆ, ನಮ್ಮ ಮುಂದೆನೇ ಇದ್ದಾನೆ, ನಮ್ಮ ಮನಸ್ಸಲ್ಲೇ ಇದ್ದಾನೆ. ಅವನ ಹತ್ರ ಯಾವಾಗಲೂ ಮಾತಾಡ್ತಾನೆ ಇರ್ಬೇಕು. ನೀನು ಏನೇ ಹೇಳಿದ್ರು ಸರಿ, ನೀನು ಏನೇ ಮಾಡಿದ್ರು ಸರಿ, ತಂದೆಯಾದ ದೇವರ ಪರಿಶುದ್ಧಾತ್ಮ ನನ್ನ ಪಕ್ಕದಲ್ಲಿ ನನ್ನಲ್ಲಿದೆ, ಅವರ ಶಕ್ತಿ ನನ್ನಲ್ಲಿದೆ. ಇನ್ನೇನು ಮಾಡೋದು, ನನ್ನ ಕೈನ ಏನು ಮಾಡೋಕ್ಕಾಗಲ್ಲ ಸ್ವಾಮಿ, ಸೈಡ್ಗೆ ಹೋಗು ಅಂತ ಹೇಳ್ತಾನೆ ಇರ್ಬೇಕು. ಆ ಚಿಂತೆಯಲ್ಲಿ ಇರ್ಬೇಕು ನಾವು. ಆದರೆ ನಾವು ಆ ಚಿಂತೆಯಲ್ಲಿ ಇದ್ದೀವ, ಇವತ್ತು ನಾನು ಯಾವ ಕಾರ್ ಇಸ್ಕೊಳ್ಬೇಕು, ಯಾವ ಡ್ರೆಸ್ ಹಾಕ್ಕೊಳ್ಬೇಕು, ಇಲ್ಲ ಯಾವ ಲಿಪ್ಸ್ಟಿಕ್ ಹಾಕ್ಕೊಳ್ಬೇಕು, ಯಾವ ಶೂ ಹಾಕ್ಕೊಳ್ಬೇಕು, ಯಾವ ಒಡವೆ ತೊಗೊಳ್ಬೇಕು, ಯಾವ ಸೈಟ್ ತೊಗೊಳ್ಬೇಕು, ಯಾವ ಚಿಂತೆಯಲ್ಲಿ, ಕೆಲಸದಲ್ಲಿ ಈ ಕೆಲಸ ಬೇಕಾ ನನಗೆ, ಇನ್ನೂ ಸ್ವಲ್ಪ ದೊಡ್ಡ ಕೆಲಸಕ್ಕೆ ಹೋಗೋಣ, ಇನ್ನೂ ಸ್ವಲ್ಪ ಸಂಪಾದನೆ ಮಾಡೋಣ, ಆಸ್ತಿ ಇಟ್ಕೊಳ್ಳೋಣವಾ, ಆಸ್ತಿ ಬೇಡವಾ, ಮಾರ್ಬಿಡೋಣವಾ, ಎಷ್ಟು ಯೋಚನೆಗಳು, ಯಾವ ಚಿಂತೆಗಳಿದ್ದೀವಿ ನೋಡಿ.
ಈ ಚಿಂತೆ ಎಲ್ಲ ಕೊಟ್ಬಿಟ್ಟು ನಿಜವಾದ ಚಿಂತೆ ಯಾವುದ್ರ ಮೇಲೆ ನಾವು ಇಡಬೇಕೋ ಅದನ್ನ ಏನು ಮಾಡ್ತಾ ಇದ್ದಾನೆ? ಭಸ್ಮ ಮಾಡ್ತಿದ್ದಾನೆ. ಸೊ ಇಲ್ಲಿ ನಮಗೆ ಎಷ್ಟೋ ಚಿಂತೆಗಳು ಬರ್ಬೋದು. ಎವ್ರಿ ಮೆಂಬರ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್ ವಿಲ್ ಹ್ಯಾವ್ ಟ್ರಿಬುಲೇಷನ್ಸ್. 100% ಬರುತ್ತೆ, ಟ್ರಿಬುಲೇಷನ್ಸ್ ಬರುತ್ತೆ. ನಾಟ್ ಜಸ್ಟ್ ತೊಂದರೆಗಳು ಮಾತ್ರ ಬರೋದಿಲ್ಲ, ಅದು ಭಯಂಕರ ಭೂಕಂಪನೆ ಬರೋದು ನಿಜವಾದ ಮಕ್ಕಳಿಗೆ. ಆದರೆ ಆ ಭೂಕಂಪ ಬಂದ್ರೂ ಹೆಂಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಲೈಕ್ ಎ ಪಾಸಿಂಗ್ ಕ್ಲೌಡ್ಸ್. ಮೇಘ ಇವಾಗಿರುತ್ತೆ, ಅದೇ ಮೇಘ ಇನ್ನು 1 ಅವರಲ್ಲಿ ಏನಾಗುತ್ತೆ? ಚೆದ್ರೋಗುತ್ತೆ. ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೇ ವಿಷಯಗಳು ಬಂದ್ರು, ಎಷ್ಟೇ ಚಿಂತೆ ನಾವು ಪಟ್ರು ಸರಿ, ಎಷ್ಟೇ ಕಷ್ಟಗಳು ಬಂದ್ರು ಸರಿ, ಆ ಕಷ್ಟ ತಾತ್ಕಾಲಿಕವಾಗಿಯೇ ಕೊಡೋದು. ನಮಗೆ ನಮ್ಮ ಭಾರಕ್ಕೆ ನಮ್ಮ ಸ್ಟ್ರೆಂತ್ಗೆ ಆಗದೆ ಇರೋ ವಿಷಯನ ಏನು ಮಾಡಲ್ಲ, ನಮಗೆ ಕೊಡಲ್ಲ. ನಮ್ಗೆ ಗೊತ್ತದು. ಸೊ ಆ ಸ್ಟ್ರೆಂತ್ಗೆ ಆಗದೆ ಇರೋ ವಿಷಯನ ಕೊಟ್ರು ಅದಕ್ಕೆ ತಕ್ಕಂತೆ ಬಲನೂ ಏನು ಮಾಡ್ತಾರೆ? ಕೊಡ್ತಾರೆ. ಅದು ತಕ್ಕಂತೆ ಪ್ರೊಟೆಕ್ಷನ್ ಕೊಡ್ತಾರೆ. ಚಾನ್ಸೇ ಇಲ್ಲ. ಎಷ್ಟು ಜನ ನನ್ನ ಪಕ್ಕದಲ್ಲಿ ಎಷ್ಟೋ ತೊಂದರೆ ಆದರೂ ಯಾರನ್ನು ಮುಟ್ಟಕ್ಕೂ ಬಿಟ್ಟಿಲ್ಲ, ದೇವ್ರು ಮುಟ್ಟಕ್ಕೆ ಬಿಟ್ಟಿಲ್ಲ. ಇವಾಗೂ ಸರಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಇವತ್ತು ನಾನು ಬರಲೇಬಾರ್ದು, ನನಗೆ ಆಗಲಿಲ್ಲ, ಯಾಕಂದ್ರೆ ನನ್ನ ಸಂದರ್ಭ ಆ ಥರ ಬ್ರದರ್ ಕೇಳ್ಕೊಂಡ್ಬಿಟ್ಟೆ ನಾನು. ಬ್ರದರ್ ಬಿಟ್ಬಿಡಿ, ಈ ವಾರ ನನಗೆ ಆಗ್ತಾ ಇಲ್ಲ, ನಾನು ಬರೋಕ್ಕಾಗಲ್ಲ. ಬೇರೆ ಎಷ್ಟೋ ವಿಷಯಗಳಿದೆ, ನಿಮ್ಮ ಮುಂದೆ ಮಾತಾಡೋಕ್ಕಾಗಲ್ಲ, ಕೇಳ್ಕೊಳಕ್ಕಾಗಲ್ಲ. ನಾನು ಅಷ್ಟು ವಿಷಯ ನಾನು ಹೇಳಿದ್ರೆ ನೀವೇ ಹತ್ಬಿಡ್ತೀರಾ. ಆ ಲೆವೆಲಲ್ಲಿ ಪ್ರಾಬ್ಲಮ್ಸಲ್ಲಿ ಇದ್ದೀನಿ. ಆದ್ರೂ ದೇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನನ್ನ ಒಂದು ಜೀವಿತದಲ್ಲಿ ನೀನು ಏನೇ ಕಷ್ಟಗಳು ಬಂದ್ರು ಸರಿ, ಯಾವುದೇ ತೊಂದರೆಗಳು ಬಂದ್ರು ಸರಿ, ನನಗೆ ಮಾಡೋದನ್ನ ನೀನು ಮಾಡಲೇಬೇಕು ಸ್ವಾಮಿ. ಬಿಕಾಸ್ ಐ ಆಮ್ ಪೊಸೆಸಿವ್ ಆನ್ ಯು. ನಾವು ಬೇರೆಯವ್ರ ಮೇಲೆ ಏನು ಇರ್ಬೋದು? ಪೊಸೆಸಿವ್ ಆಗಿರ್ಬೋದು. ಬೇರೆ ವಿಷಯಗಳ ಮೇಲೆ, ಬೇರೆ ಜನಗಳ ಮೇಲೆ, ಬೇರೆ ವಸ್ತುಗಳ ಮೇಲೆ ನಾವು ಪೊಸೆಸಿವ್ ಆಗಿರೋ. ಆದರೆ ಅವ್ರು ಪೊಸೆಸಿವ್ ಆಗಿರೋದು ಒಬ್ಬರೇ ಒಬ್ರು, ಅಂದರೆ ನಾವು ಮಾತ್ರನೇ. ಆ ಥರ ಮಗನಾದ ಆ ಶರೀರದ ಮೇಲೆ ಅಷ್ಟು ಪೊಸೆಸಿವ್ನೆಸ್ ಅವ್ರಿಗೆ. ಈ ಡಸಂಟ್ ಲೈಕ್ ವಿ ಗೋಯಿಂಗ್ ಟು ಎನಿಬಡಿ ಎಲ್ಸ್ ಆರ್ ವರ್ಷಿಪಿಂಗ್ ಎನಿಬಡಿ ಆರ್ ಗೋಯಿಂಗ್ ಆ್ಯಂಡ್ ಆಸ್ಕಿಂಗ್ ಎನಿಬಡಿ. ಎವ್ರಿಥಿಂಗ್ ಅವ್ರ ಹತ್ರನೇ ಏನು ಮಾಡ್ಬೇಕು? ನಾವು ಬೇಡಬೇಕು, ಅವ್ರ ಹತ್ರನೇ ಇರಬೇಕು, ಅವ್ರ ಜೊತೆನೇ ಇರಬೇಕು ಅನ್ನಿಸೋದು. ಅವ್ರಿಗೆ ಇಷ್ಟವಾದವ್ರನ್ನ ಏನು ಮಾಡೋದು ಸರಿ ಯಾರಿಗೂ ಬಿಟ್ಕೊಡಲ್ಲಪ್ಪ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ, ಬೇರೆ ಯಾರೂ ನಮ್ಮನ್ನ ಬಂದು ಅವ್ರಿಗಿಂತ ಅಧಿಕವಾಗಿ ಪ್ರೀತಿಸೋಕ್ಕೆ ಬಿಡೋದಿಲ್ಲ. ಅಂಥವ್ರನ್ನ ನಾವೂ ಸರಿ ಅವ್ರಿಗಿಂತ ಬೇರೆ ಯಾವುದಾದ್ರೂ ವಿಷಯಗಳ ಬಗ್ಗೆನೋ ಯಾರ ಬಗ್ಗೆನೋ ಪ್ರೀತಿಸಿದ್ರೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಬಿಡ್ತಾರೆ. ಅದನ್ನು ಇದು ಎಕ್ಸ್ಪೀರಿಯನ್ಸ್ ಆಗಿರೋರು ಮಾತ್ರ ಗೊತ್ತಾಗುತ್ತೆ. ಬಿಕಾಸ್ ಈ ಸೋ ಪೊಸೆಸಿವ್, ಅಷ್ಟು ಪೊಸೆಸಿವ್, ಅಷ್ಟು ಚಿಂತೆ ಪಡ್ತಾ ಇದ್ದಾರೆ ನಮ್ಮ ಬಗ್ಗೆ. ಯಾಕಂದರೆ ಇವನ್ನ ಈ ವಿಷಯದಲ್ಲಿ ಕಳಿಸ್ಬಿಟ್ರೆ ಅವ್ನು ನನ್ನ ಹತ್ರ ಬರೋದಿಲ್ಲ, ನನಗೆ ಬೇಕಾಗಿರೋದನ್ನ ಕೊಡೋಲ್ಲ. ಇವನಿಗೆ ಇದೆಲ್ಲ ಕೊಟ್ಬಿಟ್ರೆ ನನ್ನ ಹತ್ರ ಬರಲ್ಲ. ಇವನಿಗಿದೆಲ್ಲ ನೀನು ಎಷ್ಟೇ ಬೇಡ್ಕೊಳ್ಳಿ. ನಾನು ಪ್ರೇಯರಲ್ಲೆಲ್ಲ ಹಿಗ್ಗ ಮುಗ್ಗಿ ಉರುಳ್ಕೊಂಡೆಲ್ಲ ಪ್ರೇಯರ್ ಮಾಡಿದ್ದೀನಿ. ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾರೆ ನಡೆಯುತ್ತೆ ಹಿಂದೂ ಅಲ್ಲೆಲ್ಲ, ಆದರೆ ಹಂಗೆಲ್ಲ ಬಿದ್ದು ಪ್ರೇಯರ್ ಮಾಡಿದ್ದೀನಿ. ನನಗೆ ಬೇಕೇ ಬೇಕು ಅಂತ ಆಟ ಹಿಡ್ತಿದ್ದೀನಿ. ಏನೇ ಮಾಡೋದು ಸರಿ, ಕೊಡಲ್ಲ ಅಂದರೆ ಕೊಡಲ್ಲ. ನಿನ್ಗೇನು ಕೊಡಬೇಕು, ಏನು ಬಿಡಬೇಕು ಅಂದ್ಬಿಟ್ಟು ನನಗೆ ಗೊತ್ತು ಅಂತ ಕ್ಲಿಯರಾಗಿ ಅದನ್ನು ಸೂಚನೆ ಕೊಡ್ತಾರೆ. ಆಗ ಚಿಂತೆ ಪಡ್ತಾ ಅವಾಗೇ ಗೊತ್ತಾಯ್ತು, ನೀನು ಚಿಂತೆ ಪಡೋದ್ರಿಂದ ಏನು ಯೋಚನೆ ಇಲ್ಲ ಸ್ವಾಮಿ. ಈ ಸಬ್ಜೆಕ್ಟ್ ಬರೆಯುವಾಗ ಭಯಂಕರ ಚಿಂತೆ ಇತ್ತು. ಈಗ ಅಷ್ಟು 10 ವರ್ಷ ಆದಮೇಲೆ ಇವಾಗ ಮಾತಾಡುವಾಗ ಗೊತ್ತಾಗ್ತಾ ಇದೆ ಆ ಚಿಂತೆಯಿಂದ ನಾನು ಎಷ್ಟು ದೂರಗಳು ಬಂದಿದ್ದೀನಿ ಅಂತ. ಎಷ್ಟೋ ವಿಷಯಗಳ ಬಗ್ಗೆ ಚಿಕ್ಕ ವಿಷಯ ಕೂಡ ಚಿಂತೆ ಪಡ್ತಾ ಇದ್ದೀನಿ ನಾನು. ಈಗ ಎಷ್ಟು ದೊಡ್ಡ ವಿಷಯ ಇದೆ, ಅದನ್ನ ನನ್ನ ಕೈಲಿ ನಿಜವಾಗ್ಲೂ ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ, ಹಂಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಆದ್ರೇನು ನನಗೆ ಇಲ್ಲಿ ಬಂದು ಮಾತಾಡ್ಬೇಕು, ನಿಮ್ಗೆ ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಆಸಕ್ತಿನ ಅಷ್ಟು ಹೈ ಲೆವೆಲ್ ಇಟ್ಟಿದ್ದಾರೆ. ಯಾಕಂದ್ರೆ ದೇವ್ರು ನಮ್ಮನ್ನ ಒಂದ್ಸತಿ ನನ್ನ ಮಗ ನನ್ಗೆ ಬೇಕು ಅಂತ ಹೇಳ್ಬಿಟ್ರೆ ನೀನು ಏನೇ ಮಾಡೋದು ಸರಿ ಆ ಒಂದು ಇದರಿಂದ ಬಿಚ್ಕೊಳಕ್ಕಾಗೋದೇ ಇಲ್ಲ. ಯಾಕಂದ್ರೆ ಅಷ್ಟು ಟೈಟಿಗೆ ಏನು ಮಾಡ್ಬಿಡ್ತಾರೆ, ನಮ್ಮನ್ನ ಹಗ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಆ ಲೆವೆಲಲ್ಲಿ ಏನು ಮಾಡ್ಬೇಕು, ಅವ್ರನ್ನ ಪ್ರೀತಿಸಕ್ಕೆ ಏನು ಮಾಡಬೇಕು, ಟ್ರೈ ಮಾಡಬೇಕು. ಯಾಕಂದರೆ ಈ ವಾಂಟ್ಸ್ ಅಸ್ ಟು ಬಿ ಲೈಕ್ ದಟ್. ಈ ವಾಂಟ್ಸ್ ಅಸ್ ಟು ಲವ್ ಹಿಮ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ದಿಸ್ ವರ್ಲ್ಡ್, ಬಿಕಾಸ್ ಹಿ ಹ್ಯಾಸ್ ಕಾಲ್ಡ್ ಅಸ್ ಫಾರ್ ದಟ್. ಅಷ್ಟು ಇಷ್ಟಪಡ್ತಾ ಇದ್ದಾರೆ ನಮ್ಮನ್ನು. ನಮ್ಮ ಮಗ ನಮ್ಮನ್ನು ಬಿಟ್ಟರೆ ಬೇರೆ ಯಾರ ಹತ್ರ ಆದರೂ ಪ್ರೀತಿ ಅಧಿಕವಾಗಿ ಸಲ್ಲಿಸಿದ್ರೆ ಸ್ವಲ್ಪ ಹಂಗೆ ಇಮಿಡಿಯೇಟಾಗಿ ಒಂದು ನೋಡು ನನ್ನ ಎಷ್ಟು ಮಾಡ್ತೀನಿ ನೋಡು, ಹೋಗ್ಬಿಟ್ಟ ನೋಡಲ್ಲಿ. ಆ ಲೆವೆಲಲ್ಲಿ ದೇವರು ಅದಕ್ಕಿಂತ ಹೈ ಲೆವೆಲಲ್ಲಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಸೊ ನಮ್ಮ ಚಿಂತೆ ಎಲ್ಲ ಎಲ್ಲಿರ್ಬೇಕಂದ್ರೆ
ಆ ಮನುಷ್ಯನ ಸಂತೋಷ ಪಡೋದು ವಿಷಯಗಳಲ್ಲೇ ಇರಬೇಕು. ಅವ್ರನ್ನ ಎದ್ದಿದ ತಕ್ಷಣ ನಾನು ಏನು ಸಂತೋಷ ಪಡ್ತಾ ಇದ್ದೀನಿ, ಮಲಗುವಾಗ ಏನು ಸಂತೋಷ ಪಡ್ತಾ ಇದ್ದೀನಿ, ನಾನು ನಿಂತ್ಕೊಂಡಿರುವಾಗ ಏನು ಸಂತೋಷ ಪಡ್ತಾ ಇದ್ದೀನಿ, ನನ್ನ ಕಷ್ಟ ಬರುವಾಗ ಅವ್ರನ್ನ ಹೆಂಗೆ ಯೋಚಿಸ್ಕೊತೀನಿ, ನನಗೆ ದುಃಖ ಬರುವಾಗ ಹೆಂಗೆ, ಸಂತೋಷ ಬರುವಾಗ ಅವ್ರ ಜೊತೆ ಹೆಂಗೆ, ಎಲ್ಲಾನು ನೀವು ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರನೇ ಯು ಆರ್ ಅ ಚೈಲ್ಡ್ ಆಫ್ ಗಾಡ್. ಅದರ್ವೈಸ್ ಯು ಆರ್ ಚೈಲ್ಡ್ ಆಫ್ ದ ವರ್ಲ್ಡ್. ಅದನ್ನ ನಾವು ಯೋಚನೆ ಮಾಡಬೇಕು. 2 ಕೊರಿಂಥ್ಯ 4:17 ಹೇಳ್ತಾರೆ ನೋಡಿ. 2 Corinthians 4:17. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ, ಕ್ಷಣ ಮಾತ್ರ, ಲಿಟ್ಲ್ ಬಿಟ್ ಓನ್ಲಿ ಕಷ್ಟ ಬಂದ್ರೆ ಅದು ಟಕ್ಕಂತ ಇರುತ್ತೆ. ಆಗ ಕಷ್ಟದಿಂದ ಏನೋ ಒಂದು ವಿಷಯ ಕಲ್ತ್ಕೊಳ್ಬೇಕು ನಾವು ಅಷ್ಟೇ. ಅದು ಕಲ್ತ್ಕೊಳ್ಳೋಕೆ ಅದನ್ನ ನಮ್ಮ ಏನ್ ಮಾಡ್ತಾರೆ, ಪರ್ಮಿಷನ್ ಬಿಡ್ತಾರೆ. ಇಮಿಡಿಯೇಟ್ ಆಗಿ ಆ ವಿಷಯ ಏನಂತ ನೀವು ಅನಲೈಸ್ ಮಾಡಿ ಅದನ್ನ ಕಲ್ತ್ಕೊಂಡ್ಬಿಟ್ರೆ ಟಕ್ಕಂತ ಅದು ಇಮಿಡಿಯೇಟ್ ಆಗಿ ಏನಾಗುತ್ತೆ, ರಿಲೀವ್ ಆಗುತ್ತೆ. ನಿಜವಾಗ್ಲೂ ಕಲ್ತ್ಕೊಂಡಿಲ್ಲ ಅಂದ್ರೆ ಕಲ್ತ್ಕೊಳ್ಳೋ ತನಕ ನಿಮ್ಮ ಹತ್ರ ಎತ್ತೋದೇ ಇಲ್ಲ. ದಟ್ಸ್ ವಾಟ್ ಈಸ್ ಕಮಿಂಗ್ ಟು ಸೇ. ಓದಿಸ್ತೀರಿ ಇವಾಗ. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕಾರ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಅದು ಯಾವ್ದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ನಿರಂತರವಾದ ಗೌರವ ಪ್ರಭಾವವನ್ನು ನಮಗೆ ಒದಗಿ ಸಿಗುವುದಕ್ಕೆ ಏನ್ ಮಾಡಿದಾರಂತ ಅದನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಯೋಚನೆ ಮಾಡಬೇಕು. ದಟ್ಸ್ ವೈ ಜೀಸಸ್ ಸೆಡ್ ಟು ಹಿಸ್ ಡಿಸೈಪಲ್, ಬಟ್ ದ ಏರ್ಸ್ ಆಫ್ ಯುವರ್ ಹೆಡ್ ಇಸ್ ಆಲ್ ನಂಬರ್ಡ್. ಚಿಕ್ಕ ವಿಷಯ ಕೂಡ ಅದು ಏನಂದ್ರೆ, ನಂಬರ್ ಅಂದ್ರೆ ನಿಜವಾಗ್ಲೂ ನಂಬರ್ ಮಾಡಿರೋ ವಿಷಯ ಇಲ್ಲ. ಅಷ್ಟು ಚಿಕ್ಕ ವಿಷಯ ಕೂಡ ನಿನ್ನ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ. ಲೆಕ್ಕ ನನ್ನಲ್ಲಿ ಬರ್ಕೊಡತೈತೆ, ನನ್ನ ಮೆಮೊರಿಯಲ್ಲಿ ಇದೆ. ಯೋಚನೆ ಮಾಡಬೇಡ. ದಿಸ್ ಇಸ್ ಹೌ ಈ ಶೋಸ್. ಅಷ್ಟು ಇಂಟಿಮೇಟ್ ಆಗಿ ಏನ್ ಮಾಡ್ತಾರೆ ದೇವ್ರು ನಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದಾರೆ. ಬೇರೆ ಯಾರು ಅಷ್ಟು ಲೆವೆಲಲ್ಲಿ ಏನ್ ಮಾಡೋಕ್ಕಾಗಲ್ಲ, ನಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಈ ನೋಸ್ ಎಲ್ಲ ನಮ್ಮ ಬಗ್ಗೆ ಎಲ್ಲಾನು ಗೊತ್ತು ಅವ್ರಿಗೆ. ಈ ನೋಸ್ ಅಸ್ ಬೆಟರ್ ದೆನ್ ವಿ ನೋ. ನನ್ನ ಬಗ್ಗೆ ನನಗಿಂತಲೂ ನನ್ನ ತಂದೆಯಾದ ದೇವರಿಗೆ ಅಧಿಕವಾಗಿ ಗೊತ್ತು. ಆ ವಿಶ್ವಾಸ ನನಗಿರ್ಬೇಕು. ವಿ ಡೋಂಟ್ ನೋ. ನಿಜವಾಗಿ ನಾನು ಎಕ್ಸಾಂಪಲ್, ನನ್ನ ಕೂದಲಲ್ಲಿ, ನನ್ನ ತಲೆಯಲ್ಲಿ ಕೂದಲು ಎನ್ಸಕ್ಕೆ ನನ್ನ ಕೈಯಲ್ಲೇ ಆಗಲ್ಲ. ನನ್ನ ಬಗ್ಗೆನೇ ನನ್ಗೆ ಗೊತ್ತಿಲ್ಲ ಸರಿಗೆ. ಆದ್ರೆ ಅವ್ರಿಗೇನಾಗೋ ಎಲ್ಲನೂ ಗೊತ್ತು. ಆ ಲೆವೆಲ್ ಇದ್ದಾರೆ. ಯಾಕಂದ್ರೆ ಅವ್ರು ದೇವ್ರ ಜನ, ದೇವ್ರ ಮಕ್ಕಳು, ಇಲ್ಲ ದೇವ್ರಿಗೆ ಇಷ್ಟವಾದವರು ಇದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಕಿಂಗ್ ಡೇವಿಡ್ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ Psalms 139:5 1-5. ಈ ವಚನ ಓದುವಾಗ ನನಗೆ ಎಷ್ಟು ತೃಪ್ತಿ ಆಯ್ತು ಅಂದ್ರೆ, ನಾನು ಈ ಲೆವೆಲಲ್ಲಿ ಇರಬೇಕು ಒಂಥರ ಅದಕ್ಕೆ ಹೋಗಿ ಜಾಯ್ನ್ ಆಗ್ಬಿಟ್ಟೆ ಈ ವಚನಕ್ಕೆ ನಾನು. ಐ ವಾಸ್ ಲವಿಂಗ್ ದಿಸ್ ವರ್ಸ್ ಸೋ ಮಚ್. ದಟ್ಸ್ ವೈ ವೆರಿ ಇಂಪಾರ್ಟೆಂಟ್ ವರ್ಸ್. ಕೀರ್ತನೆ 139 1-5. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ, ನಿಧಾನವಾಗಿ ಓದಿ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ಏನ್ ಮಾಡಿದೀರಾ? ತಿಳಿದುಕೊಂಡಿದ್ದಿ. ನನ್ನನ್ನು ಅವರು ಏನ್ ಮಾಡಿದ್ದಾರೆ? ಪರೀಕ್ಷಿಸಿ, ಎಕ್ಸಾಮಿನ್ ಮಾಡಿ, ಎಲ್ಲ ಚೆಕ್ ಮಾಡಿ, ಸರ್ಚ್ ಮಾಡಿ ಏನ್ ಮಾಡಿದಾರಂತೆ? ತಿಳ್ಕೊಂಡಿದಾರಂತೆ ಡೇವಿಡ್ನ. ನೆಕ್ಸ್ಟ್, ನಾನು ಕೂತುಕೊಳ್ಳುವುದು ಕುತ್ಕೊಳ್ಳೋದು ಸರಿ, ಎದೊಳೋದು ಸರಿ, ಯಾವ ಲೆವೆಲ್ ಅಲ್ಲಿ ನೋಡಿ. ವಿಚ್ ಮೀನ್ಸ್ ವೆನ್ ಐ ಸಿಟ್ ಹೈ ಲೆವೆಲ್ ಅಲ್ಲಿ ಕೂಡ ಯೋಚನೆ ಮಾಡ್ಬೋದು ನೀವು. ಇನ್ ದ ಥ್ರೋನ್, ವೆನ್ ಐ ಕಮ್ ಔಟ್ ಫ್ರಮ್ ದ ಥ್ರೋನ್ ಆಲ್ಸೋ, ವೆನ್ ಐ ಕಮ್ ಇನ್ ದ ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ಕುತ್ಕೊಳ್ಳುವಾಗಲೂ ಸರಿ, ದೊಡ್ಡ ವಿಷಯಗಳಲ್ಲೂ ಇರುವಾಗಲೂ ಸರಿ, ಚಿಕ್ಕ ವಿಷಯಗಳಿರುವಾಗ ಸರಿ, ನೀವೇನ್ ಮಾಡಿದೀರ ನನ್ನ? ನೆಕ್ಸ್ಟ್, ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನನ್ನ ಆಲೋಚನೆಗಳನ್ನು ನಾನು ಮಾತಾಡಕ್ ಮುಂಚೆನೆ, ನಾನು ಹೇಳಕ್ ಮುಂಚೆನೆ, ನಾನು ಏನ್ ಯೋಚನೆ ಮಾಡಕ್ ಬರ್ತೀನಿ ಅದನ್ನು ನಿಮ್ಗೆ ಗೊತ್ತು. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನೋಡಿ, ನಾನು ಅಳೋದು ಸರಿ, ನಗೋದು ಸರಿ, ನಾನು ಮಲಗೋದು ಸರಿ, ಎಲ್ಲನೂ ಏನ್ ಮಾಡಿದೀರ ನೀವು? ತಿಳ್ಕೊಂಡಿದ್ರಾ? ನನ್ನ ನಡತೆ ಎಲ್ಲ ನಿನಗೆ ಗೋಚರವಾಗಿದೆ. ಏನಾಗಿದೆ ಅಂತೆ? ಎಲ್ಲ ಗೋಚರವಾಗಿದೆ. ಹಂಗಂದ್ರೆ ಏನರ್ಥ? ಗೊತ್ತಾಗಿದೆ ನಮ್ಮ ನಡವಳಿಕೆ ಎಲ್ಲಾನು ಏನಾಗಿದೆ? ಈಸ್ ಅಕ್ವೈಂಟೆಡ್ ವಿತ್ ಎವ್ರಿಥಿಂಗ್, ಈ ನೋಸ್ ಎವ್ರಿಥಿಂಗ್. ನಮ್ಮ ಬಗ್ಗೆ ಎಲ್ಲಾನು ಗೊತ್ತಂತೆ ಅವ್ರಿಗೆ. ಮತ್ತೆ ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೆ ಇರುವಂತದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ನೋಡಿದ್ರ? ಈ ವಚನ ನಾವು ಏನ್ ಮಾಡ್ಬೇಕು? ನಾವೇ ಹೇಳೋ ತರ ಇರ್ಬೇಕು. ನೀವು ನನ್ನ ಮೇಲೆ, ದೇವ್ರು ನನ್ನ ಮೇಲೆ ಕೈ ಇಟ್ಟಿದ್ದಾರೆ, ಇಲ್ಲಿ ಕೈ ಇಟ್ಕೊಂಡಿದ್ದಾರೆ, ನನ್ನ ಮೇಲೆ ಕೈ ಹಾಕೊಂಡಿದ್ದಾರೆ, ಕೈ ಇಟ್ಟಿದ್ದಾರೆ ಅನ್ಬಿಟ್ಟು
ಆ ವಚನ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಆ ಭರವಸೆ ಕೊಡ್ಬೇಕು. ದೇವ್ರು ನನ್ನ ಮೇಲೆ ಕೈ ಇಟ್ಟಿದಾರಪ್ಪ, ಹಿಂಗ್ ಇಟ್ಕೊಂಡಿದ್ದಾರೆ, ಏನೇ ಬರ್ಲಿ, ಯಾರು ಇಟ್ಕೊಂಡಿರೋದು ಪಕ್ಕದಲ್ಲಿ ಇರೋದನ್ನ ನಾವು ಏನ್ ಮಾಡ್ಬೇಕು, ಅವಾಗ ಆ ಚಿಂತೆ ಅನ್ನೋ ವಿಷಯ ಏನಾಗಲ್ಲ ನಮ್ಗೆ. ನೀವು ಅಲ್ಲಿ 5ನೇ ವಿಷಯ ಓಡಿದ್ರೆ ಆ ಎಜ್ಜಲ್ಲಿ ನೋಡಿ ಲಾರ್ಡ್ ಆಸ್ ಎಜ್ ಡಸ್ ಕಂಪ್ಲೀಟ್ಲಿ ಸರೌಂಡೆಡ್ ಅಂತೆ. ಏನ್ ಮಾಡಿದ್ದಾರೆ ಅಂತೆ, ನಮ್ಮನ್ನ ಆವರಿಸಿಕೊಂಡಿದ್ದಾರೆ. ವಿಚ್ ಮೀನ್ಸ್ ನೋಬಡಿ ಕ್ಯಾನ್ ಎಂಟರ್, ನೋಬಡಿ ಕ್ಯಾನ್ ಟಚ್. ಒಂದು ಇರುವೆ ಕಚ್ಚಬೇಕಾದ್ರೂ ಸರಿ, ಅವ್ರ ಪರ್ಮಿಷನ್ ಇಲ್ಲದೆ ಏನ್ ಮಾಡಲ್ಲ, ಕಚ್ಚಕ್ಕೆ ನಮ್ಮನ್ನ ಬಿಡಲ್ಲ. ಯಾವ ಲೆವೆಲಲ್ಲಿ ನೋಡಿ, ಕಂಪ್ಲೀಟ್ಲಿ ಸರೌಂಡ್. ಅಷ್ಟು ಪ್ರಾವಿಡೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಅಫೇರ್ಸ್ ಚಿಕ್ಕದಿಂದ ಹಿಡಿದು ದೊಡ್ಡದ ತನಕ ಏನ್ ಮಾಡ್ತಾ ಇದ್ದಾರೆ. ಹಂಗಂದ್ರೆ ಎಂಥ ದೇವ್ರನ್ನ ಪೂಜಿಸ್ತಾ ಇದ್ದೀವಿ, ಎಂಥ ದೇವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಪ್ರೇಸ್ ಬಿ ಟು ದ ಗಾಡ್. ನಿಜವಾಗ ಹೇಳ್ತಾ ಇದ್ದೀನಿ, ಯಾರಿಗೂ ಈ ಒಂದು ಅವಕಾಶ ಲೋಕದಲ್ಲಿ ಸಿಗೋದಿಲ್ಲ ನಮ್ಮನ್ನು ಬಿಟ್ರೆ. ಯಾರಿಗೂ ಗೊತ್ತಿಲ್ಲ ನಿಜವಾದ ದೇವ್ರು ಯಾರು. ಎಷ್ಟೋ ರಥಯಾತ್ರೆ ಹೋಗ್ಬೋದು, ಎಷ್ಟೋ ದೊಡ್ಡ ದೊಡ್ಡ ಐಡಲ್ ವರ್ಷಿಪ್ಸ್ಗಳನ್ನ ಮಾಡ್ಬೋದು, ಏನೇ ಮಾಡಲಿ, ಆದರೆ ಈ ಲವ್ ನಿಮ್ಗೆ ಎಲ್ಲೋ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ. ಯಾರಿಗೂ ಯಾವ ದೇವರು ಎಕ್ಸ್ಪ್ರೆಸ್ ಮಾಡಲ್ಲ ಇಷ್ಟು ಲವ್, ಅಷ್ಟು ಏನು ಪ್ರೀತಿನ ಏನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಸೊ ಆರ್ ವಿ ಟ್ರಸ್ಟಿಂಗ್ ರಿಯಲಿ ಗಾಡ್ ಇನ್ ದಟ್ ವೇ? ಕ್ವಶ್ಚನ್ ಮಾರ್ಕ್ ನೋಡಿ. ಅವ್ರು ನಮ್ಮನ್ನ ಅಷ್ಟು ಪ್ರೀತಿಸೋದ್ರಿಂದ, ಅವ್ರು ಅಷ್ಟು ಪ್ರೊಟೆಕ್ಷನ್, ಅಷ್ಟು ಪ್ರಾವಿಡೆನ್ಸ್ ನಮ್ಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ಕೊಟ್ಟರು ದೇವರು ನಾವು ಎಷ್ಟು ಯಾವ ಲೆವೆಲಲ್ಲಿ ಅವ್ರನ್ನ ಏನು ಮಾಡ್ತಾ ಇದ್ದೀವಿ, ಟ್ರಸ್ಟ್ ಮಾಡ್ತಾ ಇದ್ದೀವಿ, ನಂಬ್ತಾ ಇದ್ದೀವಿ. ಅವ್ರ ಮೇಲೆ ಎಷ್ಟು ಭರವಸೆ ಇಡ್ತಾ ಇದ್ದೀವಾ? ಇಲ್ಲ. ನಮ್ಮ ಭರವಸೆ ಎಲ್ಲ ನಮ್ಮ ಚಿಂತೆ ಮೇಲೇನೆ. ನನಗೆ ಯಾವಾಗ ಆ ಟೈಮಲ್ಲಿ ಐ ವಾಸ್ ಆಲ್ವೇಸ್ ಹ್ಯಾವಿಂಗ್ ದಟ್ ಯೋಚನೆ. ನಾವು ಅಲ್ಲಿ ಹೌ ಡೇವಿಡ್ ವಾಸ್, ವಿ ಆರ್ ಆಲ್ಸೋ ಸೇಮ್. ಹೌದು, ಡೇವಿಡು ಇದಕ್ಕೆ ಮುಂಚೆ ಆ ಒಂದು ಭರವಸೆಗೆ ಮುಂಚೆ ಹೇಳ್ತಾನೆ ನೋಡಿ, ಸ್ಯಾಮ್ಸ್ 38:18 ಹೇಳ್ತಾನೆ ನೋಡಿ. 38:18 ಓದಿ. ಆ ಟೈಮಲ್ಲಿ ಡೇವಿಡು ಫುಲ್ಲಿ ಕನ್ಫ್ಯೂಸ್, ಏನ್ ಮಾಡ್ಬೇಕಂದ್ರೂ ಗೊತ್ತಿಲ್ಲ. ಈಗ ನಾವ್ ಹೆಂಗಿದೀವೋ ಡೇವಿಡು ಅದೇ ರೀತಿಯಲ್ಲಿ ಇದ್ರಂತೆ. ಓದಿ. ನನಗೆ ಜುಮ್ಮು ಹಿಡಿದಂತೆ 18 ನಾನು ಅಪರಾಧಿಯೇ ಹೌದೆಂದು ಒಪ್ಪಿಕೊಳ್ಳುತ್ತೇನೆ. ನಾನು ಅಪರಾಧಿಯೇ, ನಾನು ಪಾಪ ಮಾಡಿರೋನೆ, ನಾನು ತಪ್ಪು ಮಾಡಿರೋನೆ, ನಿಮ್ಗೆ ವಿರುದ್ಧವಾಗಿ ಮಾಡ್ಬಿಟ್ಟೆ, ಅದನ್ನ ನಾನು ಒಪ್ಕೊಂತೀನಿ. ನೆಕ್ಸ್ಟ್, ನನ್ನ ಪಾಪದ ದೆಸೆಯಿಂದಲೇ ನನಗೆ ವ್ಯಸನ ಉಂಟಾಯಿತು. ನೋಡಿ, ಐ ಆಮ್ ಆನ್ಶಿಯಸ್ ಬೈ ಮೈ ಸಿನ್. ಚಿಂತೆ ಅವ್ರಿಗೆ ಯಾವ್ದ್ರಿಂದ ಬಂತಂತೆ, ಅವ್ರು ಮಾಡಿರೋ ಪಾಪದಿಂದ ಬಂತಂತೆ. ಬಟ್ ಇಫ್ ವಿ ಆರ್ ಲೈಕ್ ದಟ್, 100% ನಾವೇನಾಗ್ತೀವಿ, ಕೆಳಗಡೆ ಬಿಡ್ತೀವಿ. ಪಾಪ ಮಾಡ್ಬಿಟ್ಟು ಆ ಪಾಪ ಮಾಡಿದೀವಿ ಅನ್ಬಿಟ್ಟು ಪಶ್ಚಾತ್ತಾಪ ಪಟ್ಟು ಅದರಿಂದ ಆಚೆ ಬರೋದು ಬಿಟ್ಬಿಟ್ಟು ಆ ಪಾಪದ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ನಾವು ಏನ್ ಮಾಡಕ್ಕಾಗಲ್ಲ, ಮುಂದೆ ಬರಕ್ಕಾಗಲ್ಲ. ಕೀರ್ತನೆಗಳು 12:25 ಹೇಳ್ತಾ ನೋಡಿ. ಕೀರ್ತನೆಗಳು 12:25. ಪ್ರಾಬ್ಸ್ 12:25 ಇಲ್ವಾ? ಸಾರಿ, ಜ್ಞಾನೋಕ್ತಿಗಳು 25. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 25ನೇ ವಚನ. ಕಳವಳವು ಮನಸ್ಸನ್ನು ಕುಗ್ಗಿಸುವುದು. ಏನ? ಕಳವಳವು ಮನಸ್ಸನ್ನು ಏನ್ ಮಾಡುತ್ತೆ? ಕುಗ್ಗಿಸುವುದು. ಕಳವಳವು ಅಂದ್ರೆ ಆನ್ಶಿಯಸ್, ಅದೇ ಚಿಂತೆ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಸೊ ಆನ್ ಆನ್ಶಿಯಸ್ ಹಾರ್ಟ್ ವಿಕ್ಸ್ ಎ ಮ್ಯಾನ್ ಡೌನ್, ಕೆಳಗಡೆ ಹಾಕ್ಬಿಡತ್ತಂತೆ. ನೀನ್ ಚಿಂತೆ ಪಡ್ತಾನೆ ಇದ್ರೆ ಏನ್ ಮಾಡಕ್ಕಾಗಲ್ಲ, ಎದ್ದು ಓಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಏನು ಸಾಧನೆ ಮಾಡಕ್ಕಾಗಲ್ಲ, ಕೊಡ್ಬೇಕಾಗಿರೋ ಫಲ ಕೊಡಕ್ಕಾಗಲ್ಲ, ಮನೇಲಿ ಮಾಡ್ಬೇಕಾಗಿರೋ ಕೆಲಸ ಮಾಡಕ್ಕಾಗಲ್ಲ, ಆಫೀಸಲ್ಲಿ ಇರೋ ಏನೇ. ಅದರಿಂದ ಚಿಂತೆ ಪಡೋದ್ರಿಂದ ಯಾವುದು ನಡೆಯೋದಿಲ್ಲ, ಸಕ್ಸಸ್ ಆಗೋದಿಲ್ಲ. ಬಟ್ ಯಾವ್ದು ಚೆನ್ನಾಗಿರತ್ತಂತೆ, ಕೆಳಗಡೆ ಹೇಳ್ತಾನೆ ನೋಡಿ. ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು. ಆ ಕನಿಕರದ ಮಾತು, ಕನಿಕರದ ಮಾತು ನಮ್ಗೆ ಯಾರು ಕೊಡ್ತಾ ಇರೋದು? ಆ ಮಾತು ನಮ್ಮನ್ನ ಏನ್ ಮಾಡತ್ತಂತೆ? ಹಿಗ್ಗಿಸುವುದು. ದಟ್ ವಿಲ್ ಬ್ರಿಂಗ್ ಅಸ್ ಡೌನ್ ಫ್ರಮ್ ಆಲ್ ದ ಥಿಂಗ್ಸ್. ಯಾವುದೇ ಚಿಂತೆ ಇರಲಿ, ನಾವು ಎಷ್ಟೇ ಪಾಪ ಮಾಡಿರಲಿ, ಏನೇ ನಾವು ತಪ್ಪು ಮಾಡಿರಲಿ, ನಾವು ಇಮಿಡಿಯೇಟ್ ಆಗಿ ಯಾರ ಮುಂದೆ ಹೋಗಿ ನಿಂತ್ಕೊಂತೀವೋ ಅದು ಮುಖ್ಯವಾದ ವಿಷಯ. ಐದರ್ ವಿ ಸ್ಟ್ಯಾಂಡ್ ಬಿಫೋರ್ ದ ಸೇಟನ್ ಆರ್ ದ ವರ್ಲ್ಡ್ ಆರ್ ದ ಪರ್ಸನ್ ಆಫ್ ದಿಸ್ ಯೂನಿವರ್ಸ್, ಆರ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಗಾಡ್. ದಟ್ ಈಸ್ ವಾಟ್ ಮ್ಯಾಟರ್ಸ್. ದೇವ್ರ ಮುಂದೆ ನಿಂತ್ಕೊಂತ ಇದೆಯಾ? ಇಲ್ಲ ನಾನು
ಬೇರೆ ಲೋಕದ ಮುಂದೆ ನಿಂತ್ಕೊತಾ ಇದೆಯಾ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಸೊ ವಿ ಆರ್ ಆನ್ಶಿಯಸ್ ಅಬೌಟ್ ಮೆನಿ ಥಿಂಗ್ಸ್. ಚಿಂತೆ ನಮಗೆ ನಾಳೆದ ಬಗ್ಗೆ ವಿಷಯ ಚಿಂತೆ, ಎಷ್ಟೋ ಮುಂದೆ ನಡೆದಿರೋ ವಿಷಯಗಳ ಬಗ್ಗೆ, ಆಲ್ರೆಡಿ ನಡೆದಿರೋ ವಿಷಯಗಳ ಬಗ್ಗೆ ಚಿಂತೆ, ನಡೆಯುತ್ತಾ ಇರುವ ವಿಷಯಗಳ ಬಗ್ಗೆ ಚಿಂತೆ, ನಾಳೆ ನಡೆಯೋ ವಿಷಯ ಬಗ್ಗೆನೂ ಚಿಂತೆ ಇಲ್ವಾ? ರಿಲೇಶನ್ಶಿಪ್ ಅಲ್ಲಿ ಇರೋ ಚಿಂತೆ, ವೆಲ್ತ್ ಅಲ್ಲಿ ಇರೋ ಚಿಂತೆ, ಆನರು ನಮ್ಗೆ ಸಿಕ್ಕಿಲ್ಲ, ಕರೆಕ್ಟಿಗೆ ಮರ್ಯಾದೆ ಸಿಕ್ಕಿಲ್ಲ ಅನ್ನೋ ಚಿಂತೆ, ಎಲ್ಲಾನು ನಮ್ಗೆ ಇದರಲ್ಲಿ ನೀವು ನೋಡಿದ್ರೆ ಜೀಸಸ್ ಒಂದು ಪ್ಯಾರಬಲ್ ಅಲ್ಲಿ ಹೇಳ್ತಾರೆ, ರಿಚ್ ಮ್ಯಾನ್ ಬಗ್ಗೆ ಮಾತಾಡ್ತಾರೆ. ಲೂಕ್ 12:16-21 ಅಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಒಂದು ರಿಚ್ ಮ್ಯಾನ್, ಓದೋದು ಬೇಡ, ಇದು ಕೇಳಿ. ರಿಚ್ ಮ್ಯಾನ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಒಂದು ರಿಚ್ ಮ್ಯಾನ್ ಅಂದ್ರೆ ಏನು, ಐಶ್ವರ್ಯವನ್ನು ಈ ಗ್ರೋಸ್ ಕ್ರಾಪ್ ಏನ್ ಮಾಡ್ತಾನೆ, ಬೆಳೆಯನ್ನ ಚೆನ್ನಾಗಿ ಬೆಳಿತಾನೆ. ಬೆಳೆದು ಆ ಬೆಲೆನ ಏನ್ ಮಾಡ್ತಾನೆ ಅಂದ್ರೆ ಸೇರಿಸಿ 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 ಇಟ್ಬಿಟ್ಟು ಅವನೇ ಏನ್ ಹೇಳ್ತಾ ಇದ್ದಾನಂತೆ, ಖುಷಿ ನನ್ಗೆಲ್ಲ ಮಾಡ್ಬಿಟ್ಟೆಪ್ಪ, ನಾನೆಲ್ಲಾನು ಸೇರಿಸಿಟ್ಬಿಟ್ಟೆ, ನನಗೆ ಇನ್ಮೇಲೆ ಏನು ನನಗೇನು ಚಿಂತೆ ಇಲ್ಲ, ಏನು ಆಗಲ್ಲ. ನಾವು ಇದೇ ರೀತಿಯಲ್ಲಿ ಏನು ಮಾಡ್ಬಿಡ್ತೀನಿ, ಇಷ್ಟ ಬಂದಂಗೆ ಬಿಸ್ನೆಸ್ಸು. ಇವಾಗ ಬೈಬಲ್ ಸ್ಟೂಡೆಂಟ್ಸ್ ನೋಡಿದ್ರೆ ಎಲ್ಲಿ ನೋಡಿದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾವು ಇದು ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀವಿ, ಎಲ್ಲ ಇದು ತೊಗೊತಾ ಇದ್ದೀವಿ, ಅಲ್ಲಿ ನೋಡಬೇಕು, ಇದು ತೊಗೊಳ್ಬೇಕು, ಅದು ಮಾಡಬೇಕು, ಇದೇ ವಿಷಯದಲ್ಲಿ ಇದ್ದೀವಿ. ನಾನು ಏನೇ ಮಾಡಿದ್ರು ಸರಿ ಎಲ್ಲಾನು ಕರೆಕ್ಟಿಗೆ ಮಾಡ್ಬಿಡ್ತೀನಿ, ಕರೆಕ್ಟಿಗೆ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂತ ಮನುಷ್ಯನ ನೋಡಿ ನೀವು ಲಾಸ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಮುಟ್ಟಾಲ ಅಂತ ಹೇಳ್ತಾರೆ. ಬುದ್ಧಿ ಏನೇನು ನಮ್ಮ ಜೀವಿತದಲ್ಲಿ, ನಾವು ಲೋಕದಲ್ಲಿ ನೀವು ಏನೇ ಯೋಚನೆ ಮಾಡಿದ್ರು ನೀನು ನೋಡ್ಕೊಂಡು ಮುಟ್ಟಾಲ ಅಂತಾನೆ ನಮಗೆ, ಯು ಆರ್ ಎ ಫೂಲ್. ಬಿಕಾಸ್ ಯು ನೋ ವಾಟ್ ಇಸ್, ನಿನ್ ಕೊಟ್ಟಿರೋದೇ ಬೇರೆ. ಮುಟ್ಟಾಲ, ಇದು ನೀನು ಯೋಚನೆ ಮಾಡಬೇಡವೋ, ನೀನು ಕೊಟ್ಟಿರೋ ವಿಷಯಗಳೆಲ್ಲ ಬೇರೆ. ಇದರಿಂದ ನಾಳೆ ನಾವು ಲೈಟ್ಗೆ ಟಚ್ ಮಾಡಿದ್ರೆ ಸಾಕು, ನಿನಗೆ ಬೇರೆ ವಿಷಯಗಳು ಬಂದ್ಬಿಡ್ತವೆ. ಒಂದು ಸೆಲ್ನ ಒಂದೇ ಒಂದು ಸೆಲ್ ನಿನ್ನ ಒಳಗಡೆ ಬಿಟ್ಟರೆ ಕ್ಯಾನ್ಸರ್ ಬಂದರೆ ಮುಗೀತು ನಿನ್ನ ಕತ್ತೆ. ನೀನು ಎಷ್ಟೇ ಕೋಟೀಶ್ವರ ಆಗಿರೋ, ಅಷ್ಟು ದೊಡ್ಡ ಜಯಲಲಿತಾಗೆ ಎಷ್ಟು ಬರೀ ಐಶ್ವರ್ಯವಾಗಿ ಈ ಟೈಮಲ್ಲಿ ಇದ್ರು ಅವರು. ಸಿಂಪಲ್ ಹೆಲ್ತ್ ಪ್ರಾಬ್ಲಮ್, ಯಾರು ಅವ್ರ ಪಕ್ಕದಲ್ಲಿ ಕೂಡ ಇಡೀ ತಮಿಳ್ನಾಡೇ ಇತ್ತು ಮುಂಚೆ. ಅವ್ರ ಮುಂದೆ ಇಡೀ ದೇಶನೇ ಏನು ಮಾಡ್ತಾ ಇತ್ತು, ಅವ್ರು ನೋಡಿದ್ರೆ ಭಯ ಪಡ್ತಾ ಇತ್ತು. ಹಾಸ್ಪಿಟ್ಲಲ್ಲಿ ಅಪೋಲೋ ಅಲ್ಲಿ ಇರುವಾಗ ಕುಡಿಯೋಕ್ಕೆ ಒಂದು ಜ್ಯೂಸ್ ಕುಡಿಯೋಕ್ಕೆ ಕೂಡ ಶಕ್ತಿ ಇಲ್ಲ, ಎತ್ತು ಕುಡಿಯೋಕ್ಕೆ ಯಾರು ಇಲ್ಲ ಪಕ್ಕದಲ್ಲಿ. ನೀನು ಎಷ್ಟು ಸಂಪಾದನೆ ಮಾಡಿ ಏನು ಮಾಡ್ತೀಯಾ, ಅದಕ್ಕೆ ಹೇಳ್ತಾರೆ ಮುಟ್ಟಾಲ ಅಂತಾರೆ. ನಾವು ಏನು ಮಾಡ್ತಾ ಇದೀವಿ ಅದೇ ವಿಷಯಗಳಿಗೆ. ಜೀಸಸ್ ಈಸ್ ಎ ಕಾಮನ್ ಫ್ಯಾಕ್ಟ್ ಆಫ್ ಲೈಫ್. ಯಾಕಂದ್ರೆ ಮನುಷ್ಯ ಹಿಂಗೆ ಇರ್ತಾನೆ, ಅವನ ಆರ್ಟ್ ಯಾವಾಗಲೂ ಏನಾಗ್ತಾ ಇದ್ರಂತೆ, ಒಂದ್ರ ಮೇಲೆ ಆಸೆ 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 ಪಡ್ತಾನೆ ಇರತ್ತಂತೆ. ಲೂಕ 21:26 ಓದಿ. ಲೂಕ್ 21:26. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಆ ಪಟ್ಟಣದಲ್ಲಿ ಇರುವವರು ಅದರೊಳಗಿಂದ ಹೊರಟು ಹೋಗಲಿ. 26. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬಂದವರೋ ಆದರೂ ಎಂದರು. ನೋಡುತ್ತಾ ಪ್ರಾಣ ಹೋಗುತ್ತಂತಾಗುವುದು. ಸಿಸ್ಟರ್, ಆರಾಮಾಗಿ ಓದಿ, ಟೆನ್ಷನ್ ಪಡ್ಬೇಡಿ. ನಾನು ಬೈಯಲ್ಲ, ನಿಮ್ ಬಾಸ್ ಬೈಯೋ ತರ ನಾನು ಬೈಯೋದಿಲ್ಲ. ನಿಮ್ ಬಾಸ್ ನಿಂತ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಟಪಾರ್ ಅಂತ ಹೊಡಿತಾ ಇದ್ರು. ಆದ್ರೆ ನಾನು ಆ ತರ ಮಾಡಲ್ಲ. ನೀವು ಆರಾಮಾಗಿ ಓದಿ, ಸೈಲೆಂಟಿಗೆ ನಿಧಾನವಾಗಿ ಓದಿ. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಆ ತರ ಅವ್ರು ಆಗೋರು. ನೀವೇನ್ ಮಾಡ್ಬೇಡಿ, ಆಗ್ಬೇಡಿ. ವಿ ಆರ್ ಆಲ್ಸೋ ಸೇಮ್. ನಾವು ಆಗ್ತಾ ಇದೀವಿ. ಏನು ಓದಬೇಕು, ನಾನು ಎಷ್ಟು ಓದಬೇಕು, ಅದಕ್ಕಾಗಿ ಇನ್ನ ಎಷ್ಟು ಸಂಪಾದನೆ ಮಾಡಬೇಕು, ಯಾವ ಡ್ರೆಸ್ ಹಾಕೊಳ್ಬೇಕು, ನಮ್ಮ ಮಕ್ಕಳನ್ನ ಹೆಂಗೆ ಇಟ್ಕೊಳ್ಬೇಕು, ಅವ್ರನ್ನ ಹೆಂಗೆ ಮದುವೆ ಮಾಡ್ಕೊಡ್ಬೇಕು, ಮದುವೆ ಮಾಡ್ಕೊಟ್ಮೇಲೆ ಮದುವೆ ಮಾಡಿದ್ರೆ ಆಮೇಲೆ ಹೆಂಗೆ ಇಟ್ಕೊಳ್ಬೇಕು, ಎಲ್ಲನೂ ಸ್ಯಾಟಿಸ್ಫೈ ಎಂತಿನ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು, ಮಗನ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು, ಗಂಡನ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು, ಎಲ್ಲರದ ಬಗ್ಗೆ ಇನ್ನೂ ನಮ್ಮ ಮೀಟ್ರ್ ಆಗಿ ಓಡ್ತಾ ಇರುತ್ತೆ. ನಮ್ಮ ಯೋಚನೆ ಚಿಂತೆ ಎಲ್ಲ ಏನಾಗಿರುತ್ತೆ. ಆದರೆ ಅಲ್ಲಿ ಇರಬೇಡಿ. ಬಟ್ ಸಿ ವಾಟ್ ಸಾಲಮನ್ ಸೇಸ್. ಸಾಲಮನ್ ಹೇಳ್ತಾರೆ ಅದಕ್ಕೆ. ಎಕ್ಲೀಶಿಯಾ 6:1-2 ಅಲ್ಲಿ ಓದಿ. ನಾನು ಏನ್ ಸಿಸ್ಟರ್ ಅದು? ಪ್ರಸಂಗಿ 6:1-2. ಲೋಕದಲ್ಲಿ ಮನುಷ್ಯರಿಗೆ ಕಂಡೇನು, ದೇವರೊಬ್ಬನಿಗೆ
ಹಾ 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 ಅನುಗರಿಸುವನು. ಆದ್ರೆ ನೋಡಿ, ಆದ್ರೆ ಹಾ ಹಾ ಅದನ್ನು ಮತ್ತೊಬ್ಬನು ಅವನಿಗೆ ಏನಾಗತ್ತಂತೆ? ಹಾ ಏನಾಗಿದೆ? ದೊಡ್ಡ ರೋಗವೂ ಆಗಿದೆ. ಇಟ್ ಈಸ್ ಅನ್ ಈವಿಲ್ ಡಿಸೀಸ್. ಇದು ಓದುವಾಗ ನನಗೆ ಒಂದು ಜ್ಞಾಪಕ ಬಂತು. ಏನಪ್ಪ ಅಂದ್ರೆ, ನಿಮ್ಗೆ ರಾಮಯ್ಯ ಕಾಲೇಜ್ ಗೊತ್ತಾ? ರಾಮಯ್ಯ ಕಾಲೇಜ್ ನೋಡಿದ್ದೀರಾ ತಾನೆ? ರಾಮಯ್ಯ ಹಾಸ್ಪಿಟಲ್ಸ್, ರಾಮಯ್ಯ ಕಾಲೇಜು. ಅವರ ಒಂದು ಮನೆತನದಲ್ಲಿ ಏನಪ್ಪ ವಿಷಯ ಅಂದ್ರೆ, ದೇ ಹ್ಯಾವ್ ಎ ವೆರಿ ಹ್ಯೂಜ್ ಏನಿದೆ ಲ್ಯಾಂಡ್ ಇದೆ ಅವರು. ಅವ್ರ ಲ್ಯಾಂಡಲ್ಲಿ ಅವ್ರು ಏನು ಮಾಡ್ಬೇಕಂದ್ರೆ, ಒಂದು ಜಾಗನ ಕಟ್ಟಿ ಬಿಟ್ಬಿಡ್ಬೇಕು, ಇನ್ನೊಂದು ಜಾಗನ ಹೊಡಿತಾನೆ ಇರಬೇಕು, ಡಿಸ್ಟ್ರಾಯ್ ಮಾಡ್ತಾನೆ ಇರಬೇಕು, ಈ ಕಡೆ ಕಟ್ತಾನೆ ಇರಬೇಕು. ಸಪೋಸ್ ಅವ್ರು ಡಿಸ್ಟ್ರಾಯ್ ಮಾಡಿಲ್ಲ, ಕಟ್ತಾನೆ ಇದ್ದಾರೆ, ಇಲ್ಲ ಕಟ್ತಾನೆ ಇಲ್ಲ, ಅದು ಕಟ್ಟಿದ್ ನಂಗೆ ಬಿಟ್ಟಿದ್ದಾರೆ ಅಂದ್ರೆ, ಮೆನಿ ವಿಲ್ ಡೈ ಇನ್ ದೇರ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದ್ ಸೈಡ್ ಕಟ್ತಾನೆ ಇರ್ತಾರೆ, ಒಂದ್ ಸೈಡು ಹೊಡಿತಾನೆ ಇರ್ತಾರೆ, ಒಂದ್ ಸೈಡ್ ಈಸ್ಕೊಂತಾನೆ ಇರ್ತಾರೆ, ಇನ್ನೊಂದ್ ಸೈಡ್ ಕಟ್ತಾನೆ ಇರ್ತಾರೆ. ಇದನ್ನ ಅವ್ರ ಫ್ಯಾಮಿಲಿಯಲ್ಲೂ ಮಾಡ್ತಾ ಇದ್ದಾರೆ. ಇವಾಗ ನಾವು ಆಲ್ಸೋ ದೇ ಹ್ಯಾವ್ ವೆರಿ ಹೈಲಿ ರಿಗಾರ್ಡ್ಸ್ ಆಫ್ ದಿಸ್, ಬಿಕಾಸ್ ನಾನು ಡೈರೆಕ್ಟ್ಗೆ ಅವ್ರಿಗೆ ಕೆಲಸ ಮಾಡಿದ್ದೀನಿ ಫ್ಯಾಮಿಲಿಗೆ. ಆ ಫ್ಯಾಮಿಲಿಯಲ್ಲಿ ಡೈರೆಕ್ಟ್ಗೆ ಅವ್ರು ಕೆಲಸ ಮಾಡಿದ್ದೀನಿ, ಅವ್ರ ಕೆಳಗಡೆನೆ ಕೆಲಸ ಮಾಡಿದ್ದೀನಿ ನಾನು. ಇಲ್ಲಿ ಅವರ ಯೋಚನೆ ನೋಡಿ, ಹೆಂಗಿದ್ರು ಒಂದು ಟೈಮಲ್ಲಿ ಸಾಯಲೇಬೇಕು. ಆದರೆ ನಾವು ಈ ವಿಷಯಗಳನ್ನ ಮಾಡಿಲ್ಲ ಅಂದರೆ ನಮ್ಮ ಮನೇಲಿ ಏನಾಗತ್ತೆ? ಸಾವು ಇಷ್ಟ ಬಂದಂಗೆ ಆಗತ್ತೆ ಅಂದ್ಬಿಟ್ಟು. ಯಾಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ, ಯಾರು ಇಲ್ಲ ಇದನ್ನು ತೊಗೊಂಡು ಕೊಟ್ಟರು ಅವ್ರಿಗೆ, ಇಷ್ಟು ಲ್ಯಾಂಡು, ಇಷ್ಟು ವಿಷಯಗಳನ್ನ ಸಂಪಾದನೆ ಮಾಡಿಟ್ರು, ಆ ಅಪ್ಪ ಒಂದು ಕೂಡ ಅದನ್ನು ಏನು ಮಾಡಿಲ್ಲ, ಅನುಭವಿಸಿಲ್ಲ. ಎಲ್ಲ ಅವ್ರ ಮೊಮ್ಮಕ್ಕಳು ಅದನ್ನ ಅನುಭವಿಸಕ್ಕೆ ಬಂದಿದ್ದಾರೆ. ಅವ್ರಿಗೂ ಏನಾಗ್ತಾ ಇಲ್ಲ ಅದನ್ನ ನೋಡಿ. ಎಷ್ಟು ಆಸ್ತಿ ಇದ್ರು, ಎಷ್ಟು ಬಲ ಇದ್ರು ಸರಿ, ಏನ್ ಮಾಡಕ್ಕಾಗಲ್ಲ, ಅದನ್ನ ಅನುಭವಿಸಕ್ಕಾಗಲ್ಲ. ನೀವು ಸ್ಟೀವ್ ಜಾಬ್ಸ್ ಕೇಳಿದ್ದೀರಾ? ಈ ಮ್ಯಾಕ್ ಬುಕ್ ಅಲ್ಲ, ಮ್ಯಾಕ್ ಕಂಪ್ನಿ ಅವರು, ಈಸ್ ದ ಹೈಯೆಸ್ಟ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಅವ್ರು ತಿಳ್ಕೊಂಡ್ರೆ ಬೆಂಗಳೂರಿನ ಮಾರಕ್ಕೆ ದುಡ್ಡು ಕೊಟ್ಟು ತಗೊಳ್ಳಿ ಅಂದ್ರೆ ಇಮಿಡಿಯೇಟ್ ಆಗಿ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಹಿಂಗ್ ಬಿಸಾಕಿ ತಗೊಂಡು ಅಷ್ಟು ಮನಿ ಇರೋರು ಅವರು. ಬರೀ ಬೆಂಗಳೂರನ್ನೇ ತಗೊಳಕ್ಕೆ ಒಂದು ಜಾಗ ಲ್ಯಾಂಡ್ ಇಲ್ಲ, ಬರೀ ಇಡೀ ಬೆಂಗಳೂರನ್ನೇ ತಗೊಂಡ್ಬಿಡ್ಬೋದು. ಈ ಹ್ಯಾಡ್ ಕ್ಯಾನ್ಸರ್, ಆನ್ ದ ಎಂಡ್ ಆಫ್ ಲೈಫಲ್ಲಿ ಕ್ಯಾನ್ಸರ್ ಬಂತು ಅವ್ರಿಗೆ. ಅವಾಗ ಅವ್ರು ಹೇಳಿದ್ರಂತೆ, ಇಷ್ಟು ಸಂಪಾದನೆ ಮಾಡ್ಬಿಟ್ಟೆ, ನನಗೆ ಎಷ್ಟೋ ವಿಷಯಗಳೈತೆ, ಆದರೆ ನನ್ನಲ್ಲಿ ನೋವು, ನನ್ನ ನೋವು ಬರ್ತಾ ಇದೆಯಲ್ಲ ನನಗೆ, ಈ ಪೇಯ್ನ್, ಆ ಪೇಯ್ನ ಏನು ಮಾಡೋಕ್ಕಾಗ್ತಾ ಇಲ್ಲ, ಯಾರು ತಗೊಳಕ್ಕಾಗ್ತಾ ಇಲ್ಲ. ಎಷ್ಟು ಹಣ ಕೊಟ್ರು ಯಾರು ಇದನ್ನ ತಗೊಳಕ್ಕಾಗತ್ತಾ? ಎಲ್ಲಾನು ತಗೊಂಡ್ಬಿಡಿ, ಯಾರಾದ್ರೂ ನನ್ನ ಹತ್ರ ಇದನ್ನ ತಗೊಳ್ಳಿ ಅಂದ್ರಂತೆ. ಸೊ ಹಣ ಮುಖ್ಯ ಅಲ್ಲ. ಏನೇ ಸಂಪಾದನೆ ಮಾಡಿದ್ರು ಸರಿ, 3ಕ್ಕೆ 6 ಅಡಿನೇ, ಅದು ಸಿಗೋದಿಲ್ಲ ಇವಾಗಲ್ಲ, ಆ ಲೆವೆಲಲ್ಲಿ ಇದೆ. ಸೊ ನಾವು ಚಿಂತೆ ಪಡೋದನ್ನ ಏನ್ ಮಾಡ್ಬೇಕು? ಔಟ್ಸೈಡ್, ವಿ ಶುಡ್ ಕಮ್ ಔಟ್ಸೈಡ್ ಫ್ರಮ್ ದಟ್ ರೂಮ್. ಆ ರೂಮಲ್ಲೇ ಇದ್ದೀವಿ. ಯಾಕಂದ್ರೆ ಅದರಿಂದನೇ ಬೆಳ್ಕೊಂಡು ಬಂದ್ಬಿಟ್ಟಿದ್ದೀವಿ, ಅದರಲ್ಲೇ ನಾವು ಮುಳುಗಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಮ್ಮ ಲೈಫ್ ಏನಾಗ್ಬಿಟ್ಟೈತೆ, ಎಂಡ್ ಆಗ್ಬಿಟ್ಟೈತೆ ಅಲ್ಲಿ. ಸೊ ಈ ಅವರ ಒಂದು ಜೀವಿತದಲ್ಲಿ, ದೇವರು ತನ್ನ ಯೇಸು ಕ್ರಿಸ್ತನ ಜೀವಿತದಲ್ಲಿ ಎಷ್ಟೋ ಚಿಂತೆಗಳು ಕೊಟ್ಟರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರ ಚಿಂತೆ ಯಾವುದಾಗಿತ್ತು? ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವ ಯೋಚನೆಗಳು ಮಾತ್ರ, ಆ ಚಿಂತೆಗಳು ಮಾತ್ರನೇ ಅವ್ರು ಏನಾಗಿದ್ರು, ಮುಳುಗಿದ್ರು. ಆದ್ರೆ ಇಲ್ಲಿ ನಾವು ಯಾವಾಗ ನೋಡಿದ್ರು ಏನಾಗ್ತಾ ಇದೀವಿ, ನಮ್ಮ ಚಿಂತೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ. ಅವ್ರ ಚಿಂತೆ ಬಗ್ಗೆ ನಾವು ಯೋಚನೆ ಮ್ಯಾಥ್ಯೂ 6:19-21. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಎಲ್ಲಿರೋದಂತೆ ನಿನ್ ಮನ್ಸು? ನಿನ್ನ ಗಂಟು ಎಲ್ಲಿರೋ ನಿನ್ ಮನ್ಸಲ್ಲಿ ಇರತ್ತೆ. ಫಾರ್ ವೇರ್ ಎವರ್ ಇಸ್ ಯುವರ್ ಹಾರ್ಟ್, ದೇರ್ ಇಸ್ ಯುವರ್ ಟ್ರೆಷರ್. ವೇರ್ ಎವರ್ ದ ಟ್ರೆಷರ್, ದೇರ್ ಇಸ್ ಯುವರ್ ಹಾರ್ಟ್. ನಿನ್ನ ಗಂಟು ಯಾವುದ್ರ ಮೇಲೆ ಇರಬೇಕು? ತಂದೆಯಾದ ದೇವರ ಆ ರಾಜ್ಯದಲ್ಲಿ, ಅವರ ಒಂದು ಚಿತ್ತದಲ್ಲಿ ನಮ್ಮ ಯೋಚನೆ ಇರಬೇಕು. ಸೊ ನಮ್ಮ ಯೋಚನೆಗಳೆಲ್ಲ ಏನಾಗಿದೆ ಅಂತೆ?
ಈ ಲೋಕಕ್ಕೆ ಸಂಬಂಧಪಟ್ಟವಾಗಿದೆ. ಅದಕ್ಕೆ ನಾವು ಇರಬಾರ್ದು. ಸೊ ವೇರ್ ಎವರ್ ಇಟ್ ಇಸ್, ನಾವು ಏನೇ ಯೋಚನೆ ಮಾಡಿ ನೋಡಿ, ನಾವು ಯಾವುದೇ ಯೋಚನೆಗಳಿದ್ರು ಅದು ತಂದೆ ಆದ ದೇವರ ಚಿತ್ತಕ್ಕೆ ಸಂಬಂಧಪಟ್ಟೇ ಇರೋದಿಲ್ಲ. ಆ ಥರ ನಾವು ಯೋಚನೆನೇ ಮಾಡಕ್ ಹೋಗಲ್ಲ, ಅದ್ರ ಬಗ್ಗೆ ಚಿಂತೆನೆ ಮಾಡಕ್ ಹೋಗಲ್ಲ. ಏನೇ ಯೋಚನೆ ಮಾಡಿ ನೋಡಿ, ನೋ ಇಟ್ ಇಸ್ ನಾಟ್ ಅಂತಾನೆ ಇರುತ್ತೆ. ದೇವ್ರ ಚಿತ್ತಕ್ಕೆ ಇದು ಸಂಬಂಧಪಟ್ಟಿದ್ದೇ ಇರಲ್ಲ. ನಮ್ಮ ಚಿಂತೆಗಳು ದೇವ್ರ ಚಿತ್ತಕ್ಕೆ ಸಂಬಂಧಪಟ್ಟಿದ್ದೇ ಇರಲ್ಲ, ಎಲ್ಲಾನು ನಮಗೆ ಸಂಬಂಧಪಟ್ಟಿದ್ದಾಗೆ ಇರುತ್ತೆ. ಸೊ ನಮ್ಮ ಈ ಹೊಸ ಸೃಷ್ಟಿಗೆ ಬೇಕಾಗಿರೋ ವಿಷಯಗಳ ಬಗ್ಗೆ ನಾವು ಫಸ್ಟ್ ಏನ್ ಮಾಡ್ಬೇಕಂತೆ ಚಿಂತೆ ಪಡಬೇಕು. ಫಿಲಿಪಿಯರ್ 3:3. ಫಿಲಿಪಿಯನ್ಸ್ ನಿಜವಾದ ಸುನ್ನತಿಯವರು ಯಾರೆಂದರೆ ನಿಜವಾದ ಸುನ್ನತಿ ಅವರು ಯಾರಂದ್ರೆ ದೇವರಾತ್ಮನಿಂದ ಪ್ರೇರಿತರಾಗಿ ಹಾ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಹಾ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ನೋಡಿ, ಈ ವಿಷಯಕ್ಕೆ ಸಂಬಂಧ ಆಗಿರೋರು ನಾವೇ. ಇದನ್ನ ಹೇಳಕ್ಕೆ ನಾವು ನಾಚಿಕೆನೆ ಫಸ್ಟ್ ಪಡಬಾರ್ದು. ಇದಕ್ಕೆ ಹೇಳಕ್ ಆಗ್ತಾ ಇದನ್ನ ನಾವು ನಮ್ಮ ಬಾಯಿಯಿಂದ ನಮ್ಮ ಹೃದಯದಿಂದ ಹೇಳಕ್ ಆಗ್ತಾ ಇಲ್ಲ ಅಂದ್ರೆ ನಾವು ನಾಚಿಕೆ ಪಡ್ಬೇಕಾಗಿ ಒಂದು ಸ್ಥಾನದಲ್ಲಿ ಇದ್ದೀವಿ. ಯಾಕಂದ್ರೆ ಅದನ್ನ ನೀವು ಗ್ರಹಿಸ್ಕೊಂಡಿಲ್ಲ, ತಗೊಂಡಿಲ್ಲ, ಅದ್ರ ಬಗ್ಗೆ ನೀನು ಬಾಳ್ತಾ ಇಲ್ಲ, ಅದ ತರ ನೀವು ಇಲ್ಲ. ನಿನ್ನ ಯೋಚನೆ ಎಲ್ಲ ಶರೀರದ ಸಂಬಂಧಪಟ್ಟಿರೋ ವಿಷಯಗಳ ಬಗ್ಗೆನೇ ಅಧಿಕವಾಗಿದೆ. ನಿನ್ನ ಆತ್ಮಿಕ ರೀತಿಯಲ್ಲಿ ಆತ್ಮಿಕ ಸಂಬಂಧಪಟ್ಟಿರೋ ವಿಷಯಗಳೆಲ್ಲ ಕಡಿಮೆ ಆಗಿದೆ. ಯೋವಾನ 6:63, ಜಾನ್ 6:63. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನೋಡಿ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ, ಬದುಕಿಸುವುದಂಥದ್ದು ಯಾವುದಂತೆ? ಆತ್ಮವೇ. ಹೇಳಿ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ನೋಡಿ, ಅವ್ರು ಹೇಳಿರುವ ಮಾತುಗಳೇ ಏನಾಗಿದೆ ಅಂತೆ? ಆತ್ಮವಾಗಿಯೂ ಜೀವವಾಗಿದೆ. ನಾನು ಹೇಳ್ದಂಗೆ ಅವಾಗೆ ಫಿಲಿಪಿಯನ್ಸ್ 4:6 ಆ ಒಂದು ವಚನ ನೀವು ಓದಿದ್ರೆ, ಬ್ರದರ್ ಜಾನ್ ಮೆಗಿಸನ್ ಅಂತ ಕೇಳಿದ್ದೀರಾ? ಜಾನ್ ಮೆಗಿಸನ್ಸ್ ಕೇಳಿಲ್ಲ ಇಲ್ಲ? ವೆರಿ ಗುಡ್. ನಾವೆಲ್ಲ ಗುಡ್ ಬೈಬಲ್ ಸ್ಟೂಡೆಂಟ್ಸು. ಯಾಕಪ್ಪ ಅಂದರೆ ಎಷ್ಟೋ ವಿಷಯಗಳನ್ನ ಓದಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಾವು ಯಾರಾದರೂ ಬಂದು ಓದ್ಕೊಂಡು ಮುಂದೆ ಹೇಳ್ತಾರಾ, ಅದ್ರ ಮಾತ್ರ ಕಿವಿ ಕೊಟ್ಟು ಕೇಳ್ಬಿಟ್ಟು ಏನು ಮಾಡ್ಬಿಡ್ತೀವಿ, ಬಿಟ್ಬಿಡ್ತೀವಿ. ಆದರೆ ನಮಗೆ ಬೇಕಾಗಿರೋದು ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ಎಷ್ಟೋ ವಿಷಯಗಳನ್ನ ನಾವು ಏನು ಮಾಡಬೇಕು, ಓದಬೇಕು. ನೋಡಿ, ನಮಗೆ ಬ್ರದರ್ ರಸಲ್ ಬಗ್ಗೆ ಗೊತ್ತು, ಬ್ರದರ್ ಜಾನ್ ಮೆಗಿಸನ್ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದರೆ ಬರೀ ರಸಲ್ ಬ್ರದರ್ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಇಷ್ಟಪಡ್ತಾ ಇದ್ದೀವಿ. ನನಗೆ ಒಂದೇ ಹೀರೋ ಇಷ್ಟ, ಬೇರೆ ಯಾವ ಹೀರೋ ಹೆಸರು ಹೇಳಿದ್ರು ನನಗೆ ಆ ಫಿಲ್ಮ್ ನೋಡೋದೇ ಇಲ್ಲ. ನಾನು ಆ ಲೆವೆಲಲ್ಲಿ ಇದ್ದೀವಿ. ಹಂಗಿರ್ಬಾರ್ದು. ನಾವು ಎಲ್ಲನೂ ಓದಬೇಕು. ಎಲ್ಲ ಬ್ರದರ್ಸ್ಗಳು, ನಮ್ಮ ಬೈಬಲ್ ಸ್ಟೂಡೆಂಟ್ ಬ್ರದರ್ಸ್ಗಳು ಎಲ್ಲರೂ ದೇವರಿಂದ ಅಭಿಷೇಕ ಪಟ್ಟು ದೇವರ ವಾಕ್ಯವನ್ನು ಕೊಟ್ಟಿರೋವರೇ ನಮಗೆ. ನೀವು ಜಾನ್ ಮೆಗಿಸನ್ಸ್ ಅವ್ರ ಕಮೆಂಟ್ಸ್ ನಾನು ಓದ್ತೀನಿ. ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ಬರೀ ನಮ್ಮ ಬೈಬಲ್ ಸ್ಟೂಡೆಂಟಲ್ಲಿ ಇರುವ ಮುಖ್ಯವಾದ ನವರಾಗಿರುವ ಬ್ರದರ್ ರಸಲ್ ಕಮೆಂಟ್ಸ್ ಮಾತ್ರ ಓದಲ್ಲ. ಎಷ್ಟೋ ಇನ್ನೊಂದು ಕಮೆಂಟ್ಸು ಇದೆ, ಜಾನ್ ಮೆಗಿಸನ್ ಕಮೆಂಟ್ಸ್ ಅಂತ ಇದೆ. ಅವ್ರ ಕಮೆಂಟ್ಸಲ್ಲಿ ಓದಿದ್ರೆ ನೀವು ಅಲ್ಲಿ ಆ ವಚನಕ್ಕೆ ನಾನು ನಾವು ಈ ಪಾಠಕ್ಕೆ ತೊಗೊಂಡಿದ್ದೀವಲ್ಲ, ಫಿಲಿಪೈನ್ಸ್ 4:6 ಅಂದ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದೊಂದಾಗಿ. ನಾನು ಇಂಗ್ಲೀಷಲ್ಲೇ ಓದ್ಕೊಂಡು ಬರ್ತೀನಿ, ಎಷ್ಟಾಗುತ್ತೆ ನೀವು ಅದನ್ನ ಗ್ರಹಿಸ್ಕೊಳ್ಳಿ. ನೋಡಿ, ಅಲ್ಲಿ ಬಿ ಕೇರ್ಫುಲ್ ಅಂತಾರೆ ಆ ವಚನದಲ್ಲಿ. ಬಿ ಕೇರ್ಫುಲ್ ಹಂಗಂದ್ರೆ ಹುಷಾರಾಗಿ ಇರಿ ಅಂತಾರೆ. ಏನಕ್ಕೆ ಹುಷಾರಾಗಿ ಇರಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಬ್ರದರ್ ಮೆಗಿಸನ್. ವರೀಡ್ anxious, we should realize that God is working all things together for our good and will overrule in all things ante. ದೇವ್ರು ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಏನೇ ಇದ್ರು ಅದನ್ನ ಓವರ್ ರೂಲ್ ಮಾಡಿ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಸೊ ಆಫ್ಟರ್ ವಿ ಹ್ಯಾವ್ ಡನ್ ಆಲ್, ವಿ ಕ್ಯಾನ್ ಲೆಟ್ ಅಸ್ ಲೀವ್ ದ ರೆಸ್ಟ್ ಟು ಹಿಮ್. ಯಾರ ಹತ್ರ? ನೀನ್ ಮಾಡ್ಬೇಕಾಗಿರೋದೆಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಯಾರ ಹತ್ರ ಕೊಟ್ಬಿಡು, ದೇವ್ರ ಹತ್ರ ಕೊಟ್ಬಿಡು. ಆನ್ ಹಿಮ್. ಯಾವ ಲೆವೆಲಲ್ಲಿ ಕೊಡ್ಬೇಕಂತೆ? ಇನ್ ಫುಲ್ ಕಾನ್ಫಿಡೆನ್ಸ್ ಅಂಡ್ ಪೀಸ್ ಅಂಡ್ ಫೇತ್. ಫುಲ್ ಕಾನ್ಫಿಡೆನ್ಸ್ ಆಗಿ ಏನ್ ಮಾಡ್ಬೇಕು, ಅದನ್ನ ನಾನು ಮಾಡೋದೆಲ್ಲ ಮಾಡ್ಬೇಕು, ನನ್ನ ಕೆಲಸ ನನ್ಗೆ ಏನೇ ಕೊಟ್ಟಿದ್ದಾರೆ ಅದೆಲ್ಲ ಮಾಡ್ಬಿಟ್ಟು ಮಿಕ್ಕಿದೆಲ್ಲ ಏನ್ ಮಾಡ್ಬಿಡು, ದೇವ್ರ ಹತ್ರ ಕೊಟ್ಬಿಟ್ಟು ಹೆಂಗಿರ್ಬೇಕು ನೀನು? ಸಮಾಧಾನವಾಗಿರ್ಬೇಕು. ಮತ್ತೆ ವಿಶ್ವಾಸದಿಂದ ಏನ್ ಮಾಡ್ಬೇಕು, ಇರ್ಬೇಕು. ಬಿ ನಾಟ್ ಓವರ್ ಚಾರ್ಜ್ಡ್ ವಿತ್ ಅಫೇರ್ಸ್ ಆಫ್ ದ ಲೈಫ್. ಇಟ್ ಈಸ್ ರೈಟ್ ಟು ಬಿ ಚಾರ್ಜ್ಡ್ ವಿತ್ ದೆಮ್ to the extent of diligence and the utilization of such a diligence in the Lord's service. But it is the overplus, the coding care that interferes with without peace of mind and communion with God, that is to be avoided.
ದೇವರ ವಿಷಯಕ್ಕೆ ನೀನು ಯಾವುದೆಲ್ಲ ನಿನ್ಗೆ ಪೀಸ್ ಆಫ್ ಮೈಂಡ್ ನಾವು ನಿನ್ನ ಏನ್ ಮಾಡ್ತಾ ಇದ್ದೆ, ನಿನ್ನ ಸಮಾಧಾನ ಕೆಡಿಸ್ತಾ ಇದೆಯೋ ಅದನ್ನ ಏನ್ ಮಾಡಿ, ಅವಾಯ್ಡ್ ಮಾಡಿ. ಹುಷಾರಾಗಿರಿ ಅನ್ನೋದಕ್ಕೆ ಯಾವ್ದಕ್ಕಪ್ಪ ಹುಷಾರಾಗಿರಿ ಅಂದ್ರೆ, ನಿನ್ನ ಸಮಾಧಾನ ಕೆಡ್ಸೋ, ದೇವರಲ್ಲಿ ಇರೋ ಸಮಾಧಾನ ಕೆಡ್ಸೋ ತರ ವಿಷಯಗಳು ಯಾವುದೇ ಬಂದ್ರು ಅದಕ್ಕೇನ್ ಮಾಡ್ಬೇಡ, ನಿನ್ನ ಗಮನವನ್ನು ಕೊಡ್ಬೇಡ. ಬಟ್ ಇನ್ ಎವ್ರಿಥಿಂಗ್, ಆ ವಚನದಲ್ಲಿ ಬಟ್ ಎಲ್ಲಾದ್ರಲ್ಲೂ, ಬಟ್ ಇನ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅದು ಎವ್ರಿಥಿಂಗ್ ಅಂದ್ರೆ ಏನಂದ್ರೆ, ದಿಸ್ ಮೀನ್ಸ್ ದಟ್ ಅವರ್ ಹೆವೆನ್ಲಿ ಫಾದರ್ ಇಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಎವ್ರಿಥಿಂಗ್ that is related to us and ours. What things is too small for his notice, who numbers the very hair of our head ಅಂತ ಹೇಳಿ. ಅಂದ್ರೆ ಎವ್ರಿಥಿಂಗ್ ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ಮಾಡುವ ವಿಷಯಗಳಲ್ಲಿ ಎಲ್ಲದನ್ನು ಏನ್ ಮಾಡ್ತಾ ಇದಾರೆ ಅಂತ ಅವರು ಗಮನಿಸ್ತಾ ಇದ್ದಾರೆ. ಅದನ್ನ ನೀನೇನ್ ಮಾಡೋ, ಅದನ್ನ ನಂಬು. ನೆಕ್ಸ್ಟ್ ಹೇಳ್ತಾರೆ ಬೈ ಪ್ರೇಯರ್ಸ್ ಅಂಡ್ ಸಪ್ಲಿಕೇಶನ್ಸ್ ಅಂತ. ಆ ಪ್ರೇಯರ್ಸ್ ಅಂಡ್ ಸಪ್ಲಿಕೇಶನ್ earnest pleading with thanksgiving. We have to be very much ಯಾವ್ದ್ರಲ್ಲಿ ಇರ್ಬೇಕಂತೆ, ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ ಇರಬೇಕು. ಫಾರ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಅಂತಾರಲ್ಲ, ಅದಕ್ಕೆ ಏನಪ್ಪ ಬರ್ದಿದ್ದಾರೆ ಕಮೆಂಟ್ ಅಂದ್ರೆ, ಫಾರ್ ಬ್ಲೆಸ್ಸಿಂಗ್ಸ್ ಆಲ್ರೆಡಿ ರಿಸೀವ್ಡ್. ಯಾಕಂದ್ರೆ ನೀನು ಯಾವ್ದಕ್ಕೆ ನೀನು ಕೃತಜ್ಞತನಾಗಿ ಇರ್ಬೇಕು ಅಂದ್ರೆ, ಆಲ್ರೆಡಿ ಏನ್ ಮಾಡಿದಿರಂತೆ, ಎಷ್ಟೊಂದು ಆಶೀರ್ವಾದಗಳನ್ನ, ಎಷ್ಟೊಂದು ಪ್ರಿವಿಲೇಜ್ಗಳನ್ನ ಏನ್ ಮಾಡಿದ್ದಾರೆ, ತಗೊಂಡಿದ್ದೀರಾ. ಎಷ್ಟೋ ವಿಷಯಗಳನ್ನ ನಿಮ್ಮ ಇಂಟ್ರೆಸ್ಟ್ ಪರವಾಗಿ ಏನೇನು ವಿಷಯಗಳೆಲ್ಲ ಮಾಡಿದಾರೋ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ನೀನು ಯಾವಾಗ್ಲೂ ಕೃತಜ್ಞತನಾಗಿರು ಅಂತ ಹೇಳ್ತಾರೆ. ಬ್ರದರ್ ರಸಲ್ ಕೂಡ ಇದ್ರ ಬಗ್ಗೆ ತುಂಬಾ ವಿಷಯಗಳು ಮಾತಾಡಿದ್ದಾರೆ. ಒಂದೇ ವಚನ ಯಾವುದೋ ಫಿಲಿಪಿಯನ್ಸ್ 4:6 ಅಲ್ಲಿ ಮಾತಾಡಿರೋದನ್ನ ಎಷ್ಟೋ ವಿಷಯಗಳು ಮಾತಾಡಿದ್ದಾರೆ. ಅದರಲ್ಲಿ ನೀವು NS63:2 ಅಲ್ಲಿ ಓದಿದ್ರೆ, ಸಾರಿ NS ಅಂದ್ರೆ ಏನ್ ಗೊತ್ತಾ, NS ಅಂದ್ರೆ ಏನು, R ಅಂದ್ರೆ ರೀಪ್ರಿನ್ಸ್ಗೆ ಏನ್ ಹೇಳ್ತೀವಿ, 6 ಆಮೇಲೆ ಹೆಂಗ್ ಬರುತ್ತೆ ಗೊತ್ತಾ? ನೋಡಿ, ಯಾರಿಗೂ ಗೊತ್ತಿಲ್ಲ. ರೀಪ್ರಿನ್ಸ್ ಓದ್ತಾ ಇಲ್ಲ. ರೀಪ್ರಿನ್ಸ್ನ ಹೆಂಗ್ ತೆಗೆಯೋದು ಗೊತ್ತಾ? ರೀಪ್ರಿನ್ಸ್ ನಂಬರ್ ನಾವು ಹೇಳ್ತೀನಪ್ಪ, ರೀಪ್ರಿನ್ಸ್ ನಂಬರ್ ಸೋ ಅಂಡ್ ಸೋ ವಿತ್ ಸೋ ಅಂತೀನಿ. ಹಂಗಂದ್ರೆ ಏನರ್ಥ? ಎಷ್ಟನೇ ವಾಲ್ಯೂಮ್ ಅಲ್ಲಿ ನೋಡಿ, ಗೊತ್ತಿಲ್ಲ. ಇದೆಲ್ಲ ಓದ್ಬೇಕು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೀವು ಬೈಬಲ್ ಸ್ಟೂಡೆಂಟ್ ಆಗಿರುವಾಗ ಬರೀ ಬಂದು ಬ್ರದರ್ ರಾಜು ಬ್ರದರ್ ಬಂದು ನಮಗೆ ಅವ್ರು ಓದ್ತಾ ಇದ್ದಾರೆ, ಅವ್ರು ಬಂದು ನಮ್ಗೆ ಏನು ಹೇಳ್ತಾರೆ ಅದ್ರ ಮಾತ್ರ ಕೇಳೋದಿಲ್ಲ. ಬ್ರದರ್ ಎಷ್ಟು ಬುಕ್ಸ್ ಇಟ್ಟಿದ್ದಾರೆ ಒಳಗಡೆ, 1 hour 2 hour ಅದನ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಜ್ಞಾನ ಮಾಡೋಕ್ಕೂ ಇಲ್ಲ, ಅದನ್ನ ಜ್ಞಾಪಿಸ್ಕೊಳ್ಳೋಕೆ ಅಟ್ಲೀಸ್ಟ್ ಓದಬೇಕು. NS ಅಂದರೆ ನ್ಯೂಸ್ ಪೇಪರ್ ಸರ್ಮನ್. ನಾವು ಬ್ರದರ್ ಅಸಲ್ ಬರೀತಾರಲ್ಲ, ನ್ಯೂಸ್ ಪೇಪರು ಪಬ್ಲಿಷ್ ಮಾಡ್ತಾರಲ್ಲ, ಅದರಲ್ಲಿ ಸೆರ್ಮನ್ಸ್ ಬರೀತಾರೆ ಅವರು. ಆ ಸೆರ್ಮನ್ಸ್ ಬೇರೆ 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 ಊರುಗಳಿಗೆಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದರಲ್ಲಿ ಒಂದು ಸೆರ್ಮನ್ ಬಗ್ಗೆ ಮಾತಾಡ್ತಾರೆ. ಆ ಸೆರ್ಮನಲ್ಲಿ ನ್ಯೂಸ್ ಪೇಪರಲ್ಲಿ 63 ಪೇಜ್ ನಂಬರ್ 63 ಪ್ಯಾರಾಗ್ರಾಫ್, ಅದರಲ್ಲಿ ಪ್ಯಾರಾಗ್ರಾಫ್ 2 ಅಲ್ಲಿ ಹೇಳ್ತಾರೆ. ಅದೇ ಥರ ನಾವು ರೀಪ್ರಿನ್ಸ್ ಅಂದ್ರೂ ಸರಿ, ಇಟ್ ಈಸ್ ಎ ಪೇಜ್ ನಂಬರ್ ಸೋ ಅಂಡ್ ಸೋ ಇನ್ ದಟ್ ಪ್ಯಾರಾಗ್ರಾಫ್. ನೆಕ್ಸ್ಟು ಅದಕ್ಕೆ ಪ್ಯಾರಾಗ್ರಾಫ್ ಅಂತ ಕೊಡ್ತಾರೆ. ಈ ಥರ ಎಷ್ಟೋ ವಿಷಯಗಳಿದೆ. RS ಗ್ಲಿನ್ಸಿಂಗ್ ಅಂತೀವಿ. RS ಗ್ಲಿನ್ಸಿಂಗ್ ಅಲ್ಲಿ ಯಾವ ವಾಲ್ಯೂಮು, ಆ ವಾಲ್ಯೂಮಲ್ಲಿ ಯಾವ ಪೇಜ್ ನಂಬರು ಅಂತ ಕೊಡ್ತಾರೆ. ಸೊ ಇದನ್ನ ನಾವು ಆ ಥರ ಲೆವೆಲಲ್ಲಿ ಓದ್ಕೊಂಡು ಬರಬೇಕು. ಪರವಾಗಿಲ್ಲ, ಓದಿ, ಇನ್ನೂ ಟೈಮ್ ಐತೆ. ಇನ್ನು ಇಮಿಡಿಯೇಟ್ ಆಗಿ ಇನ್ನು ಮಾಡಿದಲ್ಲ ರಾಂಗ್ ಇಲ್ಲ. ಇಟ್ ಈಸ್ ಟೈಮ್ ಇಸ್ ದೇರ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಸ್ಟಡಿಂಗ್ ಮೆನಿ ಥಿಂಗ್ಸ್. ಅದರ್ವೈಸ್ ನೀವು ಏನು ಮಾಡೋಕ್ಕಾಗಲ್ಲ, ಫೈಟ್ ಮಾಡೋಕ್ಕಾಗಲ್ಲ. ಚಾಕುನ ಏನು ಮಾಡಬೇಕು, ಶಾರ್ಪಾಗಿ ಇಡಬೇಕು ಈ ಟೈಮಲ್ಲಿ. ಅದು ಸ್ಪೆಷಲಿ ಇವಾಗ ಮೊಬೈಲ್ ಇರೋ ಟೈಮಲ್ಲಿ ಇನ್ನೂ ಶಾರ್ಪಾಗಿ ಇಡಬೇಕು. ಒಂದು 5 ನಿಮಿಷ ಮೊಬೈಲು ಆ ರೂಮು ಕತ್ಲೆ ಕೊಟ್ಬಿಟ್ರೆ ಏನಾಗ್ತೀವಿ, ಇಮಿಡಿಯೇಟಾಗಿ ಸ್ಪಾಯ್ಲ್ ಆಗಿಬಿಡ್ತೀವಿ. ಆ ಲೆವೆಲಲ್ಲಿ ಇರೋ ಟೈಮಲ್ಲಿ ನಾವು ಈ ಓದೋ ವಿಷಯಗಳಲ್ಲಿ ಅಧಿಕವಾಗಿ ಜ್ಞಾನ ಟೈಮ್ ಕೊಟ್ಟರೆ ಮಾತ್ರ ನಾವು ಏನಾಗ್ತೀವಿ, ಬೇರೆ ಚಿಂತೆಯಿಂದ ಆಚೆ ಬರ್ತೀವಿ. ಇಲ್ಲ ತಿರ್ಗಾ ಅದೇ ಚಿಂತೆಗಳಲ್ಲಿ ಏನ ಮಾಡ್ತೀವಿ, ನೆಗೆಟಿವ್ ವಿಷಯಗಳನ್ನ ನೋಡಿ ನೋಡಿ ನೋಡಿ, ನೆಗೆಟಿವ್ ವಿಷಯಗಳನ್ನ ನ್ಯೂಸು ಲೋಕದಲ್ಲಿ ಇರುವ ನ್ಯೂಸ್ಗಳನ್ನ ನೋಡಿನೇ 100% ನಾವು ನೆಗೆಟಿವ್ ಆಗಿ ಹೋಗ್ಬಿಡ್ತೀವಿ. ಸರಿ, ಇವಾಗ ಚಿಂತೆ ಪಡದೆ ಹೆಂಗ್ ಬ್ರದರ್ ಇರೋದು? ಸಬ್ಜೆಕ್ಟ್ ಮುಗಿಸೋಣ ಇನ್ನು 10 minutes ಅಲ್ಲಿ. ಚಿಂತೆ ಪಡದೆ ಇರ್ಬೇಕು ಬ್ರದರ್, ಹೆಂಗೆ? ಸೊಲ್ಯೂಷನ್ ಇದೆಯಾ? ಬೈಬಲ್ ಹೇಳತ್ತ ನಮ್ಗೆ ಏನ್ ಮಾಡ್ಬೇಕು ಅನ್ಬಿಟ್ಟು? ಯಾರಾದ್ರೂ ಹೇಳಕ್ಕಾಗತ್ತಾ? ತವಕ ಪಡ್ತಾನೆ ಇದ್ದೀರಾ? ನಾನು ಒಪ್ಕೊಂತೀನಿ. 4 ದಿನಕ್ಕೋಸ್ಕರ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮಾಡದೆ ಇರೋಕ್ಕೆ ಏನ್ ಮಾಡ್ಬೇಕು? ಸೊಲ್ಯೂಷನ್ ಏನು? ಕ್ಯಾಸ್ಟ್ ಯುವರ್ ಬರ್ಡನ್ ಆನ್ ದ, he will sustain you. ಓಕೆ,
ನೆಕ್ಸ್ಟ್ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಅದನ್ನೇ ಅವರು ಇಂಗ್ಲಿಷಲ್ಲಿ ಹೇಳಿದ್ರು, ನೀವು ಕನ್ನಡದಲ್ಲಿ ಹೇಳ್ತಾ ಇದ್ದೀರಾ. ಅದು ಗೊತ್ತಾಗ್ಲಿಲ್ರಿ ನನಗೆ, ಇಂಗ್ಲಿಷ್ ಅರ್ಥ ಆಗ್ಲಿಲ್ಲ. ನೋಡಿ, ಇಲ್ಲಿ 2 ವಿಷಯ ಕೊಡ್ತಾರೆ. ಈ ಸಬ್ಜೆಕ್ಟ್ ಅಲ್ಲಿ ನಾನು ಕಲ್ತ್ಕೊಂಡಿರೋದು 2 ವಿಷಯ. ನಾವು ಚಿಂತೆ, ಆ ವಿಷಯಗಳಲ್ಲಿ, ಅದೇ ಆ ಚಿಂತೆಯಿಂದ ನಾವು ಆಚೆ ಬರಬೇಕು, ಆ ಚಿಂತೆಯಿಂದ ನಾವು ಬಿಡಬೇಕು, ಆ ಚಿಂತೆಯಿಂದ ನಾವು ದೂರ ಇರಬೇಕು. ಯಾವ ಚಿಂತೆ? ಲೋಕದ ಚಿಂತೆ. ಚಿಂತೆ ಅನ್ನೋದು ನಾನು ಮಾತಾಡ್ತಾರೆ 2 ಚಿಂತೆ ಇದೆ. ದೇವರ ವಿಷಯದ ಚಿಂತೆ, ಇನ್ನೊಂದು ಲೋಕದ ಚಿಂತೆ. ಈ ಲೋಕದ ಚಿಂತೆಯಿಂದ ನೀವು ಆಚೆ ಬರ್ಬೇಕಂದ್ರೆ ನೀವು ಫಸ್ಟು ದೇವರ ಚಿಂತೆ ಒಳಗಡೆ ಏನು ಆಗ್ಬೇಕು? ಅಲ್ಲಿ ಹೋಗ್ಬೇಕಂದ್ರೆ 2 ಕಾರ್ಯಗಳನ್ನ ಏನ್ ಮಾಡ್ಬೇಕಂತೆ ನಾವು ಪಾಲನೆ ಮಾಡಬೇಕು. ಒಂದು ಯಾವ್ದಿರ್ಬೋದು? ಕೀರ್ತನೆ 1:1 ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ದೇವರ ಹತ್ರ ಕ್ಲೋಸ್ ಆಗಿರ್ಬೇಕು. ಹಂಗ್ ಕ್ಲೋಸ್ ಆಗಿರಕ್ಕೆ ಏನು? ವಾಟ್ ಇಸ್ ದ ಟೂಲ್ ಫಾರ್ ದಟ್? ಪ್ರಾರ್ಥನೆ, ಪ್ರೇಯರ್. ಓದೋಣ ನಾವು ಕೀರ್ತನೆ 109:4. ಫಸ್ಟ್ ಸೊಲ್ಯೂಷನ್, ನನ್ನ ಜೀವಿತದಲ್ಲಿ ನಾನು ಯೂಸ್ ಮಾಡಿರೋ ಫಸ್ಟ್ ಸೊಲ್ಯೂಷನ್ ಅಪ್ಪ ಇದು. ನೀವು ಬೈಬಲಲ್ಲಿ ಎಷ್ಟು ಆದ್ರೂ ಓದ್ಕೊಂಡು ಬೇರೆ ಸೊಲ್ಯೂಷನ್ನ ಕಂಡಿದ್ದೀರಿ. ನನ್ನ ಪ್ರಕಾರ 2 ಸೊಲ್ಯೂಷನ್ನೇ ನಾನು ಕೊಟ್ಟಿರೋ ದೇವರು. ಆ 2 ಸೊಲ್ಯೂಷನ್ನ ಇಷ್ಟೊಂದು ದಿವಸ ಹಿಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದನ್ನೇ ಬ್ರದರ್ ರಸಲು ಹೇಳಿದ್ದಾರೆ, ಬ್ರದರ್ ಮೆಗಿಸನು ಹೇಳಿದ್ದಾರೆ. ನೀವು ಬೇಕಾದ್ರೆ ಬೇರೆ ಯಾವ್ದಾವ್ದು ವಿಷಯಗಳ ಬಗ್ಗೆ ಏನ್ ಮಾಡ್ಬೋದು? ಯೋಚನೆ ಮಾಡ್ಬೋದು, ಇಲ್ಲ ನಿಮ್ಮ ಒಂದು ಜೀವಿತದಲ್ಲಿ ಅದನ್ನ ನಾವು ಅಳವಡಿಸ್ಕೊಳ್ಬೋದು. ಇದು ಪ್ರೇಯರ್ ಇಸ್ ದ ಫಸ್ಟ್ ಸೊಲ್ಯೂಷನ್. ನಾವು ದೇವ್ರ ಮುಂದೆ ಏನ್ ಮಾಡ್ಬೇಕಂತೆ? ಫಸ್ಟ್ ಪ್ರೇಯರ್ ಅಲ್ಲಿ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ಅವ್ರ ಜೊತೆ ಇದ್ಬಿಡು. ಓದಿ. ನಾನು ಅವರನ್ನು ಪ್ರೀತಿಸಿದರೂ ಅವರು ನನ್ನನ್ನು ವಿರೋಧಿಸುತ್ತಾರೆ. ನಾನಾದರೂ ನಿನಗೆ ಮೊರೆ ಇಡುತ್ತೇನೆ. 109:4 ಓದ್ತಾ ಇದ್ದೀರಾ? 109:4. ಓಕೆ. ಫಾರ್ ಮೈ ಲವ್ ದೇರ್ ಆರ್ ಮೆನಿ ಅಡ್ವೈಸರೀಸ್. ಇಂಗ್ಲಿಷಲ್ಲಿ ಹೇಳ್ತಾರೆ, ಫಾರ್ ಮೈ ಲವ್ ದೇರ್ ಆರ್ ಮೆನಿ ಅಡ್ವೈಸರೀಸ್ ಬಟ್ ಐ ಗಿವ್ ಮೈ ಸೆಲ್ಫ್ ಅನ್ ಟು ಪ್ರೇಯರ್. ಇಂಗ್ಲಿಷಲ್ಲಿ ಹೇಳ್ತಾರೆ, ನಾನು ಎಷ್ಟೋ ವಿಷಯಗಳಿಗೆ, ಎಷ್ಟೋ ಅಡ್ವೈಸರೀಸ್ ಇದೆ ಲೋಕದಲ್ಲಿ, ಎಷ್ಟೋ ಸೇಟನ್ ಕೊಟ್ಟಿರುವ ಅಡ್ವೈಸರೀಸು ಎಷ್ಟೋ ಇದೆ ಅಂತೆ ಲೋಕದಲ್ಲಿ. ಆದರೆ ನಾನು ಅದನ್ನೆಲ್ಲ ಏನು ಮಾಡ್ತಾ ಇಲ್ಲ, ಆ ಚಿಂತೆ ಒಳಗಡೆ ಹೋಗ್ತಾ ಇಲ್ಲ. ನಾನು ನಿಮ್ಮ ಮುಂದೆ ಏನು ಮಾಡ್ತಾ ಇದ್ದೀನಿ? ಮೊರೆ ಇಡ್ತಾ ಇದ್ದೀನಿ, ವಿಚ್ ಮೀನ್ಸ್ ಪ್ರೇಯರ್. ಸೊ ಇನ್ನೊಂದು ವಾಚನ ಓದೋಣ. ಇದು ಯಾರು ನಮ್ಗೆ ಹೇಳಿರೋದು? ಡೇವಿಡ್ ಹೇಳಿದ್ದಾರೆ. ಇವಾಗ ಅಪೋಸ್ತಲರು ಹೇಳ್ತಾರೆ ನೋಡಿ, ಆಕ್ಟ್ 6:4 ಹೇಳ್ತಾರೆ. ಅಪೋಸ್ತಲರು 4:6-4. ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರಂತರಾಗಿರುವೆವು. ನೋಡಿ, ನಮ್ಗೆ ಎಷ್ಟೇ ಕಷ್ಟಗಳು ಬರ್ಬೋದು, ಎಷ್ಟೇ ತೊಂದರೆಗಳು ಬರ್ಬೋದು, ಎಲ್ಲಾ ತೊಂದರೆಗಳಿಂದಲೂ ಎಲ್ಲಾ ಕಷ್ಟಗಳಿಂದಲೂ ಯಾವುದೇ ವಿಷಯಗಳಿದ್ರು ನಾವು ಫಸ್ಟ್ ಎಲ್ಲಿ ಹೋಗ್ಬಿಡೋಣ? ದೇವ್ರ ಹತ್ರ ಪ್ರಾರ್ಥನೆಯಲ್ಲಿ ಏನ್ ಮಾಡ್ಬಿಡೋಣ ಫಸ್ಟ್. ನೋಡಿ, ಅವ್ರಿಗಿರೋ ಅಪೋಸ್ತಲರಿಗಿರೋ ಕಷ್ಟಗಳು ಆ ಕಾಲದಲ್ಲಿ ಎಷ್ಟೋ ವಿಷಯಗಳಿತ್ತು. ಆದ್ರೆ ಅವ್ರ ಡಿಸಿಷನ್ ಏನ್ ತಗೊಂತ ಇದಾರೆ ಅಂದ್ರೆ, ಇದೆಲ್ಲ ನಮ್ಮ ಕೈನಲ್ಲಿ ಏನ್ ಮಾಡಕ್ಕಾಗಲ್ಲ. ಏನಾಯ್ತು? ಯಾಕೆ ಮೊಬೈಲ್ ಆಫ್ ಮಾಡಿ ಇಡಿ ಅಂತ ಅವಾಗೆ ಬ್ರದರ್ ಹೇಳುವಾಗ ನೀವು ಇಲ್ವಾ? ಡಿಸ್ಟರ್ಬ್ ಮಾಡಬಾರ್ದು. ಸೆಂಟ್ರಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಮೊಬೈಲ್ ಆಫ್ ಮಾಡಿ ಅಂದ್ರೆ ಆಫ್ ಮಾಡಿ. ಚಿಕ್ಕ ವಿಷಯನೇ ಕೇಳ್ತಾ ಇಲ್ಲ ಅಂದ್ರೆ ದೊಡ್ಡ ವಿಷಯ ಕೇಳಕ್ಕಾಗಲ್ಲ ನಾವು. ಯು ಶುಡ್ ಬಿ ವೆರಿ ಕೇರ್ಫುಲ್ ಇನ್ ದೋಸ್ ಥಿಂಗ್ಸ್, ಬಿಕಾಸ್ ವೆನ್ ಯು ಡಿಸ್ಟರ್ಬ್ ಸಮಥಿಂಗ್, ಮೈಂಡ್ ಕೆಡ್ಸಿದ ತಕ್ಷಣ ಇದನ್ನೆಲ್ಲ ಮಾಡಕ್ ರೆಡಿಗಿರ್ತಾನೆ. ನೀವು ಏನ ಒಳಗಡೆ ತಗೊಳ್ಬೇಕು ಅಂತ ಇದ್ದೀರೋ, ತಗೊಳಕ್ ಮುಂಚೆ ಟಕ್ ಅಂತ ಕಟ್ ಆಫ್ ಮಾಡಕ್ಕೆ, ಲೈಟ್ ಆಫ್ ಮಾಡಕ್ಕೋ, ಮೈಕ್ ಆಫ್ ಮಾಡಕ್ಕೋ ಅವ್ನಿಗೆ ಗೊತ್ತು. ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ನೋ ಪ್ರಾಬ್ಲಮ್. ಈಗ ಏನ್ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ಬಟ್ ವಿ ವಿಲ್ ಗಿವ್ ಅವರ್ ಸೆಲ್ಫ್ ಕಂಟಿನ್ಯೂಸ್ಲಿ ಇನ್ ಪ್ರೇಯರ್ ಅಂತ ಯಾಕೆ ಹೇಳ್ತಾರೆ? ಅವ್ರಿಗೆ ಎಷ್ಟೋ ಕಷ್ಟಗಳು ಬಂದಿದ್ರು, ಎಷ್ಟೋ ತೊಂದರೆಗಳು ಬಂದಿದ್ರು, ಅವ್ರು ತಗೊಂಡಿರೋ ಸೊಲ್ಯೂಷನ್ ಏನಪ್ಪಾ ಅಂತ ನೋಡಿದ್ರೆ ಪ್ರಾರ್ಥನೆ. ದೇವ್ರ ಹತ್ರ ಮೊರೆ ಇಟ್ಕೊಡೋಣ, ಅವ್ರು ಏನ್ ಮಾಡ್ತಾರೆ? ನಮ್ಮನ್ನ ನೋಡ್ಕೊಂತಾರೆ. ಇದನ್ನ ಅವ್ರು ಮಾತ್ರ ಇಲ್ಲ, ಎಷ್ಟು ನಮ್ಮ ತಂದೆಯಾದ ದೇವರಿಗೆ ಒಬ್ಬನೇ ಮಗನಾದ ಯೇಸು ಕ್ರಿಸ್ತ ಕೂಡ ಏನ್ ಮಾಡ್ತಾರೆ? ಅದನ್ನೇ ಫಾಲೋ ಮಾಡ್ತಾರೆ. ಲೂಕ್ 6:12 ನೋಡಿ. ಆಯ್ತು, ಮುಗಿಸ್ಬಿಡೋಣ. 5 minutes. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಅವ್ರಿಗೆ ಕಷ್ಟ ಬಂದ್ರು, ಅವ್ರಿಗೆ ತೊಂದರೆ ಬಂದ್ರು, ಅವ್ರಿಗೆ ಚಿಂತೆಗಳು ಬಂದ್ರು, ಅದನ್ನ ಅವ್ರು ತಡೆಯಕ್ ಆಗದೆ ಇರೋ ಸಮಯದಲ್ಲಿ ಏನ್ ಮಾಡ್ತಾ ಇದಾರೆ? ಇಮಿಡಿಯೇಟ್ ಆಗಿ ಮೊಣಗಾಲ ಹಾಕ್ಬಿಡ್ಬೇಕು. ನಾವು ಸರಿ ಎಲ್ಲಿ ಇದೀವೋ ಆ ಕ್ಷಣಕ್ಕೆ, ಆ ಟೈಮಲ್ಲಿ, ಅದೇ ಸ್ಪಾಟ್ ಅಲ್ಲಿ ನೀವು ಇಮಿಡಿಯೇಟ್ ಆಗಿ ಪ್ರಾರ್ಥನೆಯಲ್ಲಿ ನಿಂತ್ಕೊಂಡ್ಬಿಡಿ. ಸೈಡ್ಗೆ ಹೋಗಿ ನಿಂತ್ಕೊಳ್ಳಿ, ಏನು ಮಾಡಬೇಡಿ.
ಜಸ್ಟ್ ಕಮ್ಯುನಿಕೇಟ್. ನಿಮ್ಮ ಕಮ್ಯುನಿಕೇಶನ್ನ ಹೈ ಫ್ರೀಕ್ವೆನ್ಸಿಯಲ್ಲಿ ಏನು ಮಾಡಿ. ಮೊಬೈಲಲ್ಲಿ ಹೆಂಗೆ ಹೈ ಫ್ರೀಕ್ವೆನ್ಸಿ ಬರುತ್ತೆ, ಲೋ ಫ್ರೀಕ್ವೆನ್ಸಿ ಇರಬಾರ್ದು. ಹೈ ಫ್ರೀಕ್ವೆನ್ಸಿ 5G ಎಲ್ಲಿಲ್ಲ, 10G ಕೂಡ ಹೋಗ್ಬೋದು. ಆ ಲೆವೆಲಲ್ಲಿ ಏನು ಮಾಡಬೇಕು, ಆ ಹೈ ಫ್ರೀಕ್ವೆನ್ಸಿಲಿ ಇಮಿಡಿಯೇಟಾಗಿ ಸಬ್ಮಿಟ್ ಮಾಡಿಬಿಡಿ. ಯಾವುದ್ರ ಬಗ್ಗೆನೇ ಯೋಚನೆ ಮಾಡಬೇಡಿ. ಇಮಿಡಿಯೇಟ್ಲಿ ಯು ಕಾಂಟ್ಯಾಕ್ಟ್ ಹಿಮ್. ಈಸ್ ಎವ್ರಿ ಟೈಮ್ 24/7 ಈಸ್ ದೇರ್. ಎನಿ ಟೈಮ್ ಯು ಕಾಂಟ್ಯಾಕ್ಟ್, ಇಮಿಡಿಯೇಟ್ಲಿ ಯುವರ್ ಕಾಲ್ ವಿಲ್ ಬಿ ಟೇಕನ್, ಬಟ್ ನಾಟ್ ಫಾರ್ ದ ವರ್ಲ್ಡ್. ಲೋಕದಲ್ಲಿಂದ ಎಷ್ಟೇ ತಟ್ಟಿದ್ರು, ಏನು ಎಷ್ಟೇ ಡೈಲ್ ಮಾಡಿದ್ರು ತೆಗೆಯಲ್ಲ. ನಮ್ಗಂದ್ರೆ ಇಮಿಡಿಯೇಟ್ ಆಗಿ ತೆಗಿಲೇಬೇಕು. ಯಾಕಂದ್ರೆ ತೆಗಿಯಕ್ಕೆ ಮುಂಚೆ ಒಂದು ರಕ್ತ ಇದೆ ಅಲ್ಲಿ, ಆ ರಕ್ತಕ್ಕೋಸ್ಕರನೇ ತೆಗಿಯೋದು. ಅದನ್ನ ನಾವು ಯೋಚನೆ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಮಿಡಿಯೇಟ್ ಆಗಿ ತೆಗಿತಾರಂದ್ರೆ ಇಮಿಡಿಯೇಟ್ ಆಗಿ ನಾವ್ ಏನ್ ಮಾಡ್ಬೇಕು, ಅವ್ರ ಹತ್ರ ಹೋಗಕ್ಕೆ ಸಿದ್ಧವಾಗಿರ್ಬೇಕು. ಸಾಲಮನು ಹೇಳ್ತಾರೆ, ಎಕ್ಲಿಷಿಯಸ್ 5:2 ಹೇಳ್ತಾರೆ ನೋಡಿ, ಪ್ರಸಂಗಿ 5:2. ಯಾರು ತೆಗಿತೀರೋ ಸ್ವಲ್ಪ ಬೇಗ ಓದಿ. 5:2. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ನಿನ್ನ ಮಾತುಗಳು ಹೆಂಗಿರ್ಬೇಕು, ಸ್ವಲ್ಪವಾಗಿರ್ಬೇಕು. ಯಾವ್ದ್ರ ಬಗ್ಗೆ ಇರಬೇಕು, ಅದು ಲೋಕದಲ್ಲಿ ಇರೋದು ಎಲ್ಲಾ ವಿಷಯಗಳನ್ನ ಅದನ್ನಿಲ್ಲ. ಇಟ್ ಶುಡ್ ಬಿ ಪರ್ಟೈನಿಂಗ್ ಟು ದ ವಿಲ್ ಆಫ್ ಗಾಡ್. ದೇವ್ರ ಚಿತ್ತಕ್ಕೆ ತಕ್ಕಂತೆ ಇರಬೇಕು. ಯಾವುದೇ ಕಷ್ಟ ಬಂದ್ರು ಸರಿ, ಇದು ನನ್ನ ಕೈಯಲ್ಲಿ ನಡೆಸೋಕ್ಕಾಗ್ತಾ ಇಲ್ಲ, ತಂದೆ ನನ್ನ ಇದು ಆಗ್ತಾ ಇಲ್ಲ, ಇದಕ್ಕೆ ತಕ್ಕಂತೆ ನನ್ನ ಏನು ಮಾಡಿ ಸೊಲ್ಯೂಷನ್ ಕೊಡಿ, ನನ್ನ ಕಾಪಾಡಿ, ನಾನು ಏನು ಮಾಡ್ಬೇಕು ನೋಡಿ, ಇಲ್ಲ ಇದನ್ನ ನಾನು ತಡ್ಕೊಳಕ್ಕೆ ಏನು ಮಾಡಿ, ನನಗೆ ಬಲ ಕೊಡಿ ಅಂತ ಇಮಿಡಿಯೇಟಾಗಿ ನಾವು ಮೊರೆ ಇಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ, ನನ್ನ ಒಂದು ಜೀವಿತದಲ್ಲಿ ಬರೀ ಥ್ಯಾಂಕ್ಸ್ ಗಿವಿಂಗ್ ದೇವ್ರಿಗೆ ಮಾತ್ರ ಇಲ್ಲದೆ ನನ್ನ ಸಹೋದರಗಳಿಗೆ ನಾನು ಅಧಿಕವಾಗಿ ಕೊಟ್ಟಿದ್ದೀನಿ. ಯಾಕಂದ್ರೆ ಯಾವಾಗಲೂ ನನ್ನ ಕಷ್ಟ ಕಾರ್ಯದಲ್ಲಿ ದೇವ್ರು ಹೆಂಗ್ ನನ್ನ ಜೊತೆ ಇದ್ರು, ಅವ್ರು ಅವರು ಸ್ಪಿರಿಚುವಲ್ ಆಗಿದ್ರು, ಇವರೆಲ್ಲ ನನ್ನ ಪಕ್ಕದಲ್ಲಿ ಫಿಸಿಕಲ್ ಆಗಿದ್ರು. ಅಷ್ಟು ಲವಬಲ್ ಬ್ರದರ್ಸ್ ದೇವ್ರು ನನ್ಗೆ ಕೊಟ್ಟರು. ಯಾಕಂದ್ರೆ ಆ ಪ್ರೀತಿ ವಿಶ್ವಾಸದಲ್ಲೇ ನಾನು ಬೆಳ್ಕೊಂಡೇ ಬಂದೆ. ಏನೇ ನಡೆದ್ರು ಸರಿ, ಬ್ರದರ್ಸ್ಗಳು ನನ್ನ ಬಿಡೋದೇ ಇಲ್ಲ. ಎಷ್ಟೇ ಕಷ್ಟ ಬರಲಿ, ನನಗೆ ಒಂದು ಜ್ವರ ಬಂದ್ಬಿಟ್ರು ಸರಿ, ಇಮಿಡಿಯೇಟಾಗಿ ಈವ್ನಿಂಗ್ ಎಲ್ಲ ಜ್ವರ ಹೋಗೋಕ್ಕೆ ಬೇಕಾಗಿರೋ ಎಲ್ಲ ವಿಷಯನೂ ಬಂದ್ಬಿಡುತ್ತೆ ನನಗೆ. ಊಟದಿಂದ ಹಿಡ್ದು ಅವ್ರು ನನ್ನ ಜೊತೆ ಬಂದು ಕೂತ್ಕೊಂಡು ಪ್ರೇಯರ್ ಮಾಡೋದ್ರಿಂದ ಹಿಡ್ದು ನನ್ನ ಸರಿ ಮಾಡಿ ಕಲ್ಸೋ ತನಕ, ಮಲಗಿಸಿ ಹೋಗೋ ತನಕ ಬಿಡೋದೇ ಇಲ್ಲ. ಆ ಥರ ಲವಬಲ್ ಬ್ರದರ್ಸ್ ದೇವ್ರು ಏನು ಮಾಡೋದು ನನಗೆ ಕೊಟ್ಟರು. ಇದನ್ನ ನಾವು ಬೇಡಬೇಕು. ಇದೇ ನಮಗೆ ಆಸ್ತಿ, ಇದೇ ನಮಗೆ ಸೊತ್ತು ಅಂತಾರಲ್ಲ, ಅಸೆಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್ ಇನ್ ಅವರ್ ಲೈಫ್. ಯಾವುದೇ ಇದಕ್ಕೆ ಕಂಪೇರ್ ಮಾಡಿದ್ರು ನಿಮ್ಗೆ ಸಿಗೋದೇ ಇಲ್ಲ. ಲೋಕದಲ್ಲಿ ನೀವು ಎಷ್ಟೇ ಹಣ ಕಾಸು ಕೊಟ್ಟರು ಸಿರಾ, ಪಕ್ಕದಲ್ಲಿ ನಮ್ಮನ್ನ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋ ಥರ ಒಬ್ಬ ನಿಜವಾದ ಪ್ರೀತಿಯಿಂದ ಬಂದು ನಿಂತ್ಕೊಂಡು ಅಯ್ಯೋ ಹೋಗ್ಬೇಕಲ್ಲ ಅಂತ ಇರೋರಿಲ್ಲ. ಅಬ್ಬಾ ನಾನು ಹೋಗ್ಲೇಬೇಕು, ನನ್ನ ಮಗ, ನನ್ನ ಸಹೋದರ, ನನ್ನ ಒಂದು ಅಣ್ಣ, ನನ್ನ ತಮ್ಮ ಅಂತ ಓಡ್ತಾರೆ ನೋಡಿ. ಆ ಒಂದು ಲವ್ ದೇವ್ರು ಕೊಟ್ಟಿರುವಾಗ ಅದನ್ನ ನಾವು ಬಿಡಲೇಬಾರ್ದು. ಸೊ ಇಲ್ಲಿ ನೀವು ಓದ್ಕೊಂಡು ಹೋದ್ರೆ ಆನ್ ಸಪ್ಲಿಕೇಶನ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಅಂತ ರಸಲ್ ಓದ್ತಾರೆ. ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ರೀಪ್ರಿನ್ಸ್ ನಂಬರು 3128, 5th ಪ್ಯಾರಾ. ರೀಪ್ರಿನ್ಸ್ ನಂಬರ್ 3128, 5th ಪ್ಯಾರಾ. ಪ್ರಾವಿಡೆನ್ಷಿಯಲ್ ಕೇರ್ ಅಂತ ಒಂದು ಸಬ್ಜೆಕ್ಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ಅರ್ನೆಸ್ಟ್ ಪ್ಲೀಡಿಂಗ್ ಅಂತ ಒಂದು ಸಬ್ಜೆಕ್ಟ್ ಮಾತಾಡ್ತಾರೆ. ಅದು ರೀಪ್ರಿನ್ಸ್ ನಂಬರ್ 1865 ಅಂಡ್ ಪ್ಯಾರಾಗ್ರಾಫ್ ನಂಬರ್ 5. ಇದ್ರ ಎರಡರಲ್ಲಿ ನೀವು ಓದಿದ್ರೆ ಈ ಗಿವ್ಸ್ ಅ ವೆರಿ ಡೀಟೇಲ್ಡ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇಲ್ಲಿ ಒಂದು ಪ್ರೇಯರ್. ನೆಕ್ಸ್ಟ್ ಏನಪ್ಪಾ, ಎರಡನೇ ಟೂಲ್ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಪ್ರೇಯರ್ ಒಂದು ನೋಡಿದ್ವಿ ನಾವು. ಆಮೇಲೆ ಅದ್ರ ಕೆಳಗಡೆ ನೀವು ವಚನ ನೋಡಿದ್ರೆ ವಿತ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳುತ್ತೆ. ಕೃತಜ್ಞತಾ ಸ್ತೋತ್ರ, ಸ್ತುತಿ, ಸ್ತೋತ್ರ ನಾವು ಏನ್ ಮಾಡ್ಬೇಕಂತೆ ಸಲ್ಲಿಸ್ಬೇಕು. ನೀನು ಏನೇ ಕೊಟ್ಟರು ಸರಿ, ದೇವರು ಯಾವುದೇ ಕಷ್ಟ ಕೊಟ್ಟರು ಸರಿ, ಯಾವುದೇ ತೊಂದರೆ ಕೊಟ್ಟರು ಸರಿ, ಇಲ್ಲ ಯಾವುದೇ ಒಳ್ಳೆ ವಿಷಯಗಳು ಕೊಟ್ಟರು ಸರಿ, ಎಲ್ಲದಕ್ಕೂ ನಾವು ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಪ್ಪ ಕೊಟ್ಟೆ ನೀನು, ಇದನ್ನ ಯಾಕೆ ಮಾಡಿದೆ, ಈ ಥರ ಎಲ್ಲ ಮಾಡಿದ್ದೀನಿ ನಾನು, ಎಷ್ಟೆಲ್ಲ ಬೈದಿದ್ದೀನಿ, ಜಗಳ ಮಾಡಿದ್ದೀನಿ, ಹಠ ಹಿಡ್ದಿದ್ದೀನಿ, ತಲೆ ಮೇಲೆ ಓಡ್ಕೊಂಡು ಅವ್ರ ಹತ್ರ ಬೇಡ್ಕೊತಾ ಇದ್ದೀನಿ, ಹಿಂಗೆಲ್ಲ ಮಾಡ್ಬೋದು ನೀನು, ನನ್ನ ಹಿಂಗೆ ಮಾಡ್ಬೋದು, ನಾನು ನಿನ್ನ ಮಗನ ಥರ ಅಷ್ಟು ಶಕ್ತಿ ಇದೆಯಾ ನನಗೆ, ನಿನ್ನ ಮಗನ ಥರ ನನಗೆ ಅಷ್ಟು ಬಲ ಕೊಟ್ಟಿದ್ಯಾ, ನಿನ್ನ ಮಗನ ಥರ ಅಷ್ಟು ಪ್ಯೂರಾ ನಾನು, ನಿನ್ನ ಮಗನ ಥರ ಅಷ್ಟು ಲವಬಲ ನಾನು ಆ ಥರ ಇಲ್ಲ, ನನ್ಗೆ ಯಾಕೆ ಕೊಟ್ಟಿ ನೀನು ಇದು, ಹಿಂಗೆಲ್ಲ ಜಗಳ ಮಾಡಿದ್ದೀನಿ. ಆದರೆ ಅದು ಮಾಡಬಾರ್ದತ್ತೆ. ಅದು ಆಮೇಲೆನೆ ಗೊತ್ತಾಯ್ತು, ಹಂಗಿಲ್ಲ, ನಿನ್ಗೆ ಹಂಗಿಲ್ಲ ಕಣೋ, ನೀನು ಅವನ ಥರ ಆಗಕ್ಕೆ ನಾನು ಬೇಕಾಗಿರೋ ವಿಷಯಗಳು ನೀನು ಕೊಟ್ಟಿದ್ದೀನಿ, ಅವನ ರೀತಿಯಲ್ಲೇ ನೀನು ಬರಬೇಕು, ಅವನ ಲೆವೆಲಲ್ಲಿ ಬರೋಕ್ಕಾಗಲ್ಲ, ಆದರೆ ಅವನ ಪಕ್ಕದಕ್ಕೆ ಅಟ್ಲೀಸ್ಟ್ ನೀನು ಏನು ಮಾಡಬೇಕು, ಮೆಚ್ಚುಗೆಯಾಗಿ ನಿಂತ್ಕೊಳ್ಳೋಕೆ ನಾನು ನೀನು ಮಾಡ್ತಾ ಇದ್ದೀನೋ ಅಂತ ಆಮೇಲೆ ನಾನು ಕಲ್ಸ್ಕೊಟ್ಟಿದ್ದು. ಆ ವಚನಗಳನ್ನ ಓದೋಣ. ಫಿಲಿಪಿಯನ್ಸ್ 4:6 ಅದೇ ಮೇನ್, ಅದು ಓದ್ಬಿಡಿ.
Be careful for nothing, but with in everything by prayer and supplication, with thanksgiving, let our request be made known unto the God. ದೇವರಿಗೆ ಅದೇನ್ ಮಾಡಿ ಫಸ್ಟು ತಿಳಿಸಿ, ಇಮಿಡಿಯೇಟ್ ಆಗಿ ಏನ್ ಮಾಡಿ ಕಮ್ಯುನಿಕೇಟ್ ಮಾಡಿ ಅದನ್ನ ತಿಳಿಸಿ, ಅದನ್ನ ಥ್ಯಾಂಕ್ಸ್ ಹೇಳಿ ಫಸ್ಟು. ಓಕೆ, ಕೊಟ್ಟಿದ್ದೀರಾ, ಹಿಂಗ್ ಬಂದೈತೆ, ನಾನೇನ್ ಮಾಡ್ಬೇಕು ಇವಾಗ, ನಾನು ಹೆಂಗ್ ಮುಂದುವರಿಸ್ಬೇಕು, ಅದು ನಾನು ಹೆಂಗ್ ತಗೊಳ್ಬೇಕು, ಅದು ತಗೊಳಕ್ಕೆ ಬೇಕಾಗಿರೋ ಜ್ಞಾನ ಶಕ್ತಿ ನನ್ಗೇನ್ ಮಾಡಿ ಕೊಡಿ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಕೇಳದೆ ಅಯ್ಯೋ ಕೊಟ್ಬಿಟ್ಟಲ್ಲ, ಅಯ್ಯೋ ಮಾಡ್ಬಿಟ್ಟಲ್ಲ, ಅಯ್ಯೋ ಕಷ್ಟಪಡ್ತಾ ಇದ್ದೀನಲ್ಲ, ಅಯ್ಯೋ ನೋವು ಪಡ್ತಾ ನೋಡಿ ಸಿಸ್ಟರ್, ನಾನು ನೋವು ಅಂತ ಹೇಳುವಾಗ ಇವತ್ತು ನಾನು ಹೇಳಿದ ಸಬ್ಜೆಕ್ಟ್ ಮಾತಾಡ್ಬೇಕಾಗಿರೋದೇ ನೋವು ಬಗ್ಗೆನೆ. ಇಟ್ ವಾಸ್ ಎ ಸಬ್ಜೆಕ್ಟ್ ಪೇಯ್ನ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ. ಬೈಬಲಲ್ಲಿ ಪೇಯ್ನ್ ಅನ್ನೋದನ್ನ ಏನಕ್ಕೆ, ಹೆಂಗ್ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ, ಯಾವುದು ವಿಷಯ ಅದು ಅನ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಕ್ಕೇನೆ ಇವತ್ತು ನಾನು ಇದ್ದಿದ್ದು. ಆದರೆ ಅದನ್ನ ಶಿಫ್ಟ್ ಮಾಡಿ ದೇವ್ರು ಫಸ್ಟ್ ಇದನ್ನು ಕೊಡಿ ಅಂತ ಇದನ್ನು ಕೊಡ್ತಾ ಇದ್ದಾರೆ ನಿಮ್ಗೆ. ಆ ಸಬ್ಜೆಕ್ಟೇ ಸಿಕ್ಕಿಲ್ಲ. ಸೊ ಆ ವಿಷಯಗಳಿಗೆ ದೇವ್ರು ನಮ್ಗೆ ಏನೇ ಕೊಟ್ಟರು ಸರಿ, ಇಟ್ ಈಸ್ ಫಾರ್ ಅವರ್ ಗುಡ್, ಇಟ್ ಈಸ್ ನಾಟ್ ಫಾರ್ ಅವರ್. ಅದು ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ ಇರಬೇಕು. ಆಲ್ಮೋಸ್ಟ್ 13 ಆಪರೇಷನ್ಸ್ ನನಗೆ ಆಗಿದೆ, 13 ಅನಸ್ಥೆಸಿಸ್ ಕೊಟ್ಟಿದ್ದಾರೆ. ಹಂಗಂದ್ರೆ 13 ಆಪರೇಷನ್ಸ್ ಆಗಿದೆ ಬಾಡಿಯಲ್ಲಿ. 13 ಆಪರೇಷನ್ಸ್ ನಾರ್ಮಲ್ ಆಪರೇಷನ್ಸ್. ಇನ್ನು ಲೋಕಲ್ ಅನಸ್ಥೆಸಿಯಲ್ಲಿ ಎಷ್ಟೋ ವಿಷಯಗಳು ಮಾಡಿದ್ದಾರೆ. ಹಿಂಗಿದ್ರು ನಾನು ಬಿಡದೆ ಅವ್ರ ಚಟ ಹಿಡ್ದು ಅವ್ರ ಜೊತೆ ಹೋಗ್ಬೇಕಂತಾನೆ ಓಡ್ ಬರ್ತಾ ಇರೋದು. ನಾನು ಸ್ವಲ್ಪ ದಿವಸ ಮುಂಚೆ 2-3 ವರ್ಷಗಳ ಮುಂಚೆ ನಾನು ಎಲ್ಲೂ ಹೋಗ್ತಾ ಇದ್ದಿಲ್ಲ, ಮನೇಲಿ ಬಿದ್ದುಬಿಟ್ಟಿದ್ದೆ. ನಾನು ಯಾರ ಹತ್ರನೂ ಹೋಗಲ್ಲ, ಬರೀ ಸಂಡೇ ಕ್ಲಾಸ್ ಅಟೆಂಡ್ ಮಾಡೋದು, ಅದು ಕೂಡ ಮುಗಿಯೋ ಅಷ್ಟಿಗೆ ಎದ್ದು ಬಂದ್ಬಿಡ್ತೀನಿ ಮನೆಗೆ. ಯಾಕಂದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಪೇಯ್ನ್, ಅಷ್ಟು ನೋವು ಇರ್ತಾ ಇತ್ತು. ಆಮೇಲೆ ಬ್ರದರ್ ರಾಜು ನನಗೆ ಹೇಳೋದು, ಬ್ರದರ್ ಏನೇ ಇರಲಿ ಬ್ರದರ್, ದೇವ್ರಿಗೋಸ್ಕರ ಎದ್ಬಿಟ್ಟು ಸತ್ತೋಗ್ಬಿಟ್ಟು ಬ್ರದರ್, ದೇವ್ರಿಗೋಸ್ಕರ ಬಾಳಿ ಬ್ರದರ್, ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಮಾತಾಡಿ. ನೀವು ಮಾತಾಡೋದನ್ನ ನಾವು ಕೇಳಲೇಬೇಕು. ನಿಮ್ಮ ಮಾತಾಡೋದನ್ನ ದೇವ್ರು ಇಷ್ಟಪಟ್ಟಿದ್ದಾರೆ, ಅದಕ್ಕೆ ಆ ಜ್ಞಾನ ಕೊಟ್ಟಿದ್ದಾರೆ ನಿಮಗೆ. ನೀವು ಓದ್ಬಿಟ್ಟು ಎಷ್ಟೆಲ್ಲ ಓದಿದ್ರೋ ಬಂದು ನೀವು ಸಬ್ಜೆಕ್ಟ್ ತೆಗೀರಿ, ಮಾತಾಡಿ ಅಂತ ನನಗೆ ಏನು ಮಾಡಿ ಶೆಡ್ಯೂಲ್ ಮಾಡಿಕೊಟ್ಬಿಟ್ರು. ಈಗ ಆ ಶೆಡ್ಯೂಲ್ ಎಲ್ಲ ಹೋಗ್ತಾ ಇದ್ದೀನಿ. ಮತ್ತೆ HL ಬ್ರದರ್ ಅವರು ಶೆಡ್ಯೂಲ್ ಕೊಡ್ತಾರೆ, ಬೇರೆ ಬೇರೆ ಬ್ರದರ್ಸ್ಗಳು ಶೆಡ್ಯೂಲ್ ಕೊಡ್ತಾರೆ. ಬಟ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನಗೆ ಗೊತ್ತು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ಬಿಟ್ಟು ಆ ನೋವು. ಆದ್ರೇನು ಶೆಡ್ಯೂಲ್ ಬರ್ತಾನೆ ಇದೆ. ಇದು ಯಾರು ಕೊಡೋದು? ಬ್ರದರ್ಸ್ ಕೊಡ್ತಾ ಇದ್ದಾರಾ, ಮೇಲಿಂದ ಕೊಡ್ತಾ ಇದ್ದಾರಾ? ನಿಮ್ಮ ಹತ್ರ ಬಂದು ಮಾತಾಡೋಕ್ಕೆ ನಿಜವಾಗ್ಲೂ ಬ್ರದರ್ಸ್ ಇಲ್ಲ, ಅದು ಕೊಟ್ಟಿರೋದು ಶಕ್ತಿ ಅದು ದೇವ್ರ ತಂದೆ ಆದ ದೇವ್ರು ಕೊಟ್ಟಿರೋದು. ಆ ಒಂದು ಶಕ್ತಿನ ದೇವ್ರು ಕೊಟ್ಟಿದ್ದಾರಪ್ಪ ಅಂದ್ರೆ, ಇದರಿಂದ ನಿಮ್ಗೆ ಏನಾದರೂ ಒಂದು ಪ್ರಯೋಜನ ಆಗಿ ಅದರಿಂದ ದೇವ್ರಿಗೆ ನೀವು ಏನಾದರೂ ಒಂದು ಫಲ ಕೊಟ್ಬಿಟ್ರೆ ಅದಕ್ಕಿಂತ ಸಂತೋಷ ನಾವು ಬೇರೆ ಯಾವುದೂ ಇಲ್ಲ. ಅದಕ್ಕಿಂತ ಇವತ್ತು ನಿಮ್ಮ ಮನಸ್ಸು ಆ ಮನನ ಸ್ವಲ್ಪ ಯಾವುದೋ ಸ್ವಲ್ಪ ಟ್ಯೂನಿಂಗ್ ಮಾಡಿದ್ರೆ ಸಾಕು, ಬೇರೆ ಏನು ಬೇಡ. ಇದ್ರಲ್ಲಿ ಎಷ್ಟೇ ಕಷ್ಟ ಎಷ್ಟೇ ನೋವು ಬಂದ್ರೂ ಆ ನೋವೆಲ್ಲ ಬೇರೆ ಕತೆ. ನೀವು ಮಾಡ್ತಿರಲ್ಲ ನಿಮ್ಮ ಹೃದಯದ ಆ ಟ್ಯೂನಿಂಗ್ ತುಂಬ ಇಷ್ಟ ಆಗಿದೆ, ಅದು ಮೆಚ್ಚುಗೆ ಆಗಿದೆ ದೇವ್ರಿಗೆ. ಆ ಟ್ಯೂನಿಂಗಿಂದ ನನ್ನ ಈ ಕಡೆ ಆಶೀರ್ವಾದ ಮಾಡ್ಕೊಂಡು ಹೋಗ್ಬಿಡ್ತಾರೆ ದೇವರು. ನನ್ನ ಬಿಡಲ್ಲ ಅಷ್ಟು ಈಸಿಗೆ. ನನಗೆ ಏನೇನು ಬೇಕೋ ಅದೆಲ್ಲ ಅವ್ರು ಕೊಟ್ಬಿಡ್ತಾರೆ. ನೀವು ಅದನ್ನು ಚೇಂಜ್ ಮಾಡಿಬಿಟ್ರೆ ನನಗೆ ನೀವೇನು ಮಾಡೋದೇ ಬೇಕಾಗಿಲ್ಲ, ಎಲ್ಲ ದೇವ್ರು ಮಾಡ್ಬಿಡ್ತಾರೆ. ಸೊ ಈ ವಚನಗಳು ನೋಡಿದ್ರೆ ಕೊಲಿಷನ್ಸ್ 4:2 ಅಲ್ಲಿ ಹೇಳ್ತಾರೆ, ಕಂಟಿನ್ಯೂ ಇನ್ ಪ್ರೇಯರ್ ಅಂಡ್ ವಾಚ್ ಇನ್ ಸೇಮ್ ವಿತ್ ಥ್ಯಾಂಕ್ಸ್ ಗಿವಿಂಗ್ ಅಂತಾರೆ. ಕಂಟಿನ್ಯೂ ಇನ್ ಪ್ರೇಯರ್ ಅಂಡ್ ವಾಚ್ ಸೇಮ್ ಇನ್ ಥ್ಯಾಂಕ್. ಈ ಎರಡೇ ಟೂಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಿಮ್ಮ ಲೈಫಲ್ಲಿ. ಈ 2 ಟೂಲ್ನ ಯಾವಾಗಲೂ ಏನು ಮಾಡಿ, ಕೈಯಲ್ಲಿ ರೈಟ್ ಹ್ಯಾಂಡಲ್ಲಿ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಯಾವಾಗಲೂ ಇದು ಇದೆ. ಏನಾದರೂ ತೊಂದರೆ ಬಂತಾ ಇಮಿಡಿಯೇಟಾಗಿ ನೀವು ಏನು ಮಾಡಬೇಕು, ಯಾವುದಾದ್ರು ಒಂದನ್ನು ಇಮಿಡಿಯೇಟಾಗಿ ಯೂಸ್ ಮಾಡಿ. ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಯುವರ್ ಕಮ್ಯುನಿಕೇಶನ್ ಗೋಸ್ ಇಮಿಡಿಯೇಟ್ಲಿ ಟು ಗಾಡ್. ಮ್ಯಾಗ್ನೆಟ್ ಥರ ಹೋಗಿ ಇಮಿಡಿಯೇಟಾಗಿ ಏನಾಗತ್ತೀರಾ, ಅಂಟ್ಕೊಂಡ್ಬಿಡ್ತೀರಾ ಯಾರ ಹತ್ರ. ಇಲ್ಲ ಅಂದರೆ ಇನ್ನೊಬ್ಬ ಮ್ಯಾಗ್ನೆಟ್ ಆ ಕಡೆ ಎಳಿತಾನೆ, ನೀವು ಆ ಕಡೆ ಹೋಗ್ಬಿಟ್ರೆ ಈ ಕಡೆ ಬರೋಕ್ಕೆ ಆಗಲ್ಲ. ಯಾಕಂದರೆ ನಾನು ಹೋಗಿ ಎದ್ದು ಬಿದ್ದು ಇಷ್ಟ ಬಂದಂಗೆ ನಾನು ಫ್ರೈ ಮಾಡಿ ಆಮೇಲೆ ಕಲಿಸಿದ್ದಾನೆ, ಓಡ್ ಬಂದು ಇಟ್ಕೊಂಡಿದ್ದೀನಿ. ಎಲ್ಲೋ ಒಂದು ನೂಳನ್ನ ಹಿಡ್ಕೊಂಡು ಓಡ್ ಬಂದ್ಬಿಟ್ಟೈತರ್ಗ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಲೋಕಕ್ಕೆ ವಾಪಸ್ಸು ಓಡ್ಬರ್ತಾಯಿದ್ದೆ. ಯಾಕಂದರೆ ಆ ಚಿಂತೆಯಲ್ಲಿ ತುಂಬ ಇದೆ. ನಾನು ಆ ಕಡೆ ಚಿಂತೆಯಲ್ಲಿ ತುಂಬ ಅಧಿಕವಾಗಿ ಏನಾಗ್ಬಿಟ್ಟಿದೆ, 99% ಹೋಗ್ಬಿಟ್ಟಿದೆ. ಇದು 1%, 0.1% ಮಾತ್ರ ಸ್ಪಿರಿಚುವಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆ ಲೆವೆಲಲ್ಲಿ ನಾವೇನು ಮಾಡ್ಬಿಡೋದು, ಚಿಂತೆ ಪಡ್ಕೊಂಡು ಲೋಕಕ್ಕೆ ಓಡಬಾರ್ದು. Hebrews 13:15 ನೋಟ್ ಮಾಡಿ ಇಟ್ಕೊಳ್ಳಿ. ಇದು Hebrews 13:15, ಬೈ ಹಿಮ್ ದೇರ್ಫೋರ್ ಲೆಟ್ ಅಸ್ ಆಫರ್ ಸ್ಯಾಕ್ರಿಫೈಸ್ ಆಫ್ ಪ್ರೇಸ್ ಟು ಗಾಡ್ ಕಂಟಿನ್ಯೂಲಿ, ದಟ್ ಈಸ್ ದ ಫ್ರೂಟ್ ಆಫ್ ದ ಲಿಪ್ಸ್, ಗಿವ್ ಥ್ಯಾಂಕ್ಸ್ ಟು ಹಿಮ್ ಅಂಡ್ ಹಿಸ್ ನೇಮ್ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಯಾಮ್ಸ್ 116:17, ಕೀರ್ತನೆ 116:17 ಓದಿ ಸ್ಟರ್. ನೋಡಿ, ಈ 2ನೇ ಟೂಲು, ದಿಸ್ ಇಸ್ ವಾಟ್. ನಾನು ನಿನಗೆ ಏನು ಮಾಡ್ತೀನಿ, ಕೃತಜ್ಞತಾ ಯಜ್ಞಗಳನ್ನು ಏನು ಮಾಡ್ತೀನಿ. ಬೇರೆ ಏನಾದರೂ ಮಾಡೋಕ್ಕಾಗತ್ತಾ ನೀವು? ದೇವ್ರಿಗೆ ಬೇರೆ ಏನಾದರೂ ಮಾಡೋಕ್ಕಾಗತ್ತಾ? ನೀನು ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗದೇ ಇರೋ ಒಂದೇ ಕೆಲಸ,
ಇದು ಒಂದೇ ಲೋಕದಲ್ಲಿ ನೀವು ಹೇಳ್ತೀರಿ, ಹಿಂದೂಸ್ ಎಲ್ಲ ನೋಡ್ತೀರ ತಾನೆ, ಎಷ್ಟು ಏನ್ ಮಾಡ್ತಾರೆ, ಎಷ್ಟು ಅವ್ರಿಗೆ ದೇವ್ರಿಗೆ ಮಾಡೋದು ಯಾವನಿಗೆ ಗೊತ್ತಾ? ಪೂಜೆ ಪುರಸ್ಕಾರಗಳು ಮಾಡ್ತಾರೆ. ಅದನ್ನೆಲ್ಲ ಏನ್ ಮಾಡಲ್ಲ ದೇವರು, ನಮ್ಮ ದೇವರು ಅಂಗೀಕರಿಸಲ್ಲ. ಇಲ್ಲಿ ಬರೀ ನಿಮ್ಮ ಪ್ರಾರ್ಥನೆ, ಕೃತಜ್ಞತೆ, ಅವ್ರು ಏನ್ ಅಂಗೀಕರಿಸ್ತಾರೋ ಅದನ್ನ ಎಷ್ಟು ಬೇಕೋ ಅಷ್ಟು ಏನ್ ಮಾಡಿ ಕೊಡಿ. ನಾವು ಕೊಡ್ಬೇಕು ಅವ್ರಿಗೆ. ನೀವು ಅದನ್ನು ಕೊಟ್ಟಿಲ್ಲ ಅಂದ್ರೆ, ಇವಾಗ ನೀವು ಬರ್ತೀರಾ, ಬಂದಿದ ತಕ್ಷಣ ದುಡ್ಡು ಹಾಕೋದು, ಇದರಲ್ಲಿ ದುಡ್ಡು ಹಾಕೋದು ಮುಖ್ಯವಾದ ವಿಷಯ ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನ್ ಮಾಡ್ಬೇಕು? ಕೃತಜ್ಞತೆ ಸ್ತೋತ್ರ ಕೊಡ್ಬೇಕು. ಆ ಪ್ರಾರ್ಥನೆಯಲ್ಲಿ ನಾವು ಹೋಗ್ಬೇಕು ಅಂತ ನೋಡ್ತೀವಿ. Psalm 69, ಕೀರ್ತನೆ 69, 30, 31. ನಾನು ಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಹಾ ಘನಪಡಿಸುವೆನು. ಹಾ ಹಾ ಬಹು ಪ್ರಿಯವಾದದ್ದು ಅಂತ ನೋಡಿ. ಅದೆಲ್ಲ ಯಾವ್ದು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ನಿನ್ ಬಾಯಿಯಿಂದ, ನಿನ್ ತುಟಿಯಿಂದ ಹೇಳ್ಬೇಕು. ಅದನ್ನ ಕಾಯ್ಕೊಂಡಿದಾರತ್ತೆ. ಕೆಲವು ವಚನಗಳು ಹೇಳುತ್ತೆ, ಕಾಯ್ಕೊಂಡಿದ್ದೀನಿ ನಾನು, ನಿನ್ ನೋಡ್ತಾನೆ ಇದ್ದೀನಿ ಯಾವಾಗ್ಲೂ. ನಿನ್ ಬಾಯಿಂದ ಏನ್ ಬರುತ್ತೆ, ಏನ್ ಬರ್ಸ್ಬೋದು, ಏನ್ ಬರಕ್ಕಿದ್ಯಾ ಅಂತ ಗೊತ್ತು ನನಗೆ, ಮುಂಚೆನೆ ಗೊತ್ತು ಅಂತ ಹೇಳ್ತಾರೆ. ಕೀರ್ತನೆಗಳು 50:15, 50:15. ಹಾ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಹಿಡಿರಿ. ನೋಡಿ, ಕಷ್ಟ ಕಾಲದಲ್ಲಿ ಏನ್ ಮಾಡಿ, ಒಳ್ಳೆ ಇರೋ ಕಾಲದಲ್ಲಿ, ಸಂತೋಷವಾಗಿರೋ ಕಾಲದಲ್ಲಿ ನನಗೆ ಮೊರೆ ಇಡಬೇಡಿ ಅಂತ ಅರ್ಥ ಇಲ್ಲ. ಕಷ್ಟ ಕಾಲದಲ್ಲಿ ಏನ್ ಮಾಡಿ, ಬೇರೆಯವ್ರ ಹತ್ರ ಹೋಗ್ಬೇಡಿ, ನನ್ನ ಹತ್ರ ಬಂದು ಮೊರೆ ಇಡಿ. ನನ್ನ ಮಕ್ಳು ನೀವು ನನ್ನ ಹತ್ರ ಬಾಪ, ನಿನ್ಗೆ ಏನ್ ಬೇಕು ಕೊಡ್ತೀನಿ, ನನ್ನ ಹತ್ರ ಬಾ ಅಂತಾರೆ. ನೀವು ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು? ಕಷ್ಟ ಕಾಲದಲ್ಲಿ ಮೊರೆ ಇಡಬೇಕು, ಹೋಗ್ಬೇಕು. ಹೋಗ್ತಾ ಇಲ್ಲ, ಹೋಗ್ಬೇಕು. ಚಿಂತೆ ನೀವು ಪಡುವಾಗ ಇಮಿಡಿಯೇಟ್ ಆಗಿ ಏನ್ ಮಾಡಿ, ಅವ್ರ ಹತ್ರ ಹೋಗಿ. ಆಮೇಲೆ ಏನ್ ಮಾಡ್ತಾರಂತೆ? ಮೊರೆ ಇಟ್ಟು ಏನ್ ಮಾಡ್ತಾರಂತೆ? ನನಗೆ ಮೊರೆ ಹಿಡಿರಿ, ಬಿಡಿಸುವೆನು. ಏನ್ ಮಾಡ್ತಾರಂತೆ? ಬಿಡಿಸುವನು ಅಂತಾರೆ. ಐ ವಿಲ್ ಡೆಲಿವರ್ ಯು. ಆಮೇಲೆ ಏನ್ ಮಾಡ್ತಾರಂತೆ? ಆಗ ನನ್ನನ್ನು ಕೊಂಡಾಡುವಿರಿ. ಆಗ ನೀವು ಏನ್ ಮಾಡ್ತೀರಾ? ನೀವು ಹೋಗೋದೇ ಇಲ್ಲಪ್ಪ. ಯಾಕಂದ್ರೆ ನೀನ್ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ, ನಾನ್ ಮಾಡಿರೋ ಪಾಪ ದೇವ್ರ ಏನ್ ಮಾಡಲ್ಲ, ಸಂಸಲ್ಲ. ಹಂಗಿಲ್ವೇ ಇಲ್ಲ. ಎಷ್ಟು ದೊಡ್ಡ ಪಾಪ ಮಾಡಿದ್ರು ಸರಿ, ನಮ್ ಮುಂದೆ ಒಂದು ರಕ್ತ ಇದೆ. ಆ ರಕ್ತಕ್ಕೆ ಬೆಲೆ ಯಾವುದು ಇಲ್ಲ. ಅದನ್ನ ನಾನು ಯೋಚನೆ ಮಾಡ್ಬೇಕು. ಏನೇ ಮಾಡ್ಲಿ ಮುಂದೆ ಹೋಗ್ಬಿಡ್ಬೇಕು. ಹೌದು, ಮಾಡ್ಬಿಟ್ಟೆಪ್ಪ, ಏನಿವಾಗ ತಪ್ಪು ಮಾಡ್ಬಿಟ್ಟೆ, ಮಾಡಬಾರ್ದು, ತಪ್ಪೇ ಅದು, ಮಾಡಿದೀನಿ. ಆದ್ರೆ ಕ್ಷಮಿಸಿ, ನಾನು ನಿನ್ ಮಗ, ಬಲವೀನತೆ ಗೊತ್ತಿಲ್ಲದೆ, ಗೊತ್ತಿದ್ದು ಮಾಡ್ಬಿಟ್ಟೆ. ಗೊತ್ತಿತ್ತು, ಆ ಟೈಮಲ್ಲಿ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಅದ್ರಲ್ಲಿ ಕೈ ಹಾಕ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಮುಂದೆ ಹೋಗ್ಬೇಕು, ಬಾ ನನ್ನ ಹತ್ರ ಅಂತ ಕರೀತಾ ಇದಾರೆ. ಹೋಗ್ಲೇಬೇಕು. ಎಷ್ಟೇ ನಾಚಿಕೆ ಆದ್ರೂ ಸರಿ, ಎಷ್ಟೇ ಕಷ್ಟ ಆದ್ರೂ ಸರಿ, ವಿ ಹ್ಯಾವ್ ಟು ಗೋ. ಕೀರ್ತನೆಗಳು 34, 15, 17. ಇನ್ನ 2 ವಚನ. ಹಾ ಏನ್ ಮಾಡ್ತಾರೆ ಅಂತ, ಅವ್ರು ಮೊರೆ ಇಡುವಾಗ ಏನ್ ಮಾಡ್ತಾರೆ? ಕಿವಿ ಕೊಡ್ತಾರೆ. ಹಾ ಹಾ ಅವರ ನೆನಪೇ ಉಳಿಯದಂತೆ ಏನ್ ಮಾಡ್ತಾರೆ? ತೆಗೆದು ಹಾಕುವರು. ನೋಡಿ, ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ಅದನ್ನ ಸರಿಪಡಿಸಬೇಕು. ನಾನು ಮಾಡಿರೋ ಪಾಪ ಹೌದು, ಒಪ್ಕೊಂತೀನಿ. ಆದ್ರೆ ಈ ಪಾಪ ನಾನು ಏನ್ ಮಾಡ್ಬೇಕು? ನೆಕ್ಸ್ಟು ಮಾಡಬಾರ್ದು, ಸರಿಪಡಿಸ್ಕೊಳ್ಬೇಕು. ಅದಕ್ಕೆ ಬೇಕಾಗಿರುವ ಜ್ಞಾನ, ಶಕ್ತಿ ಏನ್ ಮಾಡಿ ನನಗೆ ಕೊಡಿ ಅಂತ ನಾವು ತಿರ್ಗಾ ಬೇಡಿ. ನಾವು ಎಷ್ಟೇ ಸತಿ, ನಾವು ಒಂದೇ ತಪ್ಪನ ಸುಮಾರು 1000 ಸತಿ ಕೂಡ ಮಾಡಿರ್ಬೋದು ನಾನು. ಆದ್ರೆ ಆ ಪಾಪದಿಂದ ಬರೋಕ್ಕೆ ನಿನ್ನ ಮನಸ್ಸಿದೆಯಲ್ಲ, ಅದೇ ಮುಖ್ಯವಾದ ಇದು ವಿಷಯ. ಆ ವಿಷಯನ ನಾವು ಏನ್ ಮಾಡ್ಬೇಕಂತೆ? ಮುಂದೆ ಇಡಬೇಕು ಅಂತ. ಕೀರ್ತನೆಯ 86:5, ಸ್ಯಾಮ್ಸ್ 86:5, 86:5. ಹಾ 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 ಕೃಪಾ ಪೂರ್ಣನು ಏನಾಗಿದೆ ಅಂತೆ? ಆಗಿದ್ದಾರೆ. ನಾವು ಯಾವಾಗ ಅವ್ರು ಅಂತ ದೇವರ ಹತ್ರ ಹೋಗುವಾಗ ಯಾವುದಕ್ಕೂ ಯೋಚನೆ ಚಿಂತೆ ಪಡಬಾರ್ದು ನಾವು. ಸೊ ಅಪೊಸ್ಟಲ್ ಪಾಲ್ ಹೇಳ್ತಾರೆ ನೋಡಿ, ಫಿಲಿಪಿಯನ್ಸ್ 4:9 and 7. ಹಾ ಅದನ್ನೇ ಮಾಡುತ್ತಾ ಬನ್ನಿರಿ. 7 ಓದಿಸ್ತೀವಿ ಇವಾಗ. ಹಾ ನೋಡಿ, ಎಲ್ಲಾ ವಿಷಯನ್ನು ಮೀರುವ
ಎಲ್ಲ ವಿಷಯ ನಿಮ್ಮಲ್ಲಿ ಎಷ್ಟೋ ಚಿಂತೆ, ಎಷ್ಟೋ ಕಷ್ಟ, ಎಷ್ಟೋ ದುಃಖ, ಎಷ್ಟೋ ಆತಂಕ ಒಳಗಡೆ ಇರ್ಬೋದು. ಅದನ್ನೆಲ್ಲ ಮೀರಿ ಏನಾಗತ್ತಂತೆ ಒಳಗಡೆ ನಿಮ್ಗೆ ದೇವರ ಶಾಂತಿ. ನೋಡಿ ಕ್ರಿಸ್ತ ಯೇಸು ಎಷ್ಟು ವಂಡರ್ಫುಲ್ ವಚನ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಹೃದಯಗಳನ್ನು ಆ ಲೆವೆಲಲ್ಲಿ ಏನು ಮಾಡ್ತೀನಿ ನಾನು ಆಯುತ್ತೇನೆ. ಇಂಥ ದೇವರ ಹತ್ರ ಹೋಗುವಾಗ ನಾವೇನು ಮಾಡಬಾರ್ದು, ಯೋಚನೆ ಪಡಬಾರ್ದು, ಚಿಂತೆ ಪಡಬಾರ್ದು. ಫೈನಲಿ ಫಿಲಿಪ್ಸ್ 4:8 ಓದ್ಬಿಡಿ ಇಷ್ಟು, ಲಾಸ್ಟ್ ವರ್ಸ್. ಹಾ ಹಾ ಯಾವುದು ಸತ್ಯವೋ ಮಾನ್ಯವೋ, ಹಾ 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 ಇದೆಲ್ಲವೂ ದೇವರ ವಾಕ್ಯ ಮಾತ್ರನೇ ಅಡಗಿದೆ. ಇಲ್ಲಿರೋ ಎಲ್ಲ ವಿಷಯನೂ ಒಂದೇ ಒಂದು ವಿಷಯ, ಇಟ್ ಇಸ್ ದೈ ವರ್ಡ್ ಇಸ್ ಟ್ರೂತ್. ಇಟ್ ಇಸ್ ದ ವರ್ಡ್ ಆಫ್ ಗಾಡ್ ವಿಚ್ ಇಸ್ ಬೀನ್ ಸ್ಪೋಕನ್ ಹಿಯರ್. ದೇವರ ಮಾತುಗಳು ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಲ್ಲನೂ ದೇವ್ರ ಮಾತಿಗೆ ಆ ದೇವ್ರ ಮಾತಿಗೆ ನಾವು ಏನ್ ಮಾಡ್ಬೇಕಂತೆ, ಚಿಂತೆ ಪಟ್ಟು ಅದಕ್ಕೆ ನಾವು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ನಾವು ಫಲವನ್ನು ಕೊಟ್ಟು ದೇವ್ರ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸಿ ಮಹಿಮೆ ಸಲ್ಲಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಮತ್ತೆ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡಿ ದೇವರಿಗೆ ಆ ಒಂದು ಸಂತೋಷವನ್ನು ಆ ಒಂದು ಫಲವನ್ನು ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಪ್ರೆಸಿಡೆಂಟ್. ಸಹೋದರರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ಎಲ್ಲ ಸಹೋದರರಿಗೆ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.